ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ಇವತ್ತು ನಾನು ನಿಮಗಾಗಿ ಎಂತಹ ಮೂವಿಯನ್ನ ತಂದಿದ್ದೀನಿ ಅಂದ್ರೆ ಈ ಮೂವಿ ನಿಮ್ಮ ಎಲ್ಲರಿಗೂ ಇಷ್ಟ ಆಗುತ್ತೋ ಏನೋ ಗೊತ್ತಿಲ್ಲ, ಆದ್ರೆ ಖಂಡಿತ ಈ ಮೂವಿಯನ್ನ ಫುಲ್ ಆಗಿ ನೀವು ನೋಡಿದ್ರೆ ತುಂಬಾ ಜನ ಫೀಲ್ ಮಾಡ್ತೀರಾ. ನಿಮ್ಮಲ್ಲಿ ಎಷ್ಟು ಜನರಿಗೆ ಬ್ರೆಂಡನ್ ಫೇಸರ್ ಅನ್ನ ಗೊತ್ತು? ಈ ಹೆಸರನ್ನ ಹೇಳಿದ್ರೆ ಗೊತ್ತಾಗಲ್ಲ ನಿಮಗೆ. ದಿ ಮಮ್ಮಿ ರಿಟರ್ನ್ಸ್ ಹೀರೋ ಅಂತ ಹೇಳಿದ್ರೆ ಇವರನ್ನ ಗೊತ್ತಿಲ್ಲದೆ ಇರೋರೇ ಇಲ್ಲ, ಅಷ್ಟು ಫೇಮಸ್ ಅಲ್ವಾ? ಆದ್ರೆ ಮಧ್ಯದಲ್ಲಿ ಕಾಣೆಯಾಗ್ಬಿಟ್ಟಿದ್ರಲ್ಲ, ಏನಾಗಿತ್ತು ಅವರಿಗೆ ಅಂತ ನೀವು ಕೇಳಿದ್ರೆ, ನಮ್ಮ ಚೈಲ್ಡ್ಹುಡ್ ಲೈಫ್ ಅನ್ನ ತುಂಬಾನೇ ಸ್ಪೆಷಲ್ ಆಗಿ ಮಾಡಿದ ಈ ಹೀರೋಗೆ ಏನಾಗಿತ್ತು ಅಂದ್ರೆ ಒಬೆಸಿಟಿಯಿಂದ ತುಂಬಾನೇ ದಪ್ಪ ಆಗಿ ತುಂಬಾ ಕಷ್ಟಗಳನ್ನು ಅನುಭವಿಸಿದ್ದಾರೆ. ಅವರ ನೇಮು ಫೇಮು ಎಲ್ಲವೂ ಅವರನ್ನ ಬಿಟ್ಟು ಹೋಗ್ಬಿಟ್ಟಿದೆ. ಒಂದು ನಾರ್ಮಲ್ ಆದ ಮನುಷ್ಯನಾಗಿ ಬದುಕಿ ತುಂಬಾನೇ ಕಷ್ಟಗಳನ್ನು ಅನುಭವಿಸಿದ್ದಾರೆ. ಆ ಕಷ್ಟಗಳನ್ನೆಲ್ಲ ಇವಾಗ ನಮಗೆ ತೋರಿಸೋ ರೀತಿ ಅವರದೇ ಒಂದು ಮೂವಿ ರಿಲೀಸ್ ಆಗಿದೆ. ಒಬೆಸಿಟಿಯಿಂದ ತುಂಬಾನೇ ದಪ್ಪ ಆಗಿರುವ ಹೀರೋ ಎದ್ದು ನಡೆಯೋಕೆ ಕೂಡ ಅವರ ಕೈಯಲ್ಲಿ ಆಗಲ್ಲ. ಸೊ ಅವರ ಲೈಫ್ ಅಲ್ಲಿ ಅವರು ಅನುಭವಿಸುವ ಕಷ್ಟ, ನೋವು ಎಲ್ಲವನ್ನು ನಮಗೆ ಟ್ರೂ ಆಗಿ ತೋರಿಸುವ ಮೂವಿನೇ, ತುಂಬಾನೇ ಎಮೋಷನಲ್ ಆಗಿ ತೋರಿಸಿರುವ ಮೂವಿನೇ ದಿ ವೇಲ್. ಈ ಮೂವಿ ರಿಲೀಸ್ ಆಗೋಕ್ಕೂ ಮುಂಚೆನೆ ತುಂಬಾ ಅವಾರ್ಡ್ಸ್ ಗಳಿಗೆ ನಾಮಿನೇಟ್ ಆಗಿದೆ. ಅದರಲ್ಲಿ ಕೆಲವೊಂದನ್ನು ಗೆದ್ದಿದೆ ಆಲ್ರೆಡಿ. ಅವಾರ್ಡ್ ಗೆದ್ದ ಮೂವಿ ಅಂದ್ರೇನೆ ಹೇಗಿರುತ್ತೆ ಅನ್ನೋದು ನಮಗೆ ಆಲ್ರೆಡಿ ಗೊತ್ತಿರುತ್ತೆ. ಸ್ವಲ್ಪ ಸ್ಲೋ ಆಗಿರುತ್ತೆ, ಆದ್ರೆ ಒಳಗಡೆ ಇರುವ ಕಂಟೆಂಟ್ ಮಾತ್ರ ತುಂಬಾನೇ ಅದ್ದೂರಿಯಾಗಿರುತ್ತೆ, ನಮ್ಮ ಮನಸ್ಸಿಗೆ ಟಚ್ ಆಗುತ್ತೆ. ಸೊ ಅದೇ ತರಾನೇ ಈ ಮೂವಿ ನಿಮ್ಮ ಮನಸ್ಸಲ್ಲಿ ಒಂದು ನೋವನ್ನ ಕೊಡುತ್ತೆ, ನಿಮಗೆ ಒಳ್ಳೆ ಫೀಲಿಂಗ್ ಅನ್ನ ಕೊಡುತ್ತೆ. ಸೊ ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ ಇವಾಗ ರೀಸೆಂಟ್ ಆಗಿ ರಿಲೀಸ್ ಆಗಿದ್ದ ದಿ ವೇಲ್ ಅನ್ನುವ ಇಂಗ್ಲಿಷ್ ಮೂವಿಯನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ. ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ಮಾಡುವ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಒಂದು ಊರೊಳಗಡೆ ಒಂದು ಬಸ್ಸು ಬಂದು ನಿಲ್ತಾ ಇದೆ. ಅದರಿಂದ ಓರ್ವ ಹುಡುಗ ಕೆಳಗಡೆ ಇಳಿತಾನೆ. ಹಾಗೆ ಆ ಊರಿನ ಕಡೆ ನೋಡಿ ನಡೆಯೋದಕ್ಕೆ ಶುರು ಮಾಡ್ತಾನೆ. ಹಾಗೆ ಕಟ್ ಮಾಡಿದ್ರೆ ಈ ಕಡೆ ಆನ್ಲೈನ್ ಕ್ಲಾಸ್ ನಡೀತಾ ಇದೆ. ಆ ಆನ್ಲೈನ್ ಕ್ಲಾಸ್ ಅಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಮುಖಗಳು ಕಾಣ್ತಾ ಇದೆ, ಆದ್ರೆ ಸೆಂಟ್ರಲ್ ಇರುವ ಪ್ರೊಫೆಸರ್, ಆ ಟೀಚರ್ ಮುಖ ಮಾತ್ರ ಕಾಣ್ತಾ ಇಲ್ಲ. ಅವರ ಸ್ಕ್ರೀನ್ ಮಾತ್ರ ಆಫ್ ಆಗಿದೆ, ಅವರ ವಾಯ್ಸ್ ಮಾತ್ರ ಕೇಳ್ತಾ ಇರುತ್ತೆ. ಇಲ್ಲಿಯವರೆಗೂ ಈ ಸ್ಟೂಡೆಂಟ್ಸ್ ಅವರ ಇನ್ಸ್ಟ್ರಕ್ಟರ್ ಮುಖವನ್ನ ನೋಡೇ ಇಲ್ಲ, ಅವರು ಯಾರು ಅಂತ ಕೂಡ ಇವರಿಗೆ ಗೊತ್ತಿಲ್ಲ. ಅದಕ್ಕೆ ಕಾರಣ ಏನು ಅಂದ್ರೆ, ಹಾಗೆ ಕಟ್ ಮಾಡಿ ಇವಾಗ ನಮ್ಮ ಹೀರೋವನ್ನ ತೋರಿಸ್ತಾರೆ. ವಿಪರೀತ ದಪ್ಪ ಆಗಿ ಮೈಯಲ್ಲಿ ಕೊಬ್ಬಿನಾಂಶ ಜಾಸ್ತಿ ಆಗಿದ್ರಿಂದ ಎದೆನೋವು ಬಂದು ಅದರಲ್ಲಿ ಒದ್ದಾಡ್ತಾ ಇರುವ ನಮ್ಮ ಹೀರೋ ಪಕ್ಕದಲ್ಲಿ ಹೆಲ್ಪಿಗೆ ಕೂಡ ಯಾರು ಇಲ್ಲದೆ, ತಾನು ಕೂಡ ತನಗೆ ಹೆಲ್ಪ್ ಮಾಡ್ಕೊಳ್ಳೋಕೆ ಆಗದೆ ಎದೆನೋವಲ್ಲಿ ನರಳ್ತಾ ಇರುವ ನಮ್ಮ ಹೀರೋ ಚಾರ್ಲಿಯನ್ನೇ ನಮಗೆ ಇವಾಗ ತೋರಿಸ್ತಾರೆ. ನಮ್ಮ ಚಾರ್ಲಿ ಮಾಡುವ ಕೆಲಸ ಏನು ಅಂದ್ರೆ ಒಂದು ಎಸೆಯನ್ನ ತಗೊಂಡು ಓದುತ್ತಾ ಇರ್ತಾರೆ. ಅದನ್ನ ಅವರ ಕೈಯಲ್ಲಿ ಸರಿಯಾಗಿ ಓದೋಕೆ ಕೂಡ ಆಗ್ತಾ ಇಲ್ಲ, ಆದ್ರೂ ಕೂಡ ಅಷ್ಟು ನೋವಲ್ಲಿ ಕೂಡ ಆ ಎಸೆಯನ್ನ ಓದುತ್ತಾರೆ. ಹಾಗೆ ಓದುತ್ತಾನೆ ಇರ್ಬೇಕಾದ್ರೆ ಸಡನ್ ಆಗಿ ಯಾರೋ ಬಾಕ್ಲು ಬಡಿಯುವ ಸದ್ದು ಕೇಳುತ್ತೆ. ತಕ್ಷಣ ಅವರ ಕೈಯಲ್ಲಿ ಮಾತಾಡೋಕೆ ಆಗದೆ ಇದ್ರು ಕೂಡ ಎದ್ದು ಹೋಗಿ ಡೋರ್ ಅನ್ನ ಓಪನ್ ಮಾಡೋಕೆ ಆಗದೆ ಇದ್ರು ಕೂಡ ಹೊರಗಡೆನೆ ಡೋರಿನ ಬೀಗ ಇದೆ, ಅದನ್ನು ಓಪನ್ ಮಾಡಿ ಒಳಗಡೆ ಬನ್ನಿ ಅಂತ ಹೇಳ್ತಾರೆ. ಅದೇ ತರ ಡೋರ್ ಅನ್ನು ಓಪನ್ ಮಾಡಿ ಒಳಗಡೆ ಯಾರು ಬರ್ತಾರೆ ಅಂತ ನೋಡಿದ್ರೆ, ಸ್ವಲ್ಪ ಹೊತ್ತು ಮುಂಚೆ ಈ ಊರಿಗೆ ಒಬ್ಬ ಹುಡುಗ ಹೊಸದಾಗಿ ಬಂದ ಅಲ್ವಾ, ಆ ಹುಡುಗನ ಇವಾಗ ನಮ್ಮ ಚಾರ್ಲಿಯನ್ನ ನೋಡೋಕೆ ಅವರ ಮನೆಗೆ ಬಂದಿದ್ದಾನೆ. ಈ ಹುಡುಗನ ಹೆಸರು ಥಾಮಸ್. ಒಳಗಡೆ ಬಂದು ನಮ್ಮ ಚಾರ್ಲಿಯನ್ನ ನೋಡಿದ ತಕ್ಷಣ ಅವನಿಗೆ ದೊಡ್ಡ ಶಾಕ್ ಆಗುತ್ತೆ. ಯಾಕೆಂದ್ರೆ ಇಷ್ಟು ದಪ್ಪ ಇರುವ ಮನುಷ್ಯನನ್ನ ಇವನು ನೋಡೇ ಇಲ್ಲ ಅನ್ಸುತ್ತೆ. ಚಾರ್ಲಿಯನ್ನ ನೋಡಿದ ತಕ್ಷಣ ಭಯ ಆಗುತ್ತೆ ಅವನಿಗೆ. ತಕ್ಷಣ ಆಂಬ್ಯುಲೆನ್ಸ್ ಗೆ ಕಾಲ್ ಮಾಡೋಣ ಅನ್ಕೋತಾನೆ. ಆದ್ರೆ ಅದಕ್ಕೆ ನಮ್ಮ ಚಾರ್ಲಿ, ಆಂಬ್ಯುಲೆನ್ಸ್ ಎಲ್ಲ ಬೇಡ, ಅದ್ರ ಬದಲು ಈ ಎಸೆಯನ್ನ ಓದು ಅಂತ ಹೇಳಿ ಆ ಶೀಟ್ ಅನ್ನ ಆ ಹುಡುಗನ ಕೈಗೆ ಕೊಡ್ಬೇಕಾದ್ರೆ ಆ ಹುಡುಗನು ಅದನ್ನ ತಗೊಂಡು ಓದೋದಕ್ಕೆ ಶುರು ಮಾಡ್ತಾನೆ. ಆ ಎಸೆಯನ್ನ ಕೇಳಿ ಅವರನ್ನ ಅವರೇ ಮೋಟಿವೇಟ್ ಮಾಡ್ಕೋತಾರೆ, ಅವರನ್ನ ಅವರೇ ಕಾಲ್ ಮಾಡ್ಕೋತಾರೆ. ಈ ರೀತಿ ಎಸೆಯನ್ನ ಕೇಳ್ಬೇಕಾದ್ರೆ ಅವರಿಗೆ ಎದೆನೋವು ಕೂಡ ಕಡಿಮೆ ಆಗುತ್ತೆ. ಈವಾಗ್ಲೇ ಥಾಮಸ್ ಅನ್ನ ನೋಡಿ ನೀನು ಯಾರಪ್ಪ ಅಂತ ಕೇಳ್ತಾರೆ ನಮ್ಮ ಚಾರ್ಲಿ. ನ್ಯೂ ಲೈಫ್ ಅಂತ ಹೇಳುವ ಒಂದು ಮಿಷನರಿ, ಅಂದ್ರೆ ಜೀಸಸ್ ಕ್ರೈಸ್ಟ್ ಬಗ್ಗೆ ಹೇಳಿ ಎಲ್ಲ ಜನರನ್ನು ಕ್ರಿಶ್ಚಿಯನ್ ಗೆ ಕನ್ವರ್ಟ್ ಮಾಡೋರು, ಅಂತಹ ಜಾಗದಿಂದ ಬಂದಿರೋದಾಗಿ ನಮ್ಮ ಥಾಮಸ್ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಚಾರ್ಲಿ, ನೋಡಪ್ಪ ಇನ್ನ ಕೆಲವೊಂದು ಕ್ಷಣದಲ್ಲಿ ನನಗೆ ಏನಾಗುತ್ತೆ ಅಂತ ನನಗೇನೆ ಗೊತ್ತಿಲ್ಲ, ಸ್ವಲ್ಪ ಹೊತ್ತು ನೀನು ಇಲ್ಲೇ ಕೂರು ಅಂತ ಹೇಳ್ಬಿಟ್ಟು ನಮ್ಮ ಚಾರ್ಲಿ ಅವರಿಗೆ ಅಂತ ಕ್ಲೋಸ್ ಆಗಿರುವ, ಅವರನ್ನ ನೋಡ್ಕೊಳ್ಳೋಕೆ ಅಂತ ಇರುವ ಒಬ್ಬರಾದ ಲಿಸ್ಸಿಗೆ, ಅವರ ಫ್ರೆಂಡಿಗೆ ಕಾಲ್ ಮಾಡ್ತಾರೆ. ಆದ್ರೆ ಕಾಲ್ ಕನೆಕ್ಟ್ ಆಗ್ತಾನೆ ಇಲ್ಲ. ಆವಾಗ ಥಾಮಸ್ ನಮ್ಮ ಚಾರ್ಲಿ ಹತ್ರ, ಏನಕ್ಕಾಗಿ ಆ ಎಸೆಯನ್ನ ಕೊಟ್ಟು ನನ್ನ ಕೈಯಲ್ಲಿ ಓದು ಅಂತ ಹೇಳಿದ್ರಿ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಚಾರ್ಲಿ, ನಾನು ಸತ್ತೋಗ್ಬಿಡ್ತೀನಿ ಅಂತ ನನಗೆ ಭಯ ಆಗ್ಬಿಟ್ಟಿತ್ತು, ಅದಕ್ಕೆ ಕೊನೆಯದಾಗಿ ನಾನು ಬರೆದ ಎಸೆಯನ್ನ ನಾನು ಕೇಳ್ಕೊಬಿಡೋಣ ಅಂತ ಆಸೆ ಆಯ್ತು. ಅಂತದ್ದು ಏನು ಸರಿ ಈ ಎಸೆಯಲ್ಲಿ ಇದೆ ಅಂತ ಇಬ್ಬರು ಮಾತಾಡ್ತಾನೆ ಇರ್ಬೇಕಾದ್ರೆ ಆವಾಗ ನಮ್ಮ ಚಾರ್ಲಿ ಅವರ ಫ್ರೆಂಡ್ ಲಿಸ್ ಅಲ್ಲಿಗೆ ಬರ್ತಾರೆ. ಇವರು ಆಕ್ಚುಲಿ ಒಂದು ನರ್ಸ್. ಇಂತಹದೊಂದು ಸಿಚುವೇಶನ್ ಅಲ್ಲಿ ನಮ್ಮ ಚಾರ್ಲಿಯನ್ನ ನೋಡ್ಕೊಳ್ಳೋದು ಈ ಲಿಸ್ ಅವ್ರು ಮಾತ್ರನೇ. ಇವಾಗ ಬಂದು ನಮ್ಮ ಚಾರ್ಲಿಯನ್ನ ಚೆಕ್ ಮಾಡಿ ನೋಡ್ಬೇಕಾದ್ರೆ ಬ್ಲಡ್ ಪ್ರೆಷರ್ ತುಂಬಾನೇ ಜಾಸ್ತಿ ಆಗ್ಬಿಟ್ಟಿದೆ, ದಿನ ಜಾಸ್ತಿ ಆಗ್ತಾನೆ ಇದೆ. ಹೀಗೆ ಹೋಗ್ತಾನೆ ಇದ್ರೆ ಒಂದು ದಿನ ಹಾರ್ಟ್ ಬ್ಲಾಸ್ಟ್ ಆಗಿ ಸತ್ತೋಗ್ಬಿಡ್ತಾರೆ ನಮ್ಮ ಚಾರ್ಲಿ. ಇದನ್ನ ಲಿಸು ನಮ್ಮ ಚಾರ್ಲಿಗೆ ಹೇಳ್ತಾರೆ, ಆದ್ರೆ ನಮ್ಮ ಚಾರ್ಲಿ ಅದನ್ನ ದೊಡ್ಡದಾಗಿ ತಗೋತಾನೆ ಇಲ್ಲ, ಕೇರೆ ಮಾಡ್ತಾ ಇಲ್ಲ. ಬಾತ್ರೂಮ್ ಹೋಗೋಣ ಅಂತ ಎದ್ದೇಳ್ತಾರೆ, ಆದ್ರೆ ಅವರು ಎದ್ದೇಳೋದಕ್ಕೆ ಕೂಡ ತುಂಬಾನೇ ಕಷ್ಟ ಪಡ್ತಾರೆ. ಹಾಗೆ ಅವರು ಎದ್ದೇಳ್ಬೇಕಾದ್ರೆ ಅದನ್ನ ಥಾಮಸ್ ನೋಡ್ತಾನೆ, ಹೇಗೆ ಒಬ್ಬರ ಕೈಯಲ್ಲಿ ಇಷ್ಟು ದಪ್ಪ ಆಗೋಕೆ ಆಗುತ್ತೆ ಅಂತ ಆಶ್ಚರ್ಯವಾಗಿ ನೋಡ್ತಾ ಇರ್ತಾನೆ. ಹಾಗೆ ನೋಡ್ತಾನೆ ಇರ್ಬೇಕಾದ್ರೆ ಆ ಜಾಗಕ್ಕೆ ಲಿಸ್ ಬಂದು ಥಾಮಸ್
ಥಾಮಸ್ ಯಾರು ಅನ್ನೋದನ್ನ ತಿಳ್ಕೊಂಡು ಅವನ ಹತ್ರ ಬಂದು, ನೋಡಪ್ಪ, ಈ ಜಾಗಕ್ಕೆಲ್ಲ ಬಂದು ಕನ್ವರ್ಟ್ ಮಾಡೋದು ಅದೆಲ್ಲ ಇಲ್ಲಿ ಬೇಡ, ಅದೆಲ್ಲ ಕೆಲ್ಸಕ್ಕೆ ಆಗಲ್ಲ, ಫಸ್ಟ್ ಇಲ್ಲಿಂದ ಹೊರಡು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಥಾಮಸ್, ನಾನು ಕನ್ವರ್ಟ್ ಮಾಡೋಕೆ ಬಂದಿಲ್ಲ, ದೇವರು ಕೊಟ್ಟಿರುವ ಮೆಸೇಜ್ ಅನ್ನೇ ಇವರಿಗೆ ನಾನು ಹೇಳೋದಕ್ಕೆ ಬಂದೆ ಅಷ್ಟೇ, ದೇವರ ಸಹಾಯ ಇವರಿಗೆ ಬೇಕಾಗಿದೆ, ನನ್ನ ಸಹಾಯ ಇವರಿಗೆ ಬೇಕಾಗಿದೆ ಅಂತ ಹೇಳ್ಬೇಕಾದ್ರೆ ಲಿಜೋ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಬಿಡ್ತಾರೆ. ನೀನು ಆ ನ್ಯೂ ಲೈಫ್ ಮಿಷನರಿಯಿಂದ ತಾನೇ ಬರ್ತಾ ಇದೀಯಾ, ಎಲ್ಲ ಕೆಲಸವೂ ನಮಗೆ ಗೊತ್ತು, ಅದು ಏನು ಅಂತಾನೂ ನಮಗೆ ಗೊತ್ತು, ಫಸ್ಟ್ ನೀನು ಮರ್ಯಾದೆಯಾಗಿ ಇಲ್ಲಿಂದ ಹೊರಡು ಅಂತ ಹೇಳಿ ಥಾಮಸ್ ಅನ್ನ ಅಲ್ಲಿಂದ ಓಡಿಸ್ತಾರೆ. ಈ ಕಡೆ ಸ್ವಲ್ಪ ಹೊತ್ತು ಕೂಡ ನಡೆಯೋಕೆ ಆಗದೆ ಸೋಫಾದಲ್ಲಿ ಬಂದು ದುಪ್ ಅಂತ ಬೀಳ್ತಾರೆ ನಮ್ಮ ಚಾರ್ಲಿ. ಈ ರೀತಿ ಕಷ್ಟಪಡೋದನ್ನ ನೋಡೋಕೆನೆ ಆಗ್ತಾ ಇಲ್ಲ ಲಿಜಾ ಅವರ ಕೈಯಲ್ಲಿ. ಎಷ್ಟೋ ಸಲ ಚಾರ್ಲಿಯನ್ನ ಹಾಸ್ಪಿಟಲ್ಗೆ ಹೋಗೋಣ ಬಾ ಅಂತ ಕರೀತಾನೆ ಇರ್ತಾರೆ, ಆದ್ರೆ ನಮ್ಮ ಚಾರ್ಲಿ ಅದಕ್ಕೆ ಸಾಧ್ಯ ಕೊಡೋದಿಲ್ಲ. ಅವರು ಏನಂತ ಅನ್ಕೊಂಡಿದ್ದಾರೆ ಅಂದ್ರೆ ಇದ್ರ ಮೇಲೆ ಅವರಿಗೆ ಲೈಫೇ ಇಲ್ಲ ಅಂತ ಅನ್ಕೊಂಡಿದ್ದಾರೆ. ಯಾಕೆ ಬದುಕೋದಕ್ಕೆ ಕೂಡ ಅವರಿಗೆ ಇಷ್ಟ ಇಲ್ಲ. ಹಾಸ್ಪಿಟಲ್ಗೆ ಹೋದ್ರೆ ಅವರ ಸಾವನ್ನ ಸ್ವಲ್ಪ ದಿನಾನಾದ್ರೂ ಪೋಸ್ಟ್ ಅಪಾನ್ ಮಾಡೋಕೆ ಆಗುತ್ತೆ, ಆದ್ರೆ ಆ ಹಾಸ್ಪಿಟಲ್ ಬಿಲ್ಲು, ಟ್ರೀಟ್ಮೆಂಟ್ ಖಂಡಿತ ಇವಕ್ಕೆಲ್ಲ ತುಂಬಾನೇ ಹಣ ಖರ್ಚಾಗುತ್ತೆ, ಎಲ್ಲದಕ್ಕೂ ಸೆಟಲ್ ಮಾಡ್ಬೇಕಾಗುತ್ತೆ. ಏನೇ ಸ್ವಲ್ಪ ದಿನ ನಾನು ಹಾಸ್ಪಿಟಲ್ ಇದ್ದು ವಾಸಿ ಆದ್ರೂ ಕೂಡ ಆಮೇಲೆ ನಾನು ಸಾಲಗಾರನಾಗಿ ಬದುಕಬೇಕಾಗಿರುತ್ತೆ, ಆ ಕಷ್ಟವನ್ನ ನಾನೇ ಅನುಭವಿಸಬೇಕಾಗಿರುತ್ತೆ, ಆ ಕಷ್ಟ ನನಗೆ ಬೇಡ ಅಂತ ಚಾರ್ಲಿ ಹೇಳ್ತಾರೆ. ಇದನ್ನ ಕೇಳಿದ ಲೀಸಿಗೆ ತುಂಬಾನೇ ಕೋಪ ಬರುತ್ತೆ. ಲೀಸಿಗೆ ಚಾರ್ಲಿ ಬಂದು ಒಂದು ನಾರ್ಮಲ್ ಆದ ಫ್ರೆಂಡೇ ಇಲ್ಲ, ಅದಕ್ಕಿಂತ ಜಾಸ್ತಿ ಅಳ್ತಾ ಇದ್ದಾರೆ, ತುಂಬಾನೇ ಬೇಜಾರಾಗ್ತಾ ಇದ್ದಾರೆ, ಟೆನ್ಷನ್ ಆಗ್ತಾರೆ. ನನಗೆ ಬರ್ತಾ ಇರುವ ಕೋಪಕ್ಕೆ ನಿನ್ನನ್ನು ಚಾಕುಯಿಂದ ಚುಚ್ಚಿ ಸಾಯಿಸ್ಬಿಡೋಣ ಅಂತ ಅನ್ಸುತ್ತೆ. ಅದಕ್ಕೆ ನಮ್ಮ ಚಾರ್ಲಿ, ನನ್ನ ಮೈಯಲ್ಲಿರುವ ಕೊಬ್ಬನ್ನ ದಾಟಿ ನೀನು ಚುಚ್ಚುವ ಚಾಕು ನನಗೆ ಒಳಗಡೆ ಇಂಜೆಕ್ಟ್ ಆದ್ರೆ ಮಾತ್ರನೇ ನಾನು ಸಾಯೋದು, ಅದಕ್ಕೆ ಚಾನ್ಸೇ ಇಲ್ಲ ಲೀಸ್, ನಿನಗೆ ಅಷ್ಟು ಶಕ್ತಿ ಇಲ್ಲ ಅಂತ ಹೇಳ್ಬೇಕಾದ್ರೆ ಲಿಜು ಕೂಡ ನಗಾಡಿ ಬಿಡ್ತಾರೆ. ಲಿಜಿಗೆ ನಮ್ಮ ಚಾರ್ಲಿ ಅವರು ಇವಾಗ ಯಾವ ತರ ಕಂಡೀಷನ್ ಅಲ್ಲಿ ಇರ್ತಾ ಇದ್ದಾರೆ ಅನ್ನೋದು ಚೆನ್ನಾಗಿ ಗೊತ್ತು, ಆದ್ರೂ ಕೂಡ ನಮ್ಮ ಚಾರ್ಲಿಗೆ ಒಳ್ಳೆ ಫ್ರೆಂಡ್ ಆಗಿದ್ದು ಅವರು ಸಾಯ್ತಾರೆ ಅಂತ ಗೊತ್ತಿದ್ರು ಕೂಡ ಚಾರ್ಲಿ ಕೇಳುವ ವಿಷಯಗಳನ್ನೆಲ್ಲ ಮಾಡಿಕೊಟ್ಟು ಇವಾಗ ಕೂಡ ಚಾರ್ಲಿ ಅವರ ಶೋಲ್ಡರ್ ಮೇಲೆ ತಲೆ ಚಾಚ್ಕೊಂಡು ಟಿವಿ ನೋಡ್ತಾ ಇರ್ತಾರೆ. ಆದ್ರೆ ನಮ್ಮ ಚಾರ್ಲಿನೋ ಅಲ್ಲಿ ಪಕ್ಕದಲ್ಲಿರುವ ಒಂದು ಟೇಬಲ್ ಅನ್ನೇ ನೋಡ್ತಾ ಇರ್ತಾರೆ. ಪ್ಲೀಸ್ ಪ್ಲೀಸ್ ಅಂತ ಹೇಳ್ತಾನೆ ಇರ್ತಾರೆ. ಏನು ಅಂತ ನೋಡಿದ್ರೆ ಅಲ್ಲಿರುವ ಟೇಬಲ್ ಮೇಲ್ಗಡೆ KFC ಚಿಕನ್ ಒಂದು ಬಕೆಟ್ ಫುಲ್ ಆಗಿ ಇರ್ತಾ ಇದೆ. ಅದನ್ನ ನೋಡಿನೇ ತುಂಬಾ ಹೊತ್ತಿಂದ ಕೇಳ್ತಾ ಇದ್ದಾರೆ ನಮ್ಮ ಚಾರ್ಲಿ. ಅದಕ್ಕೆ ಲಿಜೋ ಅದನ್ನ ತೆಕ್ಕೊಟ್ಬಿಟ್ಟು ತಿಂದು ಸಾಯಿ ಅಂತ ಹೇಳ್ತಾರೆ. ನಮ್ಮ ಚಾರ್ಲಿನೋ ಆ ಬಕೆಟ್ ಚಿಕನ್ ಅನ್ನ ತಗೊಂಡು ಎರ್ರ ಬಿರ್ರಿ ತಿಂತಾರೆ. ಏನ್ ಮಾಡೋಕಾಗುತ್ತೆ, ಇವಾಗ ಡಯಟ್ ಇದ್ಬಿಟ್ರೆ ಮಾತ್ರ ನಮ್ಮ ಚಾರ್ಲಿ ಬದುಕ್ ಬಿಡ್ತಾರೆ ಏನು, ಖಂಡಿತ ಸಾಯೋದೇ. ಆದ್ರಿಂದಾನೇ ಇರೋವರೆಗೂ ಚೆನ್ನಾಗಿ ತಿನ್ಕೋ ಅಂತ ನಮ್ಮ ಲಿಜ್ ಕೂಡ ಬಿಟ್ಬಿಡ್ತಾ ಇದ್ದಾರೆ. ಇವಾಗ ಸ್ವಲ್ಪ ಹೊತ್ತಲ್ಲಿ ನಮ್ಮ ಲಿಜೋ ಅಲ್ಲಿಂದ ಹೊರಡ್ತಾರೆ. ಆಮೇಲೆ ನಮ್ಮ ಚಾರ್ಲಿ ಮತ್ತೆ ಆ ಎಸೆಯನ್ನ ತಗೊಂಡು ಓದೋದಕ್ಕೆ ಶುರು ಮಾಡ್ತಾರೆ. ಏನಕ್ಕಾಗಿ ಈ ಎಸೆಯನ್ನ ತಗೊಂಡು ಮತ್ತೆ ಓದುತ್ತಾ ಇದ್ದಾರೆ ಅಂದ್ರೆ ಈ ಎಸೆನೇ ಅವರಿಗೆ ಮೋಟಿವೇಶನ್ ಅನ್ನು ಕೊಡ್ತಾ ಇದೆ, ಅವರನ್ನ ಮೋಟಿವೇಟ್ ಮಾಡ್ತಾ ಇದೆ. ಕೂತಿರೋ ಜಾಗದಿಂದ ಅವರ ಕೈಯಲ್ಲಿ ಮೇಲೆ ಎದ್ದೊಳಕ್ಕೆ ಕೂಡ ಆಗಲ್ಲ, ಆದ್ರೆ ಈ ಎಸೆಯನ್ನ ಓದಿ ಅವರ ಒಳಗಡೆ ಒಂದು ಮೋಟಿವೇಶನ್ ಕ್ರಿಯೇಟ್ ಆಗಿ ಹೇಗೋ ಕಷ್ಟಪಟ್ಟು ಮೇಲೆದ್ದು ಅವರ ರೂಮಿಗೆ ನಡ್ಕೊಂಡು ಹೋಗ್ತಾರೆ, ಅವರ ಬೆಡ್ಡಿಗೆ ಹೋಗಿ ತಲುಪ್ತಾರೆ. ಇದೇನೇ ನಮ್ಮ ಚಾರ್ಲಿ ಅವರ ಲೈಫ್. ಇವಾಗ ಹಾಗೆ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಕಿಚನ್ ಅಲ್ಲಿ ಇರ್ತಾ ಇದ್ದಾರೆ, ಹಾಗೆ ಅವರ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅವರ ಕ್ರೇವಿಂಗ್ ಅನ್ನ ಕಂಟ್ರೋಲ್ ಮಾಡೋಕೆ ಆಗದೆ ಒಂದು ಡೆಸ್ಕ್ ಅನ್ನ ಓಪನ್ ಮಾಡ್ತಾರೆ. ಓಪನ್ ಮಾಡಿದ್ರೆ ಅಷ್ಟೊಂದು ಥಿಂಗ್ಸ್ ಇದೆ, ತಿನ್ನೋದಕ್ಕೆ ಅಷ್ಟೊಂದು ಚಾಕ್ಲೇಟ್ಸ್, ಫುಡ್ ಐಟಮ್ಸ್ ಇರ್ತಾ ಇದೆ, ಎಷ್ಟು ಜಂಕ್ ಫುಡ್ಸ್ ಇರ್ತಾ ಇದೆ ನೋಡಿ. ಅದರಲ್ಲಿ ಒಂದನ್ನ ತಗೊಂಡು ತಿನ್ನೋಣ ಅಂತ ಹೋಗ್ತಾರೆ. ಆದ್ರೆ ಸಡನ್ ಆಗಿ ಏನಾಯ್ತು ಅವರಿಗೆ ಗೊತ್ತಿಲ್ಲ, ಅದನ್ನ ಎತ್ತಿ ಮಡಗ್ಬಿಟ್ಟು ನಾವು ಎಲ್ಲರೂ ಮಾಡುವ ವಿಷಯವನ್ನೇ ಅವರು ಮಾಡ್ತಾರೆ. ನಮಗೆ ಏನಾದ್ರೂ ಹುಷಾರಿಲ್ಲ ಅಂದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡ್ತೀವಿ, ಇದನ್ನ ತಿನ್ಬಹುದಾ ತಿನ್ಬಾರ್ದಾ ಅಂತ. ಅದೇ ತರ ಅವರು ಅವರಿಗಿರುವ BP ಬಗ್ಗೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡ್ಬೇಕಾದ್ರೆ ಇದು ತುಂಬಾನೇ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇರುವ ಸಮಯ. ಈ ರೀತಿ ನಿಮಗೆ ಏನಾದ್ರೂ ಇರಬೇಕಾದ್ರೆ ತಕ್ಷಣ 911 ಗೆ ಕಾಲ್ ಮಾಡಿ, ಬೇಗ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿ, ಯಾಕೆಂದ್ರೆ ಯಾವ ಸಮಯದಲ್ಲಿ ಬೇಕಾದ್ರೂ ನೀವು ಸಾಯಬಹುದು ಅಂತ ಹಾಕಿರೋದನ್ನ ನೋಡಿದ ತಕ್ಷಣ ನಮ್ಮ ಚಾರ್ಲಿಗೆ ಕಣ್ಣಲ್ಲೆಲ್ಲ ನೀರ್ ಕೊಚ್ಕೋಬಿಡ್ತಾ ಇದೆ, ಹೆದರ್ಕೋತಾ ಇದ್ದಾರೆ. ಆ ಡಿಪ್ರೆಷನ್ ಅಲ್ಲೇ ಹಾಗೆ ತಿನ್ನೋದಕ್ಕೂ ಶುರು ಮಾಡ್ತಾರೆ. ಅವರಿಗೆ ಗೊತ್ತಾಗ್ತಾ ಇದೆ ಅವರ ಸಾವು ತುಂಬಾ ದೂರದಲ್ಲಿ ಇಲ್ಲ, ತುಂಬಾನೇ ಹತ್ರದಲ್ಲಿ ಇದೆ ಅಂತ ಗೊತ್ತಾಗ್ತಾ ಇದೆ. ಯಾವಾಗ್ಲೂ ಈ ತರ ಇರುವ ಸಿಚುವೇಶನ್ ಅಲ್ಲಿ ಒಂದು ಆಸೆ ಇರುತ್ತೆ, ಅದನ್ನೇ ಇವಾಗ ನಮ್ಮ ಚಾರ್ಲಿ ಕೂಡ ಮಾಡ್ತಾರೆ. ಯಾರಿಗೋ ಫೋನ್ ಮಾಡಿ ಭಯದಿಂದ ಮಾತಾಡ್ತಾ ಇದ್ದಾರೆ. ಆಮೇಲೆ ತಕ್ಷಣ ವಾಶ್ರೂಮ್ ಗೆ ಹೋಗಿ ಫುಲ್ ಕ್ಲೀನ್ ಶೇವ್ ಮಾಡ್ತಾರೆ, ತುಂಬಾ ನೀಟಾಗಿ ಫ್ರೆಶ್ ಅಪ್ ಆಗಿ ರಿಟರ್ನ್ ಬರ್ತಾರೆ. ಏನಕ್ಕಾಗಿ ನಮ್ಮ ಚಾರ್ಲಿ ಈ ರೀತಿ ಮಾಡ್ತಾ ಇರ್ಬೇಕು ಅಂತ ನಾವು ಯೋಚನೆ ಮಾಡ್ತಾನೆ ಇರ್ಬೇಕಾದ್ರೆ ಅವರ ಮನೆ ಒಳಗಡೆ ಒಂದು ಹುಡುಗಿ ಬಂದು ನಿಲ್ತಾ ಇದ್ದಾಳೆ. ಇವಳ ಹೆಸರು ಎಲಿ. ಇವಳು ಬೇರೆ ಯಾರು ಇಲ್ಲ, ನಮ್ಮ ಚಾರ್ಲಿ ಅವರ ಸ್ವಂತ ಮಗಳು. ಇವಳಿಗೇನೆ ನಿನ್ನೆ ಭಯದಿಂದ ಕಾಲ್ ಮಾಡಿರೋದು ನಮ್ಮ ಚಾರ್ಲಿ. ತಾನು ಸಾಯೋಕ್ಕೂ ಮುಂಚೆ ತನ್ನ ಮಗಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ನಮ್ಮ ಚಾರ್ಲಿ. ಯಾಕೆ ಅಂದ್ರೆ 10 ವರ್ಷಗಳ ಹಿಂದೆನೆ ನಮ್ಮ ಚಾರ್ಲಿಗೂ ಅವರ ವೈಫ್ಗೂ ಡಿವೋರ್ಸ್ ಆಗ್ಬಿಟ್ಟಿದೆ. ಆವಾಗ ಎಲ್ಲಿಗೆ 8 ವಯಸ್ಸು ಅಷ್ಟೇ. ಆವಾಗ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾರೆ ಚಾರ್ಲಿ. ಅದರ ನಂತರ ಇವಾಗ್ಲೇ ಮತ್ತೆ ಮಗಳನ್ನ ನೋಡ್ತಾ ಇದ್ದಾರೆ ಚಾರ್ಲಿ. ಚೆನ್ನಾಗಿ ಬೆಳ್ಕೊಂಡಿದ್ದಾಳೆ ಹುಡುಗಿ, ಟೀನೇಜರ್ ಆಗಿ ಬೆಳೆದಿದ್ದಾಳೆ. ಅದಕ್ಕೆ ತಕ್ಕಿದ ಹಾಗೆ ಟೀನೇಜ್ ಅಲ್ಲಿ ಇರುತ್ತೆ ಅಲ್ವಾ ಕೊಬ್ಬು, ಅದು ಅವಳಿಗೆ ಜಾಸ್ತಿನೇ ಇದೆ. 10 ವರ್ಷದ ಹಿಂದೆ ನನಗೆ 8 ವಯಸ್ಸು ಇರಬೇಕಾದ್ರೆ ನನ್ನನ್ನ ಬಿಟ್ಟು ನೀವು ಹೋಗ್ಬಿಟ್ರಿ. ಇಷ್ಟು ದಿನದಲ್ಲಿ ಒಂದು ಸಲ ಕೂಡ ನೀವು ಫೋನ್ ಮಾಡಿರ್ಲಿಲ್ಲ, ಇವಾಗ ಮಾತ್ರ ಏನಕ್ಕಾಗಿ ನನಗೆ ಫೋನ್ ಮಾಡಿ ಕರ್ಸಿದ್ದೀರಾ ಅಂತ ಹುಡುಗಿ ತುಂಬಾ ಕೋಪದಿಂದ ಕೇಳ್ಬೇಕಾದ್ರೆ ಅದಕ್ಕಾದ ಉತ್ತರ ನಮ್ಮ ಚಾರ್ಲಿ ಹತ್ರ ಇಲ್ಲ. ತಲೆ ತಗ್ಗಿ ತುಂಬಾನೇ ಸಪ್ಪಿಗೆ ನಿನ್ನನ್ನು ನೋಡ್ಬೇಕು ಅಂತ ಅನಿಸ್ತು ಅದಕ್ಕೆ ಅಂತ ಹೇಳ್ತಾರೆ. ಆದ್ರೆ ಇವೆಲ್ಲ ಹುಡುಗಿ ಹತ್ರ ಕೆಲ್ಸಕ್ಕೆ ಆಗ್ಲಿಲ್ಲ. ತುಂಬಾನೇ ಮನಸ್ಸಿಗೆ ಬೇಜಾರಾಗೋ ರೀತಿ ಮಾತಾಡ್ತಾಳೆ ಹುಡುಗಿ. ನೀನೆಲ್ಲ ಒಬ್ಬ ಮನುಷ್ಯನ, ನನ್ನನ್ನು ನನ್ನ ತಾಯಿಯನ್ನು ಬಿಟ್ಟು ನೀನು ದೂರ ಹೋಗ್ಬಿಟ್ಟಿದ್ಯಲ್ವಾ. ಫಸ್ಟ್ ಆಫ್ ಆಲ್ ನಾನು ಏನಕ್ಕೆ ನಿನ್ನ ಜೊತೆ ಮಾತಾಡ್ಬೇಕು, ನಾನು ಇಲ್ಲಿಂದ ಹೊರಡ್ತೀನಿ.
ಅಂತ ಹುಡುಗಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಡ್ತಾಳೆ. ಆವಾಗ ನಮ್ಮ ಚಾರ್ಲಿ ಒಂದು ನಿಮಿಷ ನಿಲ್ಲು, ನಾನು ಹೇಳೋದನ್ನ ಕೇಳು. ಡೈಲಿ ನೀನು ನನ್ನ ಜೊತೆ ಬಂದು ಮಾತಾಡಿದ್ರೆ ಸಾಕು, ನಾನು ನಿನಗೆ ತುಂಬಾ ಹಣ ಕೊಡ್ತೀನಿ, ನನ್ನ ಹತ್ರ ತುಂಬಾ ಹಣ ಇದೆ. ಹಣ ಅಂತ ಹೇಳಿದ ತಕ್ಷಣ ಹುಡುಗಿ ಹಾಗೆ ಫ್ರೀಸ್ ಆಗಿ ನಿಲ್ತಾ ಇದ್ದಾಳೆ. ಏನು ಹಣನ? ಕಾಸ? ನಿನ್ನ ಹತ್ರ ಎಲ್ಲಿಂದ ಇರುತ್ತೆ? ನೀನೇ ಇಲ್ಲಿ ಅಸಹ್ಯವಾಗಿ ದಪ್ಪಕ್ಕೆ ಕೂತಿದ್ಯಾ, ನಿನ್ನ ಹತ್ರ ಎಲ್ಲಿಂದ ಬಂತು ಕಾಸು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಚಾರ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ನೋಡಿಲಿ, ನಾನು ಆನ್ಲೈನ್ ಕ್ಲಾಸ್ ಅನ್ನ ಮಾಡ್ತಾ ಇದ್ದೀನಿ, ಅದರಲ್ಲಿ ತುಂಬಾ ಹಣ ಸಂಪಾದನೆ ಮಾಡಿಟ್ಟಿದ್ದೀನಿ, ನಾನು ಯಾವಾಗ್ಲೂ ಕೆಲಸ ಮಾಡ್ತಾನೆ ಇರ್ತೀನಿ, ನಾವಿಬ್ರು ಬೇಕಾದ್ರೆ ಒಂದು ಡೀಲ್ ಅನ್ನ ಹಾಕೊಳ್ಳೋಣವಾ? ಒಂದು ವಾರಕ್ಕೆ ಮಾತ್ರ ನೀನು ನನ್ನ ಜೊತೆ ಡೈಲಿ ಬಂದು ಮಾತಾಡು, ನನ್ನ ಅಕೌಂಟ್ ಅಲ್ಲಿ ಇರುವ ದುಡ್ಡು ಎಲ್ಲವನ್ನೂ ನಾನು ನಿನಗೆ ಕೊಟ್ಬಿಡ್ತೀನಿ ಅಂತ ಹೇಳಿದ ತಕ್ಷಣ ಹುಡುಗಿ ಹಾಗೆ ಸೈಲೆಂಟ್ ಆಗಿ ಬಂದು ಕೂತು, ಎಷ್ಟಿರಬಹುದು ನಿಮ್ಮ ಅಕೌಂಟ್ ಅಲ್ಲಿ ಹಣ ಅಂತ ಕೇಳ್ಬೇಕಾದ್ರೆ ಆಲ್ಮೋಸ್ಟ್ $1,20,000 ಇರಬಹುದು. ಅದು ಮಾತ್ರ ಇಲ್ಲ, ನಾನು ನಿನಗೆ ಸ್ಕೂಲಿಗೆಲ್ಲ ಹೆಲ್ಪ್ ಮಾಡ್ತೀನಿ, ನಾನೊಬ್ಬ ಟೀಚರೇ, ಎಸ್ಸೆನೆಲ್ಲ ನಾನು ನಿನಗೆ ಬರ್ಕೊಡ್ತೀನಿ ಅಂತ ಹೇಳ್ಬೇಕಾದ್ರೆ ಹುಡುಗಿ ಹಾಗೆ ಒಂದು ನಿಮಿಷ ನಿಂತು ಯೋಚನೆ ಮಾಡ್ತಾವಳೆ. ಯೋಚನೆ ಮಾಡಿಬಿಟ್ಟು ಸರಿ ಓಕೆ, ನಾನು ಹೇಳೋದನ್ನ ನೀನು ಮಾಡಿದ್ರೆ ನೀನು ಹೇಳೋದನ್ನ ನಾನು ಮಾಡ್ತೀನಿ ಅಂತ ಹೇಳ್ತಾವಳೆ. ಅದಕ್ಕೆ ನಮ್ಮ ಚಾರ್ಲಿ ಏನ್ ಮಾಡ್ಬೇಕು ಅಂತ ಕೇಳ್ತಾವ್ರೆ. ನಿನ್ನ ಕೈಯಲ್ಲಿ ಆದ್ರೆ ಮೇಲಿದ್ದು ನನ್ನ ಹತ್ರ ನಡೆದು ಬಾ ಅಂತ ಹೇಳ್ತಾಳೆ ಹುಡುಗಿ. ಪಾಪ ನಮ್ಮ ಚಾರ್ಲಿ ಕೈಯಲ್ಲಿ ಮೇಲೆ ಎದ್ದೇಳೋಕೆ ಕೂಡ ಆಗಲ್ಲ. ಆದ್ರೂ ಈ ಹುಡುಗಿ ಈ ರೀತಿ ಹೇಳ್ತಾ ಇದ್ದಾಳಲ್ಲ ಅಂತ ಮೇಲ್ಗಡೆ ಎದ್ದೋಳೋದಕ್ಕೆ ಟ್ರೈ ಮಾಡ್ತಾರೆ ನಮ್ಮ ಚಾರ್ಲಿ. ಇಲ್ಲ ನೀನು ಆ ಸ್ಟಿಕ್ಕರ್ನೆಲ್ಲ ಯೂಸ್ ಮಾಡಬಾರ್ದು, ನೀನು ಹಾಗೆ ಮೇಲೆದ್ದು ನಡೆದು ಬರಬೇಕು ಅಂತ ಹೇಳ್ತಾಳೆ. ಚಾರ್ಲಿಗೆ ಗೊತ್ತು ಖಂಡಿತ ಅವರ ಕೈಯಲ್ಲಿ ಮೇಲ್ಗಡೆ ಎದ್ದೇಳೋಕೆ ಆಗಲ್ಲ ಅಂತ. ಹಾಗೆ ಎದ್ದೇಳ್ಬೇಕಾದ್ರೆ ತುಂಬಾನೇ ಸ್ಟ್ರಗಲ್ಸ್ ಇರುತ್ತೆ. ಆದ್ರೂ ಪರವಾಗಿಲ್ಲ, ನನ್ನ ಮಗಳು ಕೇಳಿದ್ದಾಳೆ, ಅವಳು ನನ್ನ ಜೊತೆ ಇರ್ಬೇಕು ಅಂತ ಮೇಲ್ಗಡೆ ಎದ್ದೇಳೋದಕ್ಕೆ ತುಂಬಾನೇ ಟ್ರೈ ಮಾಡ್ತಾರೆ. ಆದ್ರೆ ಆಗ್ತಾನೆ ಇಲ್ಲ, ದುಪ್ ಅಂತ ಸೋಫಾ ಮೇಲೆ ಬಿದ್ದೋಗ್ತಾರೆ. ಹಾಗೆ ಅವರಿಗೆ ಬಿಪಿ ಕೂಡ ರೈಸ್ ಆಗುತ್ತೆ. ಆವಾಗ ಹುಡುಗಿ ಇದನ್ನೇ ನಿನ್ನ ಕೈಯಲ್ಲಿ ಮಾಡೋಕೆ ಆಗ್ತಾ ಇಲ್ಲ, ನೀನೆಲ್ಲ ಒಬ್ಬ ತಂದೆ ಅಂತ ಬೈದ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾಳೆ ಹುಡುಗಿ. ತುಂಬಾನೇ ಕಷ್ಟ ಪಡ್ತಾರೆ ನಮ್ಮ ಚಾರ್ಲಿ. ಬೇರೆ ಏನ್ ಮಾಡೋಕಾಗುತ್ತೆ? ಹಾಗೆ ಸೀನ್ ಕಟ್ ಆದ್ರೆ ನಮ್ಮ ಚಾರ್ಲಿ ಪಿಜ್ಜಾ ಆರ್ಡರ್ ಮಾಡಿದ್ದಾರೆ ಅನ್ಸುತ್ತೆ. ಇದನ್ನ ಮಾತ್ರ ಚಾರ್ಲಿ ಸ್ಟಾಪೇ ಮಾಡೋದಿಲ್ಲ, ಯಾಕೆಂದ್ರೆ ಡಿಪ್ರೆಷನ್ ಅಲ್ಲೇ ಇದನ್ನ ಶುರು ಮಾಡಿದ್ದು. ಆದ್ರಿಂದ ತಿನ್ನೋದನ್ನೇ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಇವರು ಯಾವಾಗ್ಲೂ ಒಂದೇ ಅಂಗಡಿಯಲ್ಲಿ ಪಿಜ್ಜಾವನ್ನ ಆರ್ಡರ್ ಮಾಡ್ತಾ ಇರ್ತಾರೆ. ಆ ಅಂಗಡಿಯವರು ಪಿಜ್ಜಾನ ತಗೊಂಡು ಬಂದು ಡೋರ್ ಹೊರಗಡೆನೆ ಮಡಗಿ ಹೋಗ್ತಾರೆ. ನಮ್ಮ ಚಾರ್ಲಿ ಹೊರಗಡೆನೆ ಹೋಗಲ್ಲ, ಯಾಕೆಂದ್ರೆ ಅವರ ಮನಸ್ಸೊಳಗಡೆ ತುಂಬಾನೇ ಕಾಂಪ್ಲೆಕ್ಸ್ ಇರುತ್ತೆ. ಯಾವಾಗ್ಲೂ ಹಣವನ್ನ ಹೊರಗಡೆ ಇರುವ ಮೇಲ್ ಬಾಕ್ಸ್ ಅಲ್ಲಿ ಮಡಗ್ಬಿಡ್ತಾರೆ. ತಗೊಂಡು ಬಂದು ಪಿಜ್ಜಾವನ್ನ ಮಡಗ್ಬಿಟ್ಟು ಆ ಹಣವನ್ನ ತಗೊಂಡು ಹೋಗ್ಬಿಡ್ಬೇಕು. ಅದೇ ತರನೇ ಆ ಪಿಜ್ಜಾ ಡೆಲಿವರಿ ಹುಡುಗ ಕೂಡ ಪಿಜ್ಜಾವನ್ನ ತಂದು ಮಡಗ್ಬಿಟ್ಟು ಮೇಲ್ ಬಾಕ್ಸ್ ಅಲ್ಲಿ ಇರುವ ಹಣವನ್ನ ತಗೊಂಡು ಹೋಗಿರ್ತಾನೆ. ಇವಾಗ ಯಾವಾಗಿನ ತರನು ನಮ್ಮ ಚಾರ್ಲಿ ಪಿಜ್ಜಾವನ್ನ ತಿನ್ಕೊಂಡು ಕೂತಿರ್ಬೇಕಾದ್ರೆ ಆವಾಗ ಲಿಸ್ ಅಲ್ಲಿಗೆ ಬರ್ತಾರೆ. ಎಷ್ಟು ಸಲ ನಿನಗೆ ಹೇಳೋದು ಈ ರೀತಿ ಪಿಜ್ಜಾನೆಲ್ಲ ತಿನ್ಬೇಡ ಅಂತ, ಯಾಕೋ ನನ್ನ ಮಾತನ್ನೇ ನೀನು ಕೇಳೋದಿಲ್ಲ ಅಂತ ಬೈತಾ ಇರ್ತಾರೆ. ಆಮೇಲೆ ಕೆಲವೊಂದು ಎಕ್ವಿಪ್ಮೆಂಟ್ಸ್ ನೆಲ್ಲ ತಂದಿರ್ತಾರೆ. ಅದನ್ನ ಕೈಗೆ ಹಾಕೊಂಡು, ನೋಡು ಚಾರ್ಲಿ, ಇದನ್ನ ನೀನು ಕಂಟ್ರೋಲ್ ಮಾಡ್ಲೇಬೇಕು, ಇದನ್ನ ಕಂಟ್ರೋಲ್ ಮಾಡಿದ್ರೆ ಸಾಕು, ಇದರಿಂದ ನಾವು ತಪ್ಪಿಸ್ಕೋಬಹುದು ಅಂತ ಹೇಳಿ ಕೆಲವೊಂದು ಬ್ರೀತಿಂಗ್ ಪ್ರಾಕ್ಟೀಸ್ ನೆಲ್ಲ ಅವರಿಗೆ ಕೊಡ್ತಾ ಇರಬೇಕಾದ್ರೆ ಆ ಸಮಯದಲ್ಲಿ ಅಲ್ಲಿರುವ ಟೇಬಲ್ ಮೇಲ್ಗಡೆ ಅವರ ಮಗಳಿಗಾದ ಎಸೆ ಇರೋದನ್ನ ನೋಡ್ತಾರೆ ಲಿಸ್. ಸೊ ಚಾರ್ಲಿಯನ್ನ ಬಯೋದಕ್ಕೆ ಶುರು ಮಾಡ್ತಾರೆ. ಚಾರ್ಲಿನು ಸೈಲೆಂಟ್ ಆಗ್ತಾರೆ. ನೋಡು ಚಾರ್ಲಿ, 10 ವರ್ಷದ ಹಿಂದೆನೆ ಆ ಫ್ಯಾಮಿಲಿಯನ್ನ ಬಿಟ್ಟು ದೂರ ಬಂದ್ಬಿಟ್ಟಿದ್ಯಾ ನೀನು. ಇವಾಗ ಮತ್ತೆ ಆ ಹುಡುಗಿ ಜೊತೆ ನೀನು ರಿಲೇಶನ್ಶಿಪ್ ಬೆಳೆಸೋದು ನನಗೆ ಯಾಕೋ ತಪ್ಪಾಗಿ ಅನಿಸ್ತಾ ಇದೆ. ಏನಕ್ಕಾಗೋ ಸಡನ್ ಆಗಿ ಇದನ್ನೆಲ್ಲ ಮಾಡ್ತಾ ಇದೀಯ ಅಂತ ತಿರುಗ್ಬೇಕಾದ್ರೆ ಚಾರ್ಲಿ ಅವರ ಕಣ್ಣಲ್ಲೆಲ್ಲ ನೀರ್ ಕೊಚ್ಕೊಬಿಟ್ಟಿದೆ. ನಾನು ಏನಕ್ಕಾಗಿ ಇದನ್ನ ಮಾಡ್ತಾ ಇದ್ದೀನಿ ಅಂತ ನಿನಗೆ ಗೊತ್ತಿಲ್ವಾ ಅಂತ ಕೇಳ್ತಾ ಇದ್ದಾರೆ. ಎಸ್ ಅಫ್ಕೋರ್ಸ್, ಇನ್ನ ಸ್ವಲ್ಪ ದಿನದಲ್ಲಿ ನಮ್ಮ ಚಾರ್ಲಿ ಸತ್ತೋಗ್ತಾರೆ. ಸೊ ಕೆಲವೊಂದು ದಿನ ಸ್ವಲ್ಪ ಕ್ಷಣ ಅವರ ಮಗಳ ಜೊತೆ ಅವರು ಟೈಮ್ ಸ್ಪೆಂಡ್ ಮಾಡ್ಬೇಕು ಅನ್ಕೊಳ್ಳೋದು ಏನು ತಪ್ಪಿಲ್ವಲ್ಲ. ಇದನ್ನ ಲಿಸ್ ಅರ್ಥ ಮಾಡ್ಕೋತಾರೆ. ಆದ್ರೂ ಇದೆಲ್ಲ ಸರಿ ಬರಲ್ಲ. ಹುಡುಗಿ ನಿನ್ನನ್ನ ಹರ್ಟ್ ಮಾಡ್ತಾಳೆ, ಹೇಳಿದ್ರೆ ಕೇಳು, ಖಂಡಿತ ಅವಳು ನಿನ್ನನ್ನ ಹರ್ಟ್ ಮಾಡ್ತಾಳೆ. ನೀನು ಮಾಡಿದ್ದು ಏನು ದೊಡ್ಡ ತಪ್ಪಿಲ್ಲ, ಬಟ್ ಆದ್ರೆ ಅದನ್ನ ಯಾರು ಅರ್ಥ ಮಾಡ್ಕೊಳ್ಳಲ್ಲ. ಹೇಳಿದ್ರೆ ಕೇಳು ಚಾರ್ಲಿ, ನಿನಗೆ ನೀನೇ ನೋವನ್ನ ಕೊಡ್ಕೋತಾ ಇದೀಯಾ ಅಂತ ಒಂದು ಫ್ರೆಂಡ್ ಆಗಿ ಎಷ್ಟೋ ಹೇಳ್ತಾರೆ ನಮ್ಮ ಲಿಸ್. ಆದ್ರೆ ನಮ್ಮ ಚಾರ್ಲಿ ಅದನ್ನ ಕೇಳೋ ಹಾಗೆ ಇಲ್ಲ. ಆವಾಗ ಲಿಸನ್ನ ಕರೆದು, ಬಾ ಇಲ್ಲಿ ಕೂತ್ಕೋ ಅಂತ ಹೇಳ್ತಾರೆ. ಇವಾಗ ಲ್ಯಾಪ್ಟಾಪ್ ಅಲ್ಲಿ ಫೇಸ್ಬುಕ್ ಅನ್ನು ಓಪನ್ ಮಾಡಿ ತೋರಿಸ್ತಾರೆ. ಇವಳಿಗೆ ನೋಡ್ದ ಒಬ್ಬರು ಕೂಡ ಫ್ರೆಂಡ್ಸ್ ಆಗಿ ಇರ್ತಾ ಇಲ್ಲ. ಅವಳು ನನ್ನ ಮಗಳು, ಅವಳು ಕಷ್ಟದಲ್ಲಿ ಇರ್ತಾ ಇದ್ದಾಳೆ. ನನ್ನನ್ನ ಅವಳಿಗೆ ಇಷ್ಟ ಆಗದೆ ಇದ್ರೂ ಕೂಡ ಪರವಾಗಿಲ್ಲ, ಅವಳಿಗಾಗಿ ನಾನು ಏನಾದ್ರೂ ಮಾಡ್ಬೇಕಲ್ವಾ ಅಂತ ಸಪ್ಪಿಗೆ ಹೇಳ್ತಾರೆ ಚಾರ್ಲಿ. ಇವರು ಏನನ್ನ ಮಾಡಿದ್ದಾರೆ, ಏನಕ್ಕಾಗಿ ಅವರ ವೈಫ್ ಇವರನ್ನ ಬಿಟ್ಟು ಹೋಗಿದ್ದಾರೆ ಅನ್ನೋದೆಲ್ಲ ನಮಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಲಿಸ್ ಮಾತ್ರ ನಮ್ಮ ಚಾರ್ಲಿಗೆ ತುಂಬಾನೇ ಕ್ಲೋಸ್ ಫ್ರೆಂಡ್ ಅನ್ನೋದು ಗೊತ್ತಾಗ್ತಾ ಇದೆ. ಇವಾಗ ಕೂಡ ಕೈಯಲ್ಲಿ ಒಂದು ಸ್ಯಾಂಡ್ವಿಚ್ ಅನ್ನ ಇಟ್ಕೊಂಡು, ಇನ್ ಮುಂದೆ ನೀನು ಆ ಹುಡುಗಿಯನ್ನ ನೋಡಲ್ಲ ಅಂತ ನೀನು ಹೇಳಿದ್ರೆ ಮಾತ್ರನೇ ಈ ಸ್ಯಾಂಡ್ವಿಚ್ ಅನ್ನ ನಾನು ನಿನಗೆ ಕೊಡ್ತೀನಿ ಅಂತ ಹೇಳ್ತಾ ಇರ್ತಾರೆ ಲಿಸ್. ನೋಡಿ ಚಾರ್ಲಿಯನ್ನ ಬಾಯಲ್ಲಿ ಜೊಲ್ ಬಿಟ್ಕೊಂಡು ಹೇಗೆ ನೋಡ್ತಾ ಇದ್ದಾರೆ ಆ ಸ್ಯಾಂಡ್ವಿಚ್ ಅನ್ನ. ಸರಿ ಕೊಡು, ನನಗೆ ಹೊಟ್ಟೆ ಹಶ್ವಾಗ್ತಾ ಇದೆ ಅಂತ ಹೇಳಿ ಸ್ಯಾಂಡ್ವಿಚ್ ಅನ್ನ ಕಿತ್ತು ಲಬಕ್ ಲಬಕ್ ಅಂತ ತಿನ್ನೋದಕ್ಕೆ ಶುರು ಮಾಡ್ತಾರೆ. ಆ ರೀತಿ ತಿನ್ಬೇಕಾದ್ರೆ ಅದು ಅವರ ಗಂಟಲಲ್ಲಿ ಸಿಗೋಕ ಬಿಡ್ತಾ ಇದೆ. ಅದನ್ನ ನೋಡುವ ಲಿಜಿಗೆ ತುಂಬಾನೇ ಭಯ ಆಗ್ತಾ ಇದೆ. ಅವರಿಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹಿಂದೆ ಬಂದು ಬೆನ್ನಿಂದೆ ಜೋರಾಗಿ ಗುದ್ಬೇಕಾದ್ರೆ ಹೇಗೋ ಚಾರ್ಲಿಯನ್ನ ಕಾಪಾಡ್ತಾರೆ. ಎಷ್ಟು ಸಲ ಹೇಳೋದು ಈ ರೀತಿ ತಿನ್ಬೇಡ ಅಂತ ಫಾಸ್ಟ್ ಆಗಿ, ಯಾಕೋ ಅರ್ಥ ಮಾಡ್ಕೊಳ್ದಿ ನನಗೆ ಇಷ್ಟು ಕಷ್ಟ ಕೊಡ್ತೀಯ ನೀನು ಅಂತ ಭಯಂಕರವಾಗಿ ಜೋರಾಗಿ ಬಿಕ್ಕಿ ಬಿಕ್ಕಿ ಅಳೋದಕ್ಕೆ ಶುರು ಮಾಡ್ತಾರೆ ಲಿಸ್. ಈ ಸೀನ್ ಇಂದಾನೇ ಇವರಿಗೆ ಆಸ್ಕರ್ ನಾಮಿನೇಷನ್ ಆಗಿರೋದು. ಒಬ್ಬ ಬೆಸ್ಟ್ ಫ್ರೆಂಡ್ ಸಾಯ್ತಾನೆ ಅಂತ ಗೊತ್ತಿದ್ರು ಕೂಡ ಅವನನ್ನ
ಹೇಗಾದ್ರೂ ಕಾಪಾಡಿ ಬಿಡೋಕೆ ಆಗಲ್ವಾ ಅಂತ ಟ್ರೈ ಮಾಡುವ ಫ್ರೆಂಡ್. ಇಲ್ವಾ, ಅವನು ಇರೋವರೆಗೂ ಅವನ ಮನಸ್ಸಿಗೂ ಅವನ ಮೈಯಿಗೂ ಯಾವುದೇ ತರ ಗಾಯನೂ ಆಗ್ಬಾರ್ದು, ನೋವಾಗ್ಬಾರ್ದು ಅಂತ ಕಷ್ಟಪಡುವ ಫ್ರೆಂಡ್. ಅಂತಹ ಫ್ರೆಂಡೇ ನಮ್ಮ ಚಾರ್ಲಿಗೆ ಲಿಜ್. ಇವಾಗ ಚೆನ್ನಾಗಿ ಚಾರ್ಲಿಗೆ ಬೈದ್ಬಿಟ್ಟು ನಿಧಾನಕ್ಕೆ ತಿನ್ನು ಅಂತ ಸ್ಯಾಂಡ್ವಿಚ್ ಅನ್ನು ಕೊಟ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ ಲಿಜ್. ಇವಾಗ ಒಂಟಿಯಾಗಿರುವ ನಮ್ಮ ಚಾರ್ಲಿಯನ್ನೇ ನಮಗೆ ತೋರಿಸ್ತಾರೆ. ಅವರು ಯಾವ್ದೋ ಒಂದು ಫೋಟೋವನ್ನು ತಗೊಂಡು ನೋಡಿ ತುಂಬಾನೇ ಫೀಲ್ ಮಾಡ್ತಾ ಇರ್ತಾರೆ. ಆಮೇಲೆ ಒಂದು ರೂಮ್ ಹತ್ರ ಹೋಗ್ತಾರೆ. ಆ ರೂಮ್ ಡೋರ್ ಕ್ಲೋಸ್ ಆಗಿದೆ. ಅದನ್ನು ಓಪನ್ ಮಾಡೋಕೆ ಬೀಗ ಮೇಲ್ಗಡೆನೆ ಇರುತ್ತೆ. ಅದನ್ನ ತಗೊಳ್ಳೋಣ ಅನ್ಕೋಬೇಕಾದ್ರೆ ಆ ಬೀಗ ಕೆಳಗಡೆ ಬಿದ್ದೋಗುತ್ತೆ. ಪಾಪ ಅದನ್ನ ಕೂಡ ಕೆಳಗಡೆ ಬಗ್ಗೆ ಆ ಕೀಯನ್ನ ತಗೊಳ್ಳೋಕೆ ಆಗ್ತಾ ಇಲ್ಲ ನಮ್ಮ ಚಾರ್ಲಿ ಕೈಯಲ್ಲಿ. ತುಂಬಾನೇ ಕಷ್ಟ ಪಡ್ತಾರೆ. ಆಮೇಲೆ ಏನು, ಯಾವಾಗಿನ ತರನು ಮಲ್ಗೋಕೆ ಹೋಗ್ತಾರೆ. ನೆಕ್ಸ್ಟ್ ದಿನ ಬೆಳಿಗ್ಗೆ ಎಲಿ ಮನೆಗೆ ಬಂದಿರ್ತಾಳೆ. ಜೊತೆಗೆ ಅವಳು ಬರ್ದಿರುವ ಎಸೆಯನ್ನು ತಂದಿರ್ತಾಳೆ. ಅದನ್ನ ತಗೊಂಡು ಓದುವ ಚಾರ್ಲಿಗೆ ನಗು ಬರುತ್ತೆ. ಓದಿ ಓದಿ ನಗಾಡ್ತಾ ಇರ್ತಾರೆ. ಅವರು ಎಸೆ ಬರೆಯೋದ್ರಲ್ಲಿ ಎಕ್ಸ್ಪರ್ಟ್ ಅಲ್ವಾ, ಅದನ್ನ ಸ್ವಲ್ಪ ಕರೆಕ್ಟ್ ಮಾಡೋಣ ಅನ್ಕೋತಾರೆ. ಆವಾಗ ಎಲಿ, ಇಲ್ಲಿ ನೋಡಿ, ನೀವೇನು ನನಗೆ ಟೀಚರ್ ಇಲ್ಲ, ಟೀಚರ್ ತರ ಬಿಹೇವ್ ಮಾಡಬೇಡಿ. ಏನೋ ಹಣ ಕೊಡ್ತೀರಾ ಅಂತ ಹೇಳಿದ್ದಕ್ಕೇನೆ ನಾನು ದಿನ ಮನೆಗೆ ಬರ್ತಾ ಇದ್ದೀನಿ. ಅದನ್ನ ಬಿಟ್ಟು ನನಗೆ ಏನು ಬೇಕಾಗಿಲ್ಲ ಅಂತ ಕೊಬ್ಬಿಂದ ಹುಡುಗಿ ಮಾತಾಡ್ಬೇಕಾದ್ರೆ ಚಾರ್ಲಿ ಹಾಗೆ ನಗಾಡ್ಕೊಂಡು ಸೈಲೆಂಟ್ ಆಗ್ಬಿಡ್ತಾರೆ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ನಿಮ್ಮ ತಾಯಿ ಹೇಗಿದ್ದಾರೆ ಅಂತ ಕೇಳ್ತಾರೆ ಚಾರ್ಲಿ. ಅಷ್ಟೇ ಹುಡುಗಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಮೇಲ್ಗಡೆ ಎದ್ದೇಳ್ತಾಳೆ. ನೋಡಿ, ಇದಕ್ಕೆಲ್ಲ ನಾನು ಆನ್ಸರ್ ಮಾಡೋಕೆ ಆಗಲ್ಲ, ನಾನು ಹೊರಡ್ತೀನಿ ಅಂತ ಹೊರಡ್ತಾಳೆ ಹುಡುಗಿ. ಅದಕ್ಕೆ ಚಾರ್ಲಿ ಅವಳ ಜೊತೆ ಮಾತಾಡಿ ಹೇಗೋ ಕಾಮ್ ಡೌನ್ ಮಾಡ್ತಾರೆ ಅವಳನ್ನ. ಇಲ್ಲಿ ನೋಡಿ ಎಲಿ, ಇಲ್ಲಿ ಇರೋದಕ್ಕೆ ನಿನಗೆ ಇಷ್ಟ ಆಗ್ತಿಲ್ಲ, ನನ್ನ ಜೊತೆ ಮಾತಾಡೋಕೆ ಇಷ್ಟ ಆಗ್ತಿಲ್ಲ ಅಂದ್ರೆ ನೀನು ಧಾರಾಳವಾಗಿ ಹೊರಡಬಹುದು. ಆದ್ರೆ ಆ ಹಣ ಎಲ್ಲ ನಿನಗೇನೆ, ಅದ್ರಲ್ಲಿ ಯಾವುದೇ ತರ ಚೇಂಜಸ್ ಇರಲ್ಲ. ಖಂಡಿತ ಹಣ ಎಲ್ಲ ನಿನಗೇನೆ ಬಂದು ತಲುಪುತ್ತೆ. ಆದ್ರೆ ಒಂದೇ ವಿಷಯ, ನಾನು ನಿನ್ನನ್ನ ಫೋರ್ಸ್ ಮಾಡ್ತಾ ಇಲ್ಲ, ಅದನ್ನ ಮಾತ್ರ ಅರ್ಥ ಮಾಡ್ಕೋ, ಸುಮ್ನೆ ಕಿರ್ಚಾಡ್ತಾ ಇರ್ಬೇಡ ಅಂತ ಚಾರ್ಲಿ ಹೇಳ್ಬೇಕಾದ್ರೆ ಹಾಗೆ ಹುಡುಗಿನೂ ಸೈಲೆಂಟ್ ಆಗಿ ಕೂತ್ಕೊಂಡು ಅವರ ತಾಯಿ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ನಾವು ಅಲ್ಲಿದ್ವಿ, ಇಲ್ಲಿದ್ವಿ, ನಾವು ಚೆನ್ನಾಗಿದ್ವಿ, ಆರಾಮಾಗಿದ್ದೀವಿ. ಹಾಗೆ ಇಬ್ಬರು ಮಾತಾಡ್ತಾನೆ ಇರ್ಬೇಕಾದ್ರೆ ನಿನ್ನೆ ಚಾರ್ಲಿ ಒಂದು ಫೋಟೋವನ್ನ ತಗೊಂಡು ನೋಡಿ ಫೀಲ್ ಮಾಡ್ತಾ ಇದ್ರಲ್ವಾ, ಆ ಫೋಟೋವನ್ನ ತಗೊಂಡು ಈ ಹುಡುಗಿ ನೋಡ್ತಾಳೆ. ಆ ಫೋಟೋದಲ್ಲಿ ಇರೋರು ಯಾರು ಅಂತ ಈ ಹುಡುಗಿಗೆ ಗೊತ್ತಾಗ್ತಾ ಇದೆ. ಹಾಗೆ ಕೋಪದಿಂದ ಆ ಫೋಟೋವನ್ನ ನೋಡ್ತಾಳೆ. ಈ ಜಾಗದಲ್ಲಿ ನಮಗೆ ಒಂದು ದೊಡ್ಡ ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾರೆ. ಏನಕ್ಕಾಗಿ ನಮ್ಮ ಹೀರೋ ಇವಾಗ ಒಂಟಿಯಾಗಿ ಅಲೋನ್ ಆಗಿ ಇರ್ತಾ ಇದ್ದಾರೆ, ಏನಕ್ಕಾಗಿ ಈ ಹುಡುಗಿಗೆ ಅವರ ತಂದೆ ಮೇಲೆ ಇಷ್ಟೊಂದು ಕೋಪ, ಅದಕ್ಕೆಲ್ಲ ಕಾರಣ ಏನು ಅಂದ್ರೆ ಅದು ಒಂದೇ ಒಂದು ಸೆಕ್ಷುವಲ್. ಹೌದು, ನಮ್ಮ ಚಾರ್ಲಿ ಒಬ್ಬ ಗೇ. ಅಂದ್ರೆ ಹುಡುಗರುವೇ ಲವ್ ಮಾಡಿ ಮದುವೆ ಆಗ್ತಾರಲ್ಲ, ಆ ತರ. ಪಾಪ ಏನ್ ಮಾಡ್ತಾರೆ, ಫಸ್ಟ್ ಅವರಿಗೆ ಮದುವೆ ಆಗಿದೆ, ಆಮೇಲೆ ಎಲಿ ಹುಟ್ಟಿದ್ದಾಳೆ. ಒಂದು ಸ್ಟೇಜ್ ಅಲ್ಲಿ ಅವರ ಕೈಯಲ್ಲಿ ಅವರ ಹೆಂಡತಿ ಹತ್ರ ಇದನ್ನ ಮುಚ್ಚಿಡೋಕೆ ಆಗ್ಲಿಲ್ಲ. ಆದ್ರಿಂದ ಹೆಂಡತಿಯನ್ನ ಬಿಟ್ಟು ದೂರ ಆಗ್ತಾರೆ, ಮಗುವನ್ನ ಬಿಟ್ಟು ದೂರ ಆಗ್ತಾರೆ. ಆಮೇಲೆ ಆಲನ್ ಅನ್ನೋ ಒಬ್ಬ ವ್ಯಕ್ತಿಯನ್ನ ಮೀಟ್ ಮಾಡಿದ್ದಾರೆ. ಇಬ್ಬರು ಲವ್ ಮಾಡಿದ್ದಾರೆ, ಇಬ್ಬರು ಒಟ್ಟಿಗೆನೆ ಜೀವನ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅಂತಹ ಸಮಯದಲ್ಲಿ ಸಡನ್ ಆಗಿ ಒಂದು ದಿನ ಆಲನ್ ತೀರೋಗಿದ್ರಿಂದ ಡಿಪ್ರೆಷನ್ಗೆ ಒಳಗಾದ ನಮ್ಮ ಚಾರ್ಲಿ ತಿನ್ನೋದಕ್ಕೆ ಶುರು ಮಾಡ್ತಾರೆ. ತುಂಬಾನೇ ತಿಂದು ತಿಂದು ಒಬೆಸಿಟಿಗೆ ಒಳಗಾಗ್ತಾರೆ. ತಿನ್ನೋದನ್ನ ಕಂಟ್ರೋಲ್ ಮಾಡೋಕೆ ಆಗದೆ ಇರುವ ಚಾರ್ಲಿ ಇವಾಗ ಸಾಯೋ ಸ್ಟೇಜ್ಗೆ ಬಂದಿದ್ದಾರೆ. ಕೊನೆಗೆ ಅವರ ಜೀವವನ್ನೇ ಕಳ್ಕೊತಾ ಇದ್ದಾರೆ ನಮ್ಮ ಚಾರ್ಲಿ. ಇದೇನೇ ನಮ್ಮ ಚಾರ್ಲಿ ಅವರ ಕತೆ. ಇದು ಅವರ ಹುಡುಗಿ ಮಗಳಾದ ಎಲಿಗೆ ಕೂಡ ಗೊತ್ತಿರುತ್ತೆ. ಇದ್ರ ಬಗ್ಗೆ ಮಾತಾಡ್ತಾನೆ ಇರ್ಬೇಕಾದ್ರೆ ಸಡನ್ ಆಗಿ ಮಾತನ್ನ ನಿಲ್ಲಿಸಿ, ಬಾ ಎಲಿ, ಇಲ್ಲಿ ನಿನ್ನ ಎಸೆಯನ್ನ ಬಿಟ್ಬಿಡು ಅಂತ ಒಂದು ನೋಟ್ಬುಕ್ ಅನ್ನ ಕೊಟ್ಟು, ನಿನ್ನ ಮನಸ್ಸಲ್ಲಿ ಏನ್ ಅನ್ಸುತ್ತೋ, ನನ್ನ ಬಗ್ಗೆ ಕೆಟ್ಟದಾಗಿ ಅನ್ಸೋದ್ರು ಪರವಾಗಿಲ್ಲ, ಎಲ್ಲವನ್ನು ನೀನು ಬರಿ ಅಂತ ಹೇಳಿ ಡೈರೆಕ್ಟ್ ಆಗಿ ಬಾತ್ರೂಮ್ ಒಳಗಡೆ ಹೋಗಿ ಬಿಕ್ಕಿ ಬಿಕ್ಕಿ ಅಳ್ತಾ ಇರ್ತಾರೆ ನಮ್ಮ ಚಾರ್ಲಿ. ಹೊರಗಡೆಯಿಂದ ಬೇರೆಯವ್ರ ನೋವನ್ನ ನೋಡ್ಬೇಕಾದ್ರೆ ಇದೆಲ್ಲ ಒಂದು ನೋವಾ, ಇದೆಲ್ಲ ಒಂದು ಪೇಯ್ನಾ ಅಂತ ನಾವು ಅಸಲ್ಟ್ ಆಗಿ ತಗೊಳ್ತೀವಿ, ಕೇರೆ ಮಾಡಲ್ಲ ಇನ್ನೊಬ್ಬರ ಪೇನ್ ಅನ್ನ. ಬಟ್ ಆದ್ರೆ ಅದೇ ಪ್ರಾಬ್ಲಮ್ ನಮಗೆ ಅಂತ ಬಂದಾಗ, ಆ ನೋವು ನಮಗೆ ಅಂತ ಬಂದಾಗ, ಆವಾಗ ನಾವು ತುಂಬಾನೇ ಫೀಲ್ ಮಾಡ್ತೀವಿ. ಸೊ ಅವರ ಡಿಪ್ರೆಷನ್ಗೆ ಇವಾಗ ಬಿದ್ದು ಬಿದ್ದು ಅಳ್ತಾ ಇದ್ದಾರೆ ನಮ್ಮ ಚಾರ್ಲಿ. ಅವರು ಅಳ್ತಾ ಇರುವ ಸದ್ದನ್ನ ಕೇಳಿದ ಎಲಿ, ಏನ್ ಮಾಡ್ತಾ ಇದ್ದೀರಾ ಒಳಗಡೆ, ಏನಾಯ್ತು ಅಂತ ಕೇಳ್ಬೇಕಾದ್ರೆ, ಏನೂ ಇಲ್ಲ, ನಾನೇನು ಮಾಡ್ತಾ ಇಲ್ವಲ್ಲ, ನೀನಿನ್ನು ಹೊರಟಿಲ್ವಾ, ನಿನಗೆ ಟೈಮ್ ಆಯ್ತಲ್ಲ ಅಂತ ಇಬ್ಬರು ಮಾತಾಡ್ತಾನೆ ಇರ್ಬೇಕಾದ್ರೆ ಸಡನ್ ಆಗಿ ಹೊರಗಡೆ ಡೋರ್ ನಾಕ್ ಆಗುವ ಸದ್ದು ಕೇಳುತ್ತೆ. ಯಾರು ಅಂತ ಎಲಿನೂ ಹೋಗಿ ಓಪನ್ ಮಾಡಿ ನೋಡ್ಬೇಕಾದ್ರೆ ಬಂದಿರೋದು ಥಾಮಸ್. ಥಾಮಸ್ ಅನ್ನ ನೋಡಿದ ತಕ್ಷಣ ನಮ್ಮ ಎಲಿಗೆ ಅವನನ್ನ ತುಂಬಾನೇ ಇಷ್ಟ ಆಗ್ಬಿಡುತ್ತೆ. ಒಳಗಡೆ ಕರೆದು ಕೂರಿಸಿ ಏನು ಎಂತ ಮಾತಾಡಿಸಿ ಬಿಟ್ಟು ಅವನನ್ನ ಒಂದು ಫೋಟೋನು ತಗೋತಾಳೆ. ಥಾಮಸ್ಗೆ ಏನುವೇ ಅರ್ಥ ಆಗ್ತಾ ಇಲ್ಲ. ಆವಾಗ ಎಲ್ಲಿ ಹೊರಗಡೆ ಹೋಗ್ಬೇಕಾದ್ರೆ, ನನ್ನ ಹೆಸರು ಎಲಿ, ನಾಳಿನೂ ಇದೇ ಟೈಮ್ಗೆ ಇಲ್ಲಿಗೆ ಬಂದ್ಬಿಡು ಅಂತ ಹೇಳ್ಬಿಟ್ಟು ಅವಳ ಪಾಡಿಗೆ ಅವಳು ಹೋಗ್ತಾಳೆ. ಆಮೇಲೆ ನಮ್ಮ ಹೀರೋ ಜೊತೆ ಥಾಮಸ್ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಸರ್, ನಿನ್ನೆ ನಾನು ಬಂದಿದ್ನಲ್ಲ, ನಿಮ್ಮನ್ನ ನೋಡಿದಾಗ ನನಗೆ ತುಂಬಾನೇ ಬೇಜಾರಾಯ್ತು ಸರ್. ಈ ತರ ಇರುವ ಸಿಚುವೇಶನ್ ಅಲ್ಲಿ ನಿಮ್ಮ ನಂಬಿಕೆಯನ್ನ ಮಾತ್ರ ನೀವು ಕಳ್ಕೊಳ್ಳೇಬಾರ್ದು. ನಾನು ನಿಮ್ಮನ್ನ ಆ ದಾರಿಗೆ ಕರ್ಕೊಂಡು ಹೋಗ್ತೀನಿ ಅನ್ನೋ ರೀತಿಯೆಲ್ಲ ಹುಡುಗ ಮಾತಾಡ್ತಾನೆ ಇರ್ಬೇಕಾದ್ರೆ ಆವಾಗ ನಮ್ಮ ಹೀರೋ, ಇಲ್ಲಿ ನೋಡಪ್ಪ, ಇದೆಲ್ಲ ನನಗೆ ಬೇಡ, ಇವನ್ನೆಲ್ಲ ನಾನು ತುಂಬಾನೇ ಕೇಳಿದ್ದೀನಿ, ಇದ್ರ ಮೇಲೆ ನನಗೆ ಒಂದು ಚೂರು ನಂಬಿಕೆನೇ ಇಲ್ಲ ಅಂತ ಹೇಳ್ಬೇಕಾದ್ರೆ ಆವಾಗ ಹುಡುಗ, ಸರ್, ನಾನು ನಿಮಗೆ ಹೆಲ್ಪ್ ಮಾಡೋಕೆ ಸರ್ ಬಂದಿರೋದು ಅಂತ ಒಂದು ಮಾತನ್ನ ಹೇಳಿದ ತಕ್ಷಣ ಅದಕ್ಕೆ ನಮ್ಮ ಹೀರೋ, ಹೋ, ನೀನು ನನಗೆ ಹೆಲ್ಪ್ ಮಾಡ್ಬೇಕಾ, ಹಾಗಾದ್ರೆ ನನ್ನ ಜೊತೆ ಬಾ ಅಂತ ಅವನನ್ನ ಒಳಗಡೆ ಕರ್ಕೊಂಡು ಹೋಗ್ತಾರೆ ಚಾರ್ಲಿ. ಎಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಅಂದ್ರೆ, ನಿನ್ನೆ ರಾತ್ರಿ ಒಂದು ಬೀಗ ಕೆಳಗಡೆ ಬಿದ್ದೋಗಿತ್ತಲ್ವಾ, ಅದನ್ನ ಕೆಳಗಡೆ ಬಗ್ಗೆ ಕೂಡ ನಮ್ಮ ಚಾರ್ಲಿ ಕೈಯಲ್ಲಿ ತಗೊಳ್ಳೋಕೆ ಆಗಿರಲ್ಲ. ಅದನ್ನ ತಕ್ಕೊಡು ಅಂತಾನೆ ಆ ಹುಡುಗನನ್ನ ಕರ್ಕೊಂಡು ಹೋಗಿದ್ದಾರೆ. ಅದನ್ನ ತೆಗೆದುಕೊಡು ಅಂತ ಹೇಳ್ಬೇಕಾದ್ರೆ ಹುಡುಗನು ಆ ಬೀಗವನ್ನ ತಗೊಂಡು ಕೊಡ್ತಾನೆ. ಸರಿ ಸರಿ ಸಾಕು,
ನೀನು ಇಲ್ಲಿಂದ ಹೊರಡು ಅಂತ ಮಾತಾಡ್ತಾನೆ ಇರ್ಬೇಕಾದ್ರೆ ಫಟ್ ಅಂತ ಲೀಸ್ ಅಲ್ಲಿಗೆ ಬಂದ್ಬಿಡ್ತಾರೆ. ಇವಾಗ ಲಿಸ್ಸನ್ನ ನೋಡಿದ ತಕ್ಷಣ ತುಂಬಾನೇ ಗಾಬರಿ ಆಗ್ಬಿಡ್ತಾನೆ ಹುಡುಗ. ಅಲ್ಲಿಗೂ ಇಲ್ಲಿಗೂ ಓಡಿ ಹೋಗ್ತಾನೆ. ಚಕ್ ಅಂತ ಹುಡುಗನನ್ನ ಲಾಕ್ ಮಾಡಿ ಸ್ವಲ್ಪ ಹೊತ್ತು ಇಲ್ಲೇ ಇರು, ನಾನು ನಿನ್ನ ಜೊತೆ ಮಾತಾಡ್ಬೇಕು ಅಂತ ಹೇಳಿ ನಮ್ಮ ಹೀರೋಗಾಗಿ ಒಂದು ವೀಲ್ ಚೇರ್ ಅನ್ನ ತಗೊಂಡು ಬಂದಿರ್ತಾರೆ ಲಿಸ್ಸ. ಆ ವೀಲ್ ಚೇರ್ ಅನ್ನು ನೋಡಿದ ತಕ್ಷಣ ಏನಕ್ಕಾಗಿ ಇಷ್ಟು ಹಣವನ್ನ ನೀನು ಖರ್ಚು ಮಾಡ್ತೀಯ ನನಗಾಗಿ ಅಂತ ಚಾರ್ಲಿ ಕೇಳ್ಬೇಕಾದ್ರೆ, ಹೇ ಸುಮ್ನೆ ಕಂಜೂಸ್ ರೀತಿ ಮಾತಾಡ್ಬೇಡ ಕಣೋ, ನಾನೇನು ಹಣ ಖರ್ಚು ಮಾಡಿಲ್ಲ ಕಣೋ, ನಾನು ಕೆಲಸ ಮಾಡುವ ಹಾಸ್ಪಿಟಲ್ ಅಲ್ಲಿ ನಿನಗಾಗೆ ಅಂತ ಕೇಳಿ ತಗೊಂಡು ಬಂದಿದ್ದೀನಿ ಅನ್ನೋ ರೀತಿ ಹೇಳಿದ ತಕ್ಷಣ ನಮ್ಮ ಚಾರ್ಲಿನೂ ಆ ವೀಲ್ ಚೇರ್ ಅಲ್ಲಿ ಹೋಗಿ ಕೂತ್ಕೋತಾರೆ. ಒಂದ್ ರೀತಿ ಅವರಿಗೆ ಕಂಫರ್ಟಬಲ್ ಆಗೇ ಇರ್ತಾ ಇದೆ. ಅದ್ರಲ್ಲಿ ಕೂತು ಮಗು ರೀತಿ ಓಡಾಡಿ ಓಡಾಡಿ ನಗಾಡ್ತಾ ಇರ್ತಾರೆ. ಆಮೇಲೆ ಲಿಸ್ ಥಾಮಸ್ ಅನ್ನ ಹೊರಗಡೆ ಕರ್ಕೊಂಡು ಹೋಗಿ ಮಾತಾಡಿಸ್ತಾರೆ. ಏನಕ್ಕಾಗಿ ನೀನು ಡೈಲಿ ಬಂದು ಚಾರ್ಲಿಯನ್ನ ಟಾರ್ಚರ್ ಮಾಡ್ತಾ ಇದೀಯಾ? ಈ ಪ್ರೇಯರ್ ಮಾಡ್ತೀನಿ, ಅವರನ್ನ ಕನ್ವರ್ಟ್ ಮಾಡ್ತೀನಿ, ಅವೆಲ್ಲ ವೇಸ್ಟ್, ಅವನ್ನೆಲ್ಲ ಮಾಡ್ಬೇಡ ಅಂತ ಹೇಳ್ಬೇಕಾದ್ರೆ, ಇಲ್ಲ ಇಲ್ಲ ನಾನೇನೋ ಅವರನ್ನ ಕನ್ವರ್ಟ್ ಮಾಡೋದಕ್ಕಾಗಿ ಬಂದಿಲ್ಲ, ನಾನು ಅವರಿಗೆ ಹೆಲ್ಪ್ ಮಾಡ್ಬೇಕು ಅಂತ ಬಂದಿದ್ದೀನಿ, ಅವರಿಗೆ ನಾನು ಸಹಾಯ ಮಾಡ್ಬೇಕು, ಅವರನ್ನ ಕಾಪಾಡೋದಕ್ಕಾಗಿ ಬಂದಿದ್ದೀನಿ ಅಂತ ಹುಡುಗ ಹೇಳ್ಬೇಕಾದ್ರೆ ಲಿಸ್ ನಗಾಡ್ಕೊಂಡೆ, ನಿನ್ನ ಕೈಯಲ್ಲಿ ಅವನನ್ನ ಕಾಪಾಡೋಕೆ ಆಗುತ್ತೆ ಅಂತ ನೀನು ಅನ್ಕೋತೀಯಾ ಅಂತ ಲಿಸ್ ಕೇಳ್ಬೇಕಾದ್ರೆ, ಇಲ್ಲ ಇಲ್ಲ ನಾನು ನನ್ನನ್ನ ಹೇಳ್ತಾ ಇಲ್ಲ, ನಾನು ದೇವರ ಮೇಲೆ ನಂಬಿಕೆ ಇಟ್ಟಿದ್ದೀನಿ, ಅವರು ಕಾಪಾಡ್ತಾರೆ ಅಂತ ಥಾಮಸ್ ಹೇಳ್ಬೇಕಾದ್ರೆ ಒಂದ್ ರೀತಿ ನಗಾಡ್ತಾರೆ ಲಿಸ್. ಆಮೇಲೆ ನಾನು ನಿನಗೆ ಒಂದು ಕಥೆಯನ್ನ ಹೇಳ್ತೀನಿ ಕೇಳು ಅಂತ ಹೇಳ್ಬಿಟ್ಟು ಥಾಮಸ್ಗೆ ಒಂದು ಕಥೆಯನ್ನ ಹೇಳೋದಕ್ಕೆ ಶುರು ಮಾಡ್ತಾರೆ ಲಿಸ್. ಅದು ಏನು ಅಂದ್ರೆ ನ್ಯೂ ಲೈಫ್ ಅಂತ ಒಂದು ಚರ್ಚ್ ರೀತಿ ಇರುತ್ತೆ ಅಲ್ವಾ, ಆ ಜಾಗದಲ್ಲಿ ಬೆಳೆದವರೇ ನಮ್ಮ ಲಿಸ್ ಕೂಡ. ಇವರೊಬ್ಬರು ಅನಾಥೆ, ಇವರಿಗೆ ಒಬ್ಬರು ಅಣ್ಣ ಇದ್ದಿದ್ದಾರೆ, ಅವರ ಹೆಸರು ಆಲನ್. ಇವರಿಬ್ಬರು ಆ ಅನಾಥಾಶ್ರಮದಲ್ಲೇ ಬೆಳೆದಿರೋದು. ಅದರಲ್ಲಿ ಆಲನ್ ದೊಡ್ಡವರಾಗಿದ್ದ ತಕ್ಷಣ ನ್ಯೂ ಲೈಫ್ ಅಲ್ಲಿ ಅವರು ಒಂದು ಮೆಂಬರ್ ಆಗಿ ದೇವರ ನಾಮವನ್ನ ಎಲ್ಲರಿಗೂ ಸ್ಪ್ರೆಡ್ ಮಾಡಿದ್ದಾರೆ. ಜನರು ಎಲ್ಲರಿಗೂ ಕ್ರಿಶ್ಚಿಯಾನಿಟಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಬೇರೆ ಬೇರೆ ವಿದೇಶಗಳಿಗೆ ಹೋಗಿ ಕ್ರಿಶ್ಚಿಯಾನಿಟಿಯನ್ನ ಸ್ಪ್ರೆಡ್ ಮಾಡಿದ್ದಾರೆ. ಆಮೇಲೆ ಒಂದು ದಿನ ರಿಟರ್ನ್ ಈ ಊರಿಗೇನೆ ಮತ್ತೆ ಬಂದಾಗ ಚಾರ್ಲಿಯನ್ನ ನೋಡಿದ್ದಾರೆ. ಚಾರ್ಲಿಯನ್ನ ನೋಡಿದ ತಕ್ಷಣ ಅವರಿಗೆ ತುಂಬಾನೇ ಇಷ್ಟ ಆಗ್ಬಿಟ್ಟಿದೆ. ಇಬ್ಬರು ಸೇರಿ ಲವ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಆದ್ರೆ ಈ ವಿಷಯ ಚರ್ಚ್ ಫಾದರ್ ಗೆ ಇಷ್ಟ ಆಗ್ಲಿಲ್ಲ. ಈ ಚರ್ಚ್ ಅನ್ನ ಬಿಟ್ಟು ಹೊರಗಡೆ ಹೋಗುವಂತ ಆಲನ್ ಅನ್ನು ಹೊಡೆದು ಓಡಿಸ್ಬಿಟ್ಟಿದ್ದಾರೆ ಫಾದರ್. ಆಮೇಲೆ ಆಲನ್ ಚಾರ್ಲಿ ಜೊತೆ ಏನೇ ಖುಷಿಯಾಗಿದ್ರು ಕೂಡ ನಾವು ದೇವರಿಗಾಗಿ ಇಷ್ಟೊಂದು ಮಾಡಿದೀವಲ್ಲ, ಇಷ್ಟು ವಿಷಯಗಳನ್ನ ಮಾಡಿದೀವಲ್ಲ, ಆದ್ರೂ ಕೂಡ ನಮ್ಮನ್ನ ಈ ರೀತಿ ಬಿಟ್ಬಿಟ್ಟಿದ್ದಾರಲ್ಲ ಫಾದರ್, ನಮ್ಮನ್ನ ಈ ರೀತಿ ಮಾಡ್ಬಿಟ್ರಲ್ಲ ಅಂತ ತುಂಬಾನೇ ಬೇಜಾರಾಗಿದ್ದಾರೆ. ಆಲನ್ ಡಿಪ್ರೆಷನ್ ಗೆ ಹೋಗಿದ್ದಾರೆ. ಆ ಡಿಪ್ರೆಷನ್ ಅಲ್ಲಿ ಅವರಿಗೆ ಹುಷಾರ್ ತಪ್ಪಿದೆ. ಒಂದು ದಿನ ಜಾಗಿಂಗ್ ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಆಕ್ಸಿಡೆಂಟ್ ಆಗಿ ಅಲ್ಲೇ ತೀರೋಗ್ಬಿಟ್ಟಿದ್ದಾರೆ ಆಲನ್ ತೀರೋಗಿದ್ದ ಬೇಜಾರಲ್ಲಿ ಚಾರ್ಲಿ ಈ ರೀತಿ ಆಗ್ಬಿಟ್ಟಿದ್ದಾರೆ. ಇವಾಗ ಹೇಳು, ದೇವರ ಕಥೆಯನ್ನ ಜನರಿಗೆಲ್ಲ ಹೇಳಿ ದೇವರಿಗಾಗಿ ಬದುಕ್ತಾ ಇದ್ದ ನಮ್ಮ ಅಣ್ಣನನ್ನ ಏನಕ್ಕೆ ನಿಮ್ಮ ದೇವರು ಕಾಪಾಡಲಿಲ್ಲ? ಯಾಕೆ ಅಂದ್ರೆ ನಿಮ್ಮ ಅಣ್ಣ ಒಬ್ಬ ಗೇ, ಆದ್ರಿಂದಾನೇ ಅವರನ್ನ ದೇವರು ಕಾಪಾಡಿರಲ್ಲ ಅನ್ಸುತ್ತೆ ಅಂತ ಹೇಳಿದ ತಕ್ಷಣ ಲಿಸ್ಸಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಏನೋ ದೇವರು ಏನೋ ತಪ್ಪು ಮಾಡಿಬಿಟ್ರು ನಮ್ಮನ್ನ, ಅವರು ಬೈಸೆಕ್ಷುವಲ್ ಆಗಿ ಇದ್ದಿರ್ಬೋದು, ಗೇ ಆಗಿದ್ದಿರ್ಬೋದು, ಆದ್ರೆ ಅದಕ್ಕೆ ಕಾರಣ ಯಾರಾಗಿರ್ಬೋದು? ನಿಮ್ಮ ದೇವರು ಇಲ್ವಾ? ಆ ದೇವರು ತಾನೇ ಮನುಷ್ಯರನ್ನ ಸೃಷ್ಟಿ ಮಾಡಿದ್ದು ಅಂತ ಹೇಳ್ತೀರಾ? ಹಾಗಾದ್ರೆ ಆ ಫೀಲಿಂಗ್ಸ್ ಅನ್ನ ಕೊಟ್ಟಿರೋದು ನಿಮ್ಮ ದೇವರಲ್ವಾ? ದೇವರಿಗಾಗಿ ಬದುಕಿ ದೇವರಿಗಾಗಿ ಕೆಲಸ ಮಾಡ್ತಾ ಇದ್ದ ಆ ಮನುಷ್ಯನನ್ನ ಕಾಪಾಡೋಕೆ ನಿಮ್ಮ ದೇವರು ಬಂದಿಲ್ವಲ್ಲ? ಆ ವ್ಯಕ್ತಿಯನ್ನೇ ಕಾಪಾಡೋಕೆ ಬರ್ದೇ ಇದ್ದ ದೇವರು ನನ್ನ ಫ್ರೆಂಡ್ ಅನ್ನ ಕಾಪಾಡೋಕೆ ಬರ್ತಾರೆ ಅಂತ ಹೇಗೋ ನೀನು ಹೇಳ್ತೀಯಾ? ಹೇಳೋ ನೋಡೋಣ ಅಂತ ಟೆನ್ಷನ್ ಆಗಿ ಲಿಸ್ಸು ಅವನಿಗೆ ಚಾರ್ಜ್ ಮಾಡ್ಬೇಕಾದ್ರೆ ಹುಡುಗ ಹಾಗೆ ಹೆದರಿ ಗಾಬರಿಯಾಗಿ ಕೂತಿರ್ತಾನೆ. ಆವಾಗ ಒಳಗಡೆಯಿಂದ ಸೈಲೆಂಟ್ ಆಗಿ ಒಂದು ವಾಯ್ಸ್ ಕೇಳುತ್ತೆ, ಬೇಡ ಲಿಸ್, ಅವನನ್ನ ಬಿಟ್ಬಿಡು, ಅವನು ಪಾಪ ಹಾಗಂತ ಚಾರ್ಲಿ ಹೇಳ್ಬೇಕಾದ್ರೆ ಹಾಗೆ ಸೀನ್ ಕಟ್ ಆಗುತ್ತೆ. ಆವತ್ತು ರಾತ್ರಿ ಭಯಂಕರ ಡಿಪ್ರೆಷನ್ ಗೆ ಹೋಗ್ಬಿಟ್ಟಿದ್ದಾರೆ ನಮ್ಮ ಚಾರ್ಲಿ. ಅವರ ಒಳಗಡೆ ತುಂಬಾ ಕ್ವೆಶ್ಚನ್ಸ್ ಗಳು ಬರ್ತಾ ಇದೆ. ಏನಕ್ಕೆ ಅವರ ಲೈಫ್ ಈ ರೀತಿ ಆಗೋಗ್ಬಿಟ್ಟಿದೆ ಅಂತ. ಇದಕ್ಕೆಲ್ಲ ಕಾರಣ ಏನು? ಅವರ ಮನಸ್ಸೊಳಗಡೆ ಬಂದಿದ್ದ ಫೀಲಿಂಗ್ಸ್ ಗೆ ಮರ್ಯಾದೆ ಕೊಟ್ಟಿದ್ದು ತಪ್ಪ? ಏನಕ್ಕೆ ಇದನ್ನೆಲ್ಲ ತಪ್ಪಾಗಿ ನೋಡ್ತಾರೆ, ಪಾಪವಾಗಿ ನೋಡ್ತಾರೆ? ನಾನೇನು ಪಾಪ ಕೆಲಸ ಮಾಡಿಬಿಟ್ನಾ ಅಂತ ತುಂಬಾನೇ ಬೇಜಾರಾಗಿ ಕೂತಿರ್ತಾರೆ. ಇದು ಸಾಕಾಗಲ್ಲ ಅಂತ ಅವರಿಗೆ ಆಲನ್ ನೆನಪಾಗುತ್ತೆ. ಇದೇ ಮನೆಯಲ್ಲಿ ಆಲನ್ ಕೂಡ ಇದ್ದಿರ್ತಾರೆ. ಅವರ ನೆನಪಾಗ್ತಾ ಇದೆ ಚಾರ್ಲಿಗೆ. ಆ ಥಾಮಸ್ ಹುಡುಗ ಒಂದು ಬೀಗವನ್ನ ತೆಕ್ಕೊಟ್ಟಿದ್ನಲ್ಲ, ಆ ಬೀಗ ಆಲನ್ ಅವರ ರೂಮ್ ಬೀಗಾನೆ. ಆ ರೂಮ್ ಒಳಗಡೆ ಕೂಡ ಚಾರ್ಲಿಗೆ ಹೋಗೋಕೆ ಆಗ್ತಾ ಇಲ್ಲ, ಅಷ್ಟು ದಪ್ಪಾಗ್ಬಿಟ್ಟಿದ್ದಾರೆ. ಹಾಗೆ ರೂಮ್ ಹೊರಗಡೆನೆ ಇದ್ದು ಆಲನ್ ಅವರ ಸ್ಮೆಲ್ ಅನ್ನ ಸ್ಮೆಲ್ ಮಾಡಿ ನೋಡ್ತಾರೆ. ಏನ್ ಮಾಡೋಕೆ ಆಗುತ್ತೆ? ಮತ್ತೆ ಬರ್ತಾರೆ. ಆವತ್ತು ರಾತ್ರಿ ಮತ್ತೆ ಪಿಜ್ಜಾವನ್ನ ಆರ್ಡರ್ ಮಾಡ್ತಾರೆ. ಆ ಪಿಜ್ಜಾ ಹುಡುಗ ಬರ್ತಾನೆ, ಪಿಜ್ಜಾವನ್ನ ಮಡಿಗ್ಬಿಟ್ಟು ಹೋಗ್ತಾನೆ. ಯಾವತ್ತೂ ಅವನು ಇವರನ್ನ ನೋಡೇ ಇಲ್ಲ. ಆದ್ರಿಂದ ಹುಡುಗ ಹೊರಗಡೆಯಿಂದಾನೇ ಇವರನ್ನ ಮಾತಾಡ್ಸೋಕೆ ಟ್ರೈ ಮಾಡ್ತಾನೆ. ಸರ್, ನನ್ನ ಹೆಸರು ಡ್ಯಾನ್, ನಿಮ್ಮ ಹೆಸರು ಏನು? ನಾನು ಡೈಲಿ ಬಂದು ಪಿಜ್ಜಾ ಕೊಟ್ಟು ಹೋಗ್ತಾ ಇದ್ದೀನಿ ಸರ್, ನಿಮ್ಮನ್ನ ಯಾವತ್ತೂ ನಾನು ನೋಡೇ ಇಲ್ಲ ಅನ್ನೋ ರೀತಿ ಹುಡುಗ ಕೇಳ್ತಾ ಇರ್ತಾನೆ. ಆದ್ರೆ ನಮ್ಮ ಚಾರ್ಲಿ ಯಾವತ್ತೂ ಹೊರಗಡೆ ಹೋಗಿ ಅವನಿಗೆ ಮುಖವನ್ನ ತೋರ್ಸೇ ಇಲ್ಲ. ಅವರ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅವರಿಗೇನೆ ಗೊತ್ತು ಅದು ಏನು ಅಂತ. ಆದ್ರಿಂದ ಅವರ ಹೆಸರನ್ನ ಮಾತ್ರ ಹೇಳಿ ನೀವು ಇಲ್ಲಿಂದ ಹೊರಡಿ ಅಂತ ಕಳಿಸ್ಕೊಡ್ತಾರೆ. ಇವಾಗ ಆ ಹುಡುಗನು ಸರಿ ಅಂತ ಅಲ್ಲಿಂದ ಹೋಗ್ತಾನೆ. ಆಮೇಲೆ ಬೇಜಾರಾಗಿ ಕೂತಿರ್ಬೇಕಾದ್ರೆ ಎಲ್ಲಿ ಬರ್ದಿರುವ ಎಸ್ಸೆ ನಮ್ಮ ಹೀರೋಗೆ ಸಿಗುತ್ತೆ. ಅದೇ ಸುಮ್ನಿರ್ಬೇಡ, ಏನಾದ್ರೂ ನಿನ್ನ ಮನಸ್ಸಿಗೆ ಬರೋದು ನನ್ನ ಬಗ್ಗೆ ಕೆಟ್ಟದಾಗಿ ಬರೆಯೋದಾಗಿದ್ರು ಕೂಡ ಬರಿ ಅಂತ ಒಂದು ನೋಟನ್ನ ಕೊಟ್ಟು ಬರಿ ಅಂತ ಹೇಳಿರ್ತಾರೆ ಅಲ್ವಾ ಚಾರ್ಲಿ. ಇವಾಗ ಆ ನೋಟನ್ನ ತಗೊಂಡು ನೋಡ್ಬೇಕಾದ್ರೆ ಅದ್ರಲ್ಲಿ ಬರೀ 3 ಲೈನ್ ಅನ್ನ ಮಾತ್ರ ಬರ್ದಿಟ್ಟಿದ್ದಾಳೆ ಅಷ್ಟೇ. ಆ 3 ಲೈನ್ ಅಲ್ಲಿ ಕೂಡ ಹುಡುಗಿಯ ಮನಸ್ಸೇ ಚಾರ್ಲಿಗೆ ಗೊತ್ತಾಗ್ತಾ ಇದೆ. ಅದ್ರಲ್ಲಿ ಈ ಅಪಾರ್ಟ್ಮೆಂಟ್ ಸರಿ ಇಲ್ಲ, ನನಗೆ ಈ ಲೈಫ್ ಇಷ್ಟ ಆಗ್ತಾ ಇಲ್ಲ, ಈ ಪ್ರಪಂಚವೇ ಮೋಸವಾಗಿರ್ತಾ ಇದೆ, ಕೆಟ್ಟದಾಗಿರ್ತಾ ಇದೆ, ಯಾರನ್ನೂ ನನಗೆ ಇಷ್ಟ ಆಗ್ತಾ ಇಲ್ಲ ಅಂತ ಬರ್ದಿಟ್ಟಿದ್ದಾಳೆ. ಅದನ್ನ ನೋಡ್ಬೇಕಾದ್ರೇನೆ ಚಾರ್ಲಿಗೆ ಅದು ದೊಡ್ಡ ಕವನ ರೀತಿ ಕಾಣ್ತಾ ಇದೆ, ಒಂದು ಎಸ್ಸೆ ಆಗಿ ಕಾಣ್ತಾ ಇದೆ. ಅದ್ರಲ್ಲೂ ಕೊನೆ ಲೈನ್ ಆಗಿ ಈ ಪ್ರಪಂಚದಲ್ಲಿ ಯಾರನ್ನೂ ನನಗೆ ಇಷ್ಟ ಆಗ್ತಾ ಇಲ್ಲ ಅಂತ ಬರ್ದಿಟ್ಟಿರೋದನ್ನ ಅಂಡರ್ಲೈನ್ ಮಾಡಿಟ್ಟು ಅದನ್ನ ನೋಡಿ ನಗಾಡ್ತಾ ಇರ್ತಾರೆ ಚಾರ್ಲಿ. ತುಂಬಾನೇ ಖುಷಿ ಆಗ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನು ಅಂದ್ರೆ ನನ್ನ ಮಾತ್ರ
ಮಾತ್ರನೇ ಇಷ್ಟ ಆಗಲ್ಲ ಅಂತ ನಾನು ಅನ್ಕೊಂಡಿದ್ದೆ, ಆದ್ರೆ ಈ ಪ್ರಪಂಚದಲ್ಲಿ ಯಾರೂ ಇಷ್ಟ ಆಗ್ತಿಲ್ವಂತೆ ಅವಳಿಗೆ ಅಂತ ಅದನ್ನ ಹೇಳಿ ಹೇಳಿ ನಗಾಡ್ತಾ ಇರ್ತಾರೆ. ಇವಾಗ ಅದೇ ತರ ನೆಕ್ಸ್ಟ್ ದಿನ ಎಲಿ ಮನೆಗೆ ಬರ್ತಾಳೆ. ಬಂದಿದ್ದ ತಕ್ಷಣ ಅವಳ ಹತ್ರ, ಹೇ ಎಸ್ಸೆಯನ್ನ ನೀನು ತುಂಬಾ ಸೂಪರ್ ಆಗಿ ಬರ್ದಿದ್ಯಾ, ಇದು ಚೆನ್ನಾಗಿದೆ, ಇದನ್ನ ನೀನು ಕಂಟಿನ್ಯೂ ಮಾಡು ಅಂತ ಹೇಳ್ತಾರೆ. ಅದಕ್ಕೆ ಹೇಳಿ, ನನಗೆ ಒಂದು ಚೂರು ನಿಮ್ಮನ್ನ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳ್ಬೇಕಾದ್ರೆ, ಹೌದು ಫಸ್ಟ್ ನೀನು ಆ ರೀತಿ ಹೇಳ್ಬೇಕಾದ್ರೆ ನನಗೆ ಬೇಜಾರಾಯ್ತು, ಸಪ್ಪಿಗೆ ಆದೆ, ಆದ್ರೆ ಈ ಪ್ರಪಂಚದಲ್ಲಿ ಯಾರೂ ನಿನಗೆ ಇಷ್ಟ ಆಗಲ್ಲ ಅಲ್ವಾ, ಆಮೇಲೆ ಏನಕ್ಕೆ ನಾನು ಸಪ್ಪಿಗೆ ಇರಬೇಕು, ಬೇಜಾರಾಗ್ಬೇಕು, ಅದನ್ನೇ ಪಾಸಿಟಿವ್ ಆಗಿ ತಗೊಂಡು ಮಾತಾಡ್ತಾ ಇರ್ತಾರೆ ಚಾರ್ಲಿ. ಆದ್ರೆ ಎಲಿ ಯಾವಾಗ್ಲೂ ಇವರನ್ನ ಹರ್ಟ್ ಮಾಡೋ ರೀತಿನೇ ಮಾತಾಡ್ತಾ ಇರ್ತಾಳೆ. ಚಾರ್ಲಿಗೆ ಅರ್ಥ ಆಗ್ತಾ ಇರುವ ವಿಷಯವೆಲ್ಲ ಒಂದೇ, ಇವರು ಚಿಕ್ಕದನಲ್ಲಿ ಎಲ್ಲಿಯನ್ನ ಬಿಟ್ಬಿಟ್ಟು ಬಂದಿದ್ರಿಂದ ಎಲ್ಲಿಗೆ ಅದು ತುಂಬಾನೇ ಹರ್ಟ್ ಮಾಡಿದೆ. ಇನ್ ಮುಂದೆ ಇವರು ಎಷ್ಟು ದಿನ ಇರ್ತಾರೆ ಅಂತ ಚಾರ್ಲಿಗೇನೆ ಗೊತ್ತಿಲ್ಲ. ಆದ್ರಿಂದ ಇವಾಗ ಮನಸ್ಸನ್ನ ಓಪನ್ ಮಾಡಿ ಮಾತಾಡ್ತಾರೆ ಚಾರ್ಲಿ, ಫ್ರೀ ಆಗಿ ಮಾತಾಡ್ತಾರೆ. ಮನಸಾರೆ ಮಗಳ ಹತ್ರ ಸಾರಿ ಕೇಳ್ತಾರೆ. ನಿನಗೆ ನನ್ನ ಮೇಲೆ ತಾನೇ ಕೋಪ, ನಾನು ಬಿಟ್ಟು ಹೋಗಿದ್ದು ತಾನೇ ತಪ್ಪು, ನಿನ್ನ ಕೋಪ ಎಲ್ಲವನ್ನು ನನ್ನ ಮೇಲೆ ತೋರಿಸು, ನಿನ್ನ ಸ್ಟಡೀಸ್ ಮೇಲೆ ತೋರಿಸಬೇಡ, ನಿನ್ನ ಸುತ್ತ ಇರುವ ಜನರ ಮೇಲೆ ತೋರಿಸಬೇಡ, ಈ ಪ್ರಪಂಚದ ಮೇಲೆ ತೋರಿಸಬೇಡ. ನಾವು ಒಬ್ಬೊಂಟಿಯಾಗಿ ಇರ್ಬೇಕಾದ್ರೆ ಟೋಟಲ್ ತಪ್ಪು ಎಲ್ಲವೂ ನಮ್ಮ ತಲೆ ಮೇಲೇನೆ ಬಂದು ಬೀಳುತ್ತೆ, ಅದನ್ನ ನಮ್ಮ ಕೈಯಲ್ಲಿ ತಡ್ಕೊಳ್ಳೋಕೆನೆ ಆಗಲ್ಲ, ಅದನ್ನ ನಾನು ಅನುಭವಿಸಿರೋದ್ರಿಂದಾನೇ ನಾನು ನಿನಗೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಭಯಂಕರ ಎಮೋಷನಲ್ ಆಗಿ ನಮ್ಮ ಚಾರ್ಲಿ ಮಾತಾಡ್ತಾನೆ ಇರ್ಬೇಕಾದ್ರೆ ಫಟ್ ಅಂತ ಮೇಲಿದ್ದು ನಿಂತು ಜೋರಾಗಿ ಕಿರ್ಚ್ಕೋತಾಳೆ ಎಲಿ. ಅವಳ ಕೋಪ ನೋವು ಎಲ್ಲವೇ ಇವಾಗ ಹೊರಗಡೆ ಬರುತ್ತೆ. ನನಗೆ 8 ವಯಸ್ಸು ಇರ್ಬೇಕಾದ್ರೆ ನನ್ನನ್ನ ನೀವು ಬಿಟ್ಟು ಹೋಗ್ಬೇಕಾದ್ರೆ ನಾನು ನಿಮ್ಮ ಮಗಳು ಅನ್ನೋದು ನಿಮಗೆ ನೆನ್ಪಿರ್ಲಿಲ್ವಾ, ತಂದೆ ಇಲ್ಲದೆ ಒಂದು ಮಗು ಎಷ್ಟು ಕಷ್ಟಪಡುತ್ತೆ ಅನ್ನೋದು ನಿಮಗೆ ಅರ್ಥ ಆಗಿರ್ಲಿಲ್ವಾ, ನಿಮ್ಮ ತಂದೆಯಲ್ಲಿ ಅಂತ ನನ್ನ ಜೊತೆ ಇರೋರೆಲ್ಲ ನನ್ನನ್ನ ಕೇಳ್ಬೇಕಾದ್ರೆ ನನಗೆ ಅದು ಎಷ್ಟು ಶೇಮ್ ಆಗಿರುತ್ತೆ ಅನ್ನೋದು ನಿಮಗೆ ಗೊತ್ತಾಗಿರ್ಲಿಲ್ವಾ, ನನಗೆ ಒಂದು ಸೇಫ್ಟಿ ಗಾರ್ಡ್ ಆಗಿರ್ಬೇಕು ಅಂತ ನಿಮಗೆ ಅನಿಸ್ಲಿಲ್ವಾ ಅಂತ ಅವಳ ನೋವು ಎಲ್ಲವನ್ನ ಆ ಹುಡುಗಿ ಹೇಳ್ಕೊಂಡು ಕಿರ್ಚ್ಕೋತಾನೆ ಇರ್ಬೇಕಾದ್ರೆ ಆವಾಗ ಚಾರ್ಲಿ ಸಿಂಪಲ್ ಆಗಿ ಅವರ ಪೇನ್ ಅನ್ನ ಹೇಳ್ತಾರೆ. ನಿನಗೆ ಈ ರೀತಿಯ ತಂದೆ ಇರೋದ್ರ ಬದಲು ತಂದೆನೇ ಇಲ್ದೇ ಇರೋದೇ ಬೆಟರ್ ಕಣಮ್ಮ. ಹಾಗಂತ ಹೇಳಿದ ತಕ್ಷಣವೇ ಎಲಿಗೆನೆ ಒಂದ್ ರೀತಿ ಆಗ್ಬಿಡುತ್ತೆ, ಬೇಜಾರಾಗ್ಬಿಡ್ತಾವಳೆ. ಏನು ಮಾತಾಡಬೇಡಿ, ಬಾಯನ್ನ ಮುಚ್ಚಿ ಅಂತ ಹೇಳ್ಬಿಟ್ಟು ಏನನ್ನ ಹುಡುಗಿ ಮಾಡ್ತಾಳೆ ಅಂತ ನೋಡಿದ್ರೆ ಫ್ರಿಜ್ ಅನ್ನ ಓಪನ್ ಮಾಡಿ ಅವರ ತಂದೆಗೆ ಸ್ಯಾಂಡ್ವಿಚ್ ಅನ್ನ ಪ್ರಿಪೇರ್ ಮಾಡ್ತಾಳೆ. ತುಂಬಾನೇ ಕೋಪದಿಂದ ಅವರ ತಂದೆ ಜೊತೆ ಯಾವಾಗ್ಲೂ ಜಗಳ ಮಾಡ್ತಾನೆ ಇದ್ಲಲ್ವಾ ಹುಡುಗಿ. ಆದ್ರೆ ಈ ಕಾನ್ವರ್ಸೇಷನ್ ನಂತರ ಹಾಗೆ ಹುಡುಗಿ ಲೈಟ್ ಆಗಿ ಚೇಂಜ್ ಆಗ್ತಾ ಇದ್ದಾಳೆ, ಲೈಟ್ ಆಗಿ ಅವಳ ಫೀಲ್ ಚೇಂಜ್ ಆಗ್ತಾ ಇದೆ. ಆದ್ರೆ ಅದು ಎಲಿಗೇನೆ ಇಷ್ಟ ಆಗ್ತಾ ಇಲ್ಲ. ಅದಕ್ಕೆ ಸ್ಯಾಂಡ್ವಿಚ್ ಒಳಗಡೆ ಪ್ರೆಗ್ನೆಂಟ್ ತಪ್ಪಿಸುವ ಟ್ಯಾಬ್ಲೆಟ್ಸ್ ಅನ್ನ ಇಟ್ಟು ಚಾರ್ಲಿನ ಮಲಗಿಸ್ಬಿಡ್ತಾಳೆ. ಅದೇ ಸಮಯದಲ್ಲಿ ಥಾಮಸ್ ಮನೆಗೆ ಬರ್ತಾನೆ. ಅವನನ್ನ ನೋಡಿದ ತಕ್ಷಣ ಮನೆ ಒಳಗಡೆ ಕರೆಸ್ಬಿಟ್ಟು ಅವನ ಜೊತೆ ಮಾತಾಡ್ತಾ ಇರ್ತಾಳೆ. ಈ ಸಲನೂ ಅವನನ್ನ ಫೋಟೋ ತಗೋತಾಳೆ. ಏನಕ್ಕೆ ನೀನು ಫೋಟೋಸ್ ತಗೋತೀಯಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಎಲಿ, ನೈಟ್ ಟೈಮ್ ಅಲ್ಲಿ ನನಗೆ ಈ ರೀತಿಯ ಪಿಕ್ಚರ್ಸ್ ಎಲ್ಲ ಬೇಕಾಗುತ್ತೆ ಅಂತ ಮಾತಾಡ್ಕೊಂಡೆ ಇವಾಗ ಥಾಮಸ್ ಹತ್ರ ಕ್ವಶನ್ ಅನ್ನ ಮಾಡ್ತಾಳೆ. ಇಲ್ಲಿ ನೋಡು, ನೀನು ಯಾರನ್ನ ಬೇಕಾದ್ರೂ ಏಮರ್ಸ್ಬಹುದು, ನನ್ನನ್ನ ಏಮರ್ಸೋಕೆ ಆಗಲ್ಲ. ನಿಜವನ್ನ ಹೇಳು, ನೀನು ಎಲ್ಲಿಂದ ಬಂದಿದ್ಯಾ, ನೀನು ಯಾರು, ನೀನು ಖಂಡಿತ ನ್ಯೂ ಲೈಫ್ ಮೆಷಿನರಿಯಿಂದ ಬಂದಿಲ್ಲ, ಅದಕ್ಕೆ ಚಾನ್ಸೇ ಇಲ್ಲ. ಯಾಕೆಂದ್ರೆ ನಮ್ಮ ತಂದೆ ಒಂದು ಗೇ, ಈ ಒಂದು ವಿಷಯನೇ ಸಾಕು ಆ ನ್ಯೂ ಲೈಫ್ ಮೆಷಿನರಿ ಇರೋರು ನಿನ್ನನ್ನ ಈ ಕಡೆ ಬಿಡ್ತಾನೆ ಇರ್ಲಿಲ್ಲ. ಎರಡನೇದು, ನೀನು ಸಿಗರೇಟ್ ಸ್ಮೋಕ್ ಮಾಡ್ತಾ ಇದೀಯಾ, ಏನೋ ಒಂದು ತಪ್ಪಾಗಿರ್ತಾ ಇದೆ, ಕರೆಕ್ಟ್ ಆಗಿ ನಿಜವನ್ನ ಹೇಳು ಅಂತ ಹುಡುಗಿ ಡೌಟ್ ಅನ್ನ ಕೇಳಿದ ತಕ್ಷಣ ಹುಡುಗನಿಗೆ ತುಂಬಾನೇ ಗಾಬರಿ ಆಗ್ಬಿಡುತ್ತೆ. ಏನ್ ಮಾಡೋದು ಅಂತಾನೆ ಗೊತ್ತಾಗದೆ ಫಟ್ ಅಂತ ಓಡಿ ಹೋಗಿ ಬೇರೆ ಒಂದು ರೂಮ್ ಒಳಗಡೆ ಹೋಗೋಕೆ ಟ್ರೈ ಮಾಡ್ತಾನೆ. ಇಲ್ಲಿ ನೋಡು, ಕರೆಕ್ಟ್ ಆಗಿ ನಿಜವನ್ನ ಹೇಳ್ಬಿಡು, ಸುಮ್ನೆ ನಿಜವನ್ನ ಹೇಳ್ಬಿಡು ಅಂತ ಹೀರೋಯಿನ್ ಕೇಳ್ಬೇಕಾದ್ರೆ, ಅಂದ್ರೆ ನಮ್ಮ ಎಲಿ ಕೇಳ್ಬೇಕಾದ್ರೆ ಹುಡುಗ ಡೋರ್ ಅನ್ನ ಕ್ಲೋಸ್ ಮಾಡ್ಕೊಂಡೆ ಒಂದೊಂದು ನಿಜವನ್ನು ಡೀಟೇಲ್ಡ್ ಆಗಿ ಹೇಳ್ತಾನೆ. ಆಕ್ಚುಲಿ ಥಾಮಸ್ ಈ ಊರನ್ನ ಸೇರಿದ ಹುಡುಗನೇ ಇಲ್ಲ, ಬೇರೆ ಒಂದು ಊರಲ್ಲಿ ಬೇರೆ ಒಂದು ಮಿಷನರಿಯಲ್ಲೇ ಹುಡುಗ ಬೆಳೆದಿದ್ದಾನೆ. ಆದ್ರೆ ಹುಡುಗ ಟೀನೇಜ್ ಹುಡುಗ ಅನ್ನೋದ್ರಿಂದ ತುಂಬಾ ಕೆಟ್ಟ ಕೆಲಸಗಳನ್ನ ಮಾಡಿದ್ದಾನೆ, ತಪ್ಪುಗಳನ್ನ ಮಾಡಿದ್ದಾನೆ, ಸ್ಮೋಕ್ ಮಾಡಿದ್ದಾನೆ, ಡ್ರಗ್ಸ್ ತಗೊಂಡಿದ್ದಾನೆ, ಗಾಂಜಾ ಸೇದಿದ್ದಾನೆ. ಒಂದು ಸ್ಟೇಜ್ ಅಲ್ಲಿ ಏನ್ ಮಾಡಿದ್ದಾನೆ ಅಂದ್ರೆ ಆ ಮಿಷನರಿಯಲ್ಲಿ ಕಳ್ತನ ಮಾಡಿದ್ದಾನೆ. ಅವನಿಗೆ ಹಣ ಬೇಕಿದ್ದಾಗ ಅಲ್ಲಿ ಒಂದು ದೊಡ್ಡ ಅಮೌಂಟ್ ಅನ್ನ ಕದ್ಕೊಂಡು ಹುಡುಗ ಓಡಿ ಬಂದ್ಬಿಟ್ಟಿದ್ದಾನೆ. ಆ ಒಂದು ವಿಷಯ ಅವನ ತಂದೆ ತಾಯಿಗೋ ಇಲ್ಲ ಮಿಷನರಿಗೋ ಅಲ್ಲಿರೋ ದೊಡ್ಡ ಜನರಿಗೆ ಗೊತ್ತಾಗ್ಬಿಟ್ರೆ ತುಂಬಾನೇ ಅವಮಾನ ಆಗ್ಬಿಡುತ್ತೆ ಅಂತ ಹುಡುಗ ಇಲ್ಲಿಗೆ ಎಸ್ಕೇಪ್ ಆಗಿ ಬಂದಿದ್ದಾನೆ. ಸೊ ಈ ರೀತಿ ಹುಡುಗ ಎಲ್ಲವನ್ನು ಮನಸಾರೆ ಓಪನ್ ಆಗಿ ಮಾತಾಡ್ತಾ ಇರ್ಬೇಕಾದ್ರೆ ಇವು ಎಲ್ಲವನ್ನು ನಮ್ಮ ಹುಡುಗಿ ಎಲಿ ರೆಕಾರ್ಡ್ ಮಾಡ್ಕೊತಾಳೆ. ಅದೇ ಸಮಯದಲ್ಲಿ ಯಾರು ಡೋರ್ ಅನ್ನು ಓಪನ್ ಮಾಡ್ಕೊಂಡು ಮನೆ ಒಳಗಡೆ ಬರೋ ರೀತಿ ಇದೆ. ಯಾರು ಅಂತ ನೋಡಿದ್ರೆ ಅದು ಬೇರೆ ಯಾರು ಇಲ್ಲ, ನಮ್ಮ ಲಿಜಾ. ಜೊತೆಗೇನೆ ನಮ್ಮ ಹೀರೋ ಅವರ ಹೆಂಡತಿ ಅಂದ್ರೆ ಎಲಿ ಅವರ ತಾಯಿಯನ್ನ ಕರ್ಕೊಂಡು ಬಂದಿದ್ದಾರೆ. ಅಮ್ಮ ಬಂದಿದ ತಕ್ಷಣ ಎಲಿಯನ್ನ ಸಿಕ್ಕಾಪಟ್ಟೆ ಬೈತಾರೆ, ನೀನೆಲ್ಲ ಉದ್ಧಾರನೇ ಆಗಲ್ಲ, ಇವರನ್ನ ನೋಡೋಕೆ ಬರಬಾರ್ದು ಅಂತ ನಾನು ನಿನಗೆ ಎಷ್ಟೋ ಸಲ ಹೇಳಿದ್ದೀನಿ ಅಲ್ವಾ ಅಂತ ಬೈತಾನೆ ಇರ್ತಾರೆ. ಇಲ್ಲಿ ಲಿಸ್ ಬಂದು ನಮ್ಮ ಚಾರ್ಲಿಯನ್ನ ಚೆಕ್ ಮಾಡಿ ನೋಡ್ತಾರೆ. ನೋಡಿದ್ರೆ ಚಾರ್ಲಿ ಸದ್ದೇ ಇಲ್ಲ. ಲೇ ಏನೇ ಮಾಡಿಟ್ಟೆ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹೇಳಿ, ತುಂಬಾ ಎಲ್ಲ ಸೀನ್ ಹಾಕ್ಬೇಡಿ, ಎರಡೆರಡು ಪ್ರೆಗ್ನೆಂಟ್ ತಪ್ಪಿಸುವ ಟ್ಯಾಬ್ಲೆಟ್ಸ್ ಅನ್ನ ಹಾಕಿ ಕೊಟ್ಟಿದ್ದೀನಿ ಅಷ್ಟೇ. ಅಯ್ಯೋ ನಿನ್ನ ಅಂತ ಹೇಳ್ಬಿಟ್ಟು ಇವಾಗ ಲಿಜೋ ಚಾರ್ಲಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ. ಸ್ವಲ್ಪ ಚಾರ್ಲಿಯನ್ನ ಕಾನ್ಶಿಯಸ್ ಗೆ ತರ್ತಾರೆ. ಚಾರ್ಲಿಗೆ ಉಸಿರಾಡೋಕೆನೆ ಆಗ್ತಾ ಇಲ್ಲ. ಚಾರ್ಲಿ ಇವಾಗ ಅವರ ಕೊನೆ ಸ್ಟೇಜ್ ಅಲ್ಲಿ ಇರ್ತಾ ಇದ್ದಾರೆ. ಆದ್ರಿಂದ ಅವರ ನೋಸಿಗೆಲ್ಲ ಉಸಿರಾಡುವ ಪೈಪ್ ಅನ್ನೆಲ್ಲ ಟ್ಯೂಬ್ ನೆಲ್ಲ ಮಡಗ್ತಾರೆ. ಇವಾಗ ಇದನ್ನೆಲ್ಲ ನೋಡ್ತಾ ಇರುವ ಎಲಿ ಅವರ ತಾಯಿ ಸಿಕ್ಕಾಪಟ್ಟೆ ಬಯೋದಕ್ಕೆ ಶುರು ಮಾಡ್ತಾರೆ. ಎಲಿಗೆ ಅಸಹ್ಯವಾಗಿ ಇಲ್ವಾ ನಿನಗೆ, ಹಣ ಅಂತ ಹೇಳಿದ ತಕ್ಷಣ ಈ ರೀತಿ ಬಂದು ಕೂತಿದ್ಯಲ್ಲ ಅಂತ ಹೇಳಿದ ತಕ್ಷಣ ಎಲಿಗೆ ಕೋಪ ಬಂದ್ಬಿಡುತ್ತೆ. ಯಾರಿಗೆ ಬೇಕು ಹಣ, ಅದಕ್ಕಾಗೆಲ್ಲ ನಾನೇನು ಬಂದಿಲ್ಲ. ಹೌದು, ಇವಳ ದೊಡ್ಡ ಪ್ರೀತಿಯ ಮಗಳು, ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವಾ, ಈ ಮನುಷ್ಯ ನಿನಗಾಗಿ ಹಣ ಕೂಡ್ಸಿಟ್ಟಿರ್ತಾನೆ, ಸೇರ್ಸಿಟ್ಟಿರ್ಬೋದು, ಅದನ್ನೇ ನಿನಗೆ ಕೊಡ್ತೀನಿ ಅಂತ ಹೇಳಿದ ತಕ್ಷಣ ನೀನ್ ಬಂದು ಜಮ್ ಅಂತ ಕೂತ್ಕೊಬಿಟ್ಟಿದ್ಯಾ ಅಂತ ಎರ್ರಬಿರಿ
ಚಾರ್ಲಿ ಬೈತಾ ಇರ್ತಾರೆ. ಇದನ್ನ ಕೇಳಿ ಲಿಜು ಒಂದ್ ಕಡೆ ನಗಾಡ್ತಾ ಇರ್ತಾರೆ. ಏನು ಇವನ ಹತ್ರ ಹಣನ ಚಾನ್ಸೇ ಇಲ್ವಲ್ಲ ಅದಕ್ಕೆ ಅಂತ ನಗಾಡ್ಕೊಂಡೆ ಈ ಕಡೆ ತಿರುಗ್ಬೇಕಾದ್ರೆ ಹಾಗೆ ಒಳ್ಳೆ ಕಳ್ಳನ್ ರೀತಿ ನೋಡ್ತಾ ಇರ್ತಾರೆ ಚಾರ್ಲಿ. ಹೇಗಿರ್ಬೇಕು ಲಿಜಿಗೆ ಹತ್ಕೊಂಡೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಲೋ ಪಾಪಿ, ನಿನ್ನ ಹತ್ರ ಹಣ ಇರೋದನ್ನ ಹೇಳಿದಿದ್ರೆ ನಿನಗೆ ಟ್ರೀಟ್ಮೆಂಟ್ ಕೊಟ್ಟು ನಿನ್ನನ್ನ ಕಾಪಾಡಿರ್ಬೋದಾಗಿತ್ತಲ್ಲೋ. ನೀನು ಈ ರೀತಿ ಇರ್ತಾ ಇದೆಯಾ ಅಂತ ನಾನು ದಿನ ದಿನ ಎಷ್ಟು ಕಷ್ಟಕ್ಕೆ ಒಳಗಾಗ್ತಿದ್ದೀನಿ ಗೊತ್ತಾ? ನನಗೆ ಎಷ್ಟು ಬೇಜಾರಾಗ್ತಾ ಇದೆ ಗೊತ್ತಾ? ನಾನು ನಿನಗಾಗಿ ಎಷ್ಟು ದೂರ ಕಷ್ಟಪಟ್ಟಿದ್ದೀನಿ, ನೀನು ಈ ರೀತಿ ಮಾಡ್ಬಿಟ್ಟಿದ್ಯಲ್ಲ ಅಂತ ತುಂಬಾನೇ ಅಳ್ತಾ ಇರ್ಬೇಕಾದ್ರೆ ಚಾರ್ಲಿಗೆ ಹೇಗೆ ಅವರನ್ನ ಸಮಾಧಾನ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇಲ್ಲ ಇಲ್ಲ, ಅದು ನಾನು ನನ್ನ ಮಗಳಿಗಾಗಿ ಸೇರಿಸಿಟ್ಟ ಹಣ ಅಂತ ಚಾರ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಅವರು ಅದನ್ನ ಕೇಳ್ತಾನೆ ಇಲ್ಲ. ಹಾಗೆ ಡೋರ್ ಅನ್ನು ಓಪನ್ ಮಾಡಿ ಹೊರಗಡೆನೆ ಹೋಗ್ಬಿಡ್ತಾರೆ ಲಿಜಾ. ಇದನ್ನೆಲ್ಲ ನೋಡ್ತಾ ಇದ್ದ ಎಲ್ಲಿ ತುಂಬಾನೇ ಕೋಪ ಮಾಡ್ಕೊಂಡು, ನಿನ್ನ ಮಾತನ್ನ ಕೇಳಿ ನಾನು ಇಲ್ಲಿಗೆ ಬಂದೆ ನೋಡು, ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ನೋಡು, ನೀನು ಏನಕ್ಕಾಗಿ ಇನ್ನ ಬದುಕಿದ್ಯಾ, ಸತ್ತೋಗು, ಸಾಯಿ ಅಂತ ತುಂಬಾನೇ ಹರ್ಟ್ ಮಾಡಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಆದ್ರೂ ನಮ್ಮ ಚಾರ್ಲಿ ಅದನ್ನ ದೊಡ್ಡದಾಗಿ ತಗೊಳ್ಳಲ್ಲ. ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾರೆ, ಪ್ಲೀಸ್ ದಯವಿಟ್ಟು ಹೋಗ್ಬೇಡ, ನನ್ನನ್ನ ಬಿಟ್ಟು ಹೋಗ್ಬೇಡ. ಅವಳು ಹೋಗ್ಬೇಕಾದ್ರೆ ಅವಳನ್ನ ನಿಲ್ಲಿಸಿ, ನೋಡು ನಾನು ನಿನಗಾಗಿ ಎಸೆನ ರೆಡಿ ಮಾಡಿ ಬಿಟ್ಟಿದ್ದೀನಿ, ಇದನ್ನ ನಿನ್ನ ಸ್ಕೂಲಲ್ಲಿ ಕೊಟ್ಟು ಒಳ್ಳೆ ಮಾರ್ಕ್ಸ್ ತಗೋ, ಅದು ಒಂದು ಒಳ್ಳೆ ಎಸೆ, ಅದನ್ನ ದಯವಿಟ್ಟು ನೀನು ಓದು ಅಂತ ಹೇಳ್ತಾನೆ ಇರ್ಬೇಕಾದ್ರೆ ಡೋರ್ ಅನ್ನ ಡುಮ್ ಅಂತ ಕ್ಲೋಸ್ ಮಾಡಿಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾಳೆ ಎಲಿ. ಇವನ್ನೆಲ್ಲ ಹಾಗೆ ಸೈಲೆಂಟ್ ಆಗಿ ಕೂತು ನೋಡ್ತಾ ಇರ್ತಾರೆ ಎಲಿ ಅವರ ಅಮ್ಮ. ಆಲ್ಮೋಸ್ಟ್ 10 ವರ್ಷಗಳ ನಂತರ ಇಬ್ಬರು ನೋಡ್ಕೋತಾ ಇದ್ದಾರೆ. ಅಮ್ಮ ಹಾಗೆ ಗುರಾಯಿಸಿ ನೋಡ್ತಾ ಇರ್ತಾರೆ. ಚೆನ್ನಾಗಿದ್ಯಾ, ಇವಾಗ್ಲಾದ್ರೂ ನನ್ನನ್ನು ನೋಡ್ಬೇಕು ಅಂತ ನಿನಗೆ ಅನಿಸ್ತಲ್ಲ ಅಂತ ಹೇಳಿ ಇಬ್ಬರು ಮಾತಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಚೇಂಜ್ ಮಾಡಿ ಅವರವರ ಲೈಫ್ ಅಲ್ಲಿ ಏನಾಯ್ತು ಅನ್ನೋದನ್ನ ಹೇಳ್ಕೊತಾರೆ. ಚಾರ್ಲಿ ಬಿಟ್ಟು ಹೋಗಿದ್ದೆ ದೊಡ್ಡ ತಪ್ಪು ಅನ್ನೋದನ್ನ ಅವರು ಹೇಳ್ತಾರೆ. ಅದಕ್ಕೆ ಚಾರ್ಲಿ, ನೀನ್ ಮಾತ್ರ ಏನು, ಆಮೇಲಿಂದ ನೀನು ನನ್ನನ್ನ ಬಂದು ಒಂದು ಸರಿ ಕೂಡ ನೋಡಿಲ್ಲ, ನೀನು ಈ ರೀತಿ ಆಗಿರ್ತೀಯ ಅಂತ ನನಗೆ ಗೊತ್ತೇ ಇರಲಿಲ್ಲ, ದಯವಿಟ್ಟು ಆ ಹಣವನ್ನ ಇಟ್ಟು ನಿನ್ನನ್ನ ನೀನು ಟ್ರೀಟ್ಮೆಂಟ್ ಕೊಟ್ಕೋ, ನಿನ್ನನ್ನ ನೀನು ಸರಿಪಡಿಸ್ಕೋ, ಹೇಳಿದ್ರೆ ಕೇಳು ಅಂತ ಎಷ್ಟು ಹೇಳಿ ನೋಡ್ತಾರೆ. ಆದ್ರೆ ನಮ್ಮ ಚಾರ್ಲಿ ಕೇಳೋ ತರಾನೇ ಇಲ್ಲ. ಅದಕ್ಕೆ ಕಾರಣ ಏನು ಗೊತ್ತಾ? ಅದು ಅವರ ಮಗಳಿಗಾಗಿ ಸೇರ್ಸಿಟ್ಟ ಹಣ. ನಾನು ನನ್ನ ಮಗಳಿಗಾಗಿ ಏನನ್ನು ಮಾಡಿಲ್ಲ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಅಮ್ಮ, ನೀನು ನಿನ್ನ ಮಗಳನ್ನ ಏನಂತ ಅನ್ಕೊಂಡಿದ್ಯಾ? ಅವಳು ಏನೆಲ್ಲ ಮಾಡ್ತಾಳೆ ಗೊತ್ತಾ? ಅವಳು ಎಷ್ಟು ಕೆಟ್ಟ ಹುಡುಗಿಯಾಗಿ ಬೆಳೆದು ನಿಂತಿದ್ದಾಳೆ ಗೊತ್ತಾ? ಸಿಗರೇಟ್ ಸೇಯ್ತಾಳೆ, ಗಾಂಜಾ ಹೊಡಿತಾಳೆ. ನೀನು ಇವಾಗ ಇಷ್ಟು ಹಣವನ್ನ ಕೊಟ್ರೆ ಅವಳು ಏನ್ ಮಾಡ್ತಾಳೆ ಗೊತ್ತಾ? ಮೈ ಪೂರ್ತಿ ಟ್ಯಾಟೂವನ್ನ ಹಾಕೊಂಡು ಸುತ್ತಾಡ್ತಾಳೆ, ಡ್ರಗ್ಸ್ಗೆ ಅಡಿಕ್ಟ್ ಆಗ್ತಾಳೆ, ಇನ್ನ ಕೆಟ್ಟ ಕೆಟ್ಟ ಕೆಲಸಗಳು ದೊಡ್ಡದಾಗಿ ಮಾಡ್ತಾಳೆ ಅಂತ ಭಯಂಕರವಾಗಿ ಎಲಿ ಬಗ್ಗೆ ಕಂಪ್ಲೇಂಟ್ ಗಳನ್ನ ಮಾಡ್ತಾನೆ ಇರ್ಬೇಕಾದ್ರೆ ಚಾರ್ಲಿ ಟೆನ್ಷನ್ ಆಗಿಬಿಟ್ಟು, ಸುಮ್ಮನೆ ನಿಲ್ಸು, ನನ್ನ ಮಗಳು ಆ ರೀತಿಯೆಲ್ಲ ಇರೋದಕ್ಕೆ ಚಾನ್ಸೇ ಇಲ್ಲ. ನಿನ್ನ ಮಗಳ 10 ವರ್ಷದ ಹಿಂದೆ ಅವಳನ್ನ ಬಿಟ್ಟು ಹೋಗ್ಬೇಕಾದ್ರೆ ಆವಾಗ ಅವಳು ನಿನ್ನ ಮಗಳು ಅನ್ನೋದು ನಿನಗೆ ನೆನ್ಪಿರ್ಲಿಲ್ವಾ? ಅದ್ರಲ್ಲೂ ಒಂದು ಹುಡುಗನಿಗಾಗಿ ಅವಳನ್ನ ಬಿಟ್ಟು ಹೋಗಿದ್ಯಲ್ಲ, ಆವಾಗ ನಿನಗೆ ಗೊತ್ತಾಗ್ಲಿಲ್ವಾ ಅಂತ ಇವರು ಅವರ ನೋವಿಂದ ತುಂಬಾನೇ ಬೈತಾ ಇರ್ತಾರೆ ಚಾರ್ಲಿಗೆ. ಆವಾಗ ಚಾರ್ಲಿ ತುಂಬಾನೇ ಬೇಜಾರಾಗಿ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು, ನಾನು ಎಷ್ಟೋ ತಪ್ಪುಗಳನ್ನ ಮಾಡಿದ್ದೀನಿ, ಆದ್ರೆ ಅದು ಯಾವುದು ನನ್ನ ಮಗಳನ್ನ ಅಫೆಕ್ಟ್ ಮಾಡಬಾರ್ದು. ಅವಳ ಒಳಗಡೆ ಒಂದು ಒಳ್ಳೆ ಮನಸ್ಸು ಇದೆ, ಅವಳು ಚೆನ್ನಾಗಿ ಬೆಳಿಬೇಕು, ಎಲ್ಲರ ಹತ್ರನೂ ಒಳ್ಳೆ ಹೆಸರನ್ನ ತಗೋಬೇಕು, ಈ ಪ್ರಪಂಚದ ಮೇಲೆ ಇರುವ ಅವಳ ಲುಕ್ ಚೇಂಜ್ ಆಗ್ಬೇಕು, ಅವಳು 4 ಜನರನ್ನ ಕೇರ್ ಮಾಡಬೇಕು, ಅವಳನ್ನ 4 ಜನರು ಕೇರ್ ಮಾಡಬೇಕು ಅಂತ ಹೇಳ್ತಾನೆ ಇರ್ಬೇಕಾದ್ರೆ ನೀನು ಅನ್ಕೊಳ್ಳೋದೆಲ್ಲ ನಡೆಯೋದೇ ಇಲ್ಲ. ಇಷ್ಟು ಅವಳ ಬಗ್ಗೆ ನೀನು ಚೆನ್ನಾಗಿ ಮಾತಾಡ್ತಾ ಇದೆಯಲ್ಲ, ಏನಕ್ಕಾಗಿ ನಾನು ಅವಳನ್ನ ನಿನ್ನ ಹತ್ರ ಬಿಡ್ಲಿಲ್ಲ ಗೊತ್ತಾ? ಕರ್ಕೊಂಡು ಬಂದೇ ಇರ್ಲಿಲ್ಲ ಗೊತ್ತಾ? ಯಾಕೆಂದ್ರೆ ಅವಳು ತುಂಬಾ ಕೆಟ್ಟವಳು, ನಿನ್ನನ್ನ ಹರ್ಟ್ ಮಾಡಿ ಬಿಡ್ತಾಳೆ ಅಂತಾನೆ ನಾನು ಹೆದರ್ಕೋತಾ ಇದ್ದೆ. ನನ್ನ ಮಗಳು ಏನಕ್ಕೆ ನನ್ನನ್ನ ಹರ್ಟ್ ಮಾಡ್ಬೇಕು ಅಂತ ಚಾರ್ಲಿ ಕ್ವಶನ್ ರೈಸ್ ಮಾಡ್ಬೇಕಾದ್ರೆ ಅದಕ್ಕೆ ಬೇಗ ಬಂದು ಲ್ಯಾಪ್ಟಾಪ್ ಅನ್ನು ಓಪನ್ ಮಾಡಿ ಅದರಲ್ಲಿ ಫೇಸ್ಬುಕ್ ಪೇಜ್ ಅನ್ನು ಓಪನ್ ಮಾಡಿ ತೋರಿಸ್ತಾರೆ ಚಾರ್ಲಿಗೆ. ಇವರಿಗೇನೆ ಗೊತ್ತಿಲ್ಲದೆ ಇವರನ್ನ ಫೋಟೋ ತಗೊಂಡು ಅದನ್ನ ಫೇಸ್ಬುಕ್ ಪೇಜ್ ಅಲ್ಲಿ ತುಂಬಾನೇ ಫನ್ನಿಯಾಗಿ ಕಮೆಂಟ್ ಮಾಡಿ ಹಾಕಿರ್ತಾಳೆ, ಒಂದು ಪೋಸ್ಟ್ ಅನ್ನ ಹಾಕಿರ್ತಾಳೆ. ಅದನ್ನ ನೋಡಿದ ತಕ್ಷಣವೇ ಚಾರ್ಲಿಗೆ ಮುಖ ಸಪ್ಪಿಗೆ ಆಗೋಗುತ್ತೆ, ಮುಖಾನೇ ಚೇಂಜ್ ಆಗೋಗುತ್ತೆ. ಆದ್ರೂ ಆಮೇಲೆ ನಗಾಡ್ಕೊಂಡು, ಪರವಾಗಿಲ್ಲ, ನನ್ನ ಮಗಳು ಒಳ್ಳೆ ಕ್ಯಾಪ್ಷನ್ ಜೊತೆನೆ ಹಾಕಿದ್ದಾಳೆ, ಅವಳು ಒಂದು ಸೂಪರ್ ಆದ ರೈಟರ್ ಅಂತ ಹೇಳ್ಬೇಕಾದ್ರೆ ತುಂಬಾನೇ ಕೋಪದಿಂದ ಮಾತಾಡ್ತಾರೆ ತಾಯಿ. ನಿನಗೆ ಬುದ್ಧಿನೇ ಇಲ್ವೇನು, ಏನಕ್ಕೂ ನಿನ್ನನೇ ನೀನು ಈ ರೀತಿ ಮಾಡ್ಕೊಂಡು ಬೇರೆಯವರನ್ನ ಅಳಿಸ್ತೀಯಾ ಅಂತ ಮಾತಾಡ್ಕೊಂಡೇ ಬಂದು ಚಾರ್ಲಿಯನ್ನ ತಪ್ಕೋತಾರೆ. ಹಾಗೆ ಅಳೋದಕ್ಕೆ ಶುರು ಮಾಡ್ತಾರೆ. ಇವಾಗ ಚಾರ್ಲಿನ ಅವರನ್ನ ಸಮಾಧಾನ ಮಾಡ್ತಾರೆ. ನೋಡೋಕೆನೆ ತುಂಬಾ ಸೂಪರ್ ಆಗಿರುತ್ತೆ ಈ ಸೀನ್. ಇವರು ಇವರ ಲೈಫ್ ಅಲ್ಲಿ ತುಂಬಾ ತಪ್ಪುಗಳನ್ನ ಮಾಡ್ಬಿಟ್ಟಿದ್ದಾರೆ, ಅದು ಅವರ ಹೆಂಡತಿಯನ್ನು ಮಗಳನ್ನು ತುಂಬಾನೇ ಅಫೆಕ್ಟ್ ಮಾಡಿಬಿಟ್ಟಿದೆ. ಅದಕ್ಕಾಗಿ ಇವಾಗ ಏನ್ ಮಾಡ್ತಾರೆ ಅನ್ನೋದು ಅವರಿಗೇನೆ ಗೊತ್ತಾಗ್ತಾ ಇಲ್ಲ. ಸಾಯೋಕ್ಕೂ ಮುಂಚೆ ಏನಾದ್ರೂ ಮಾಡ್ಲೇಬೇಕು ಅಂತ ಅನ್ಕೋಬಿಟ್ಟಿದ್ದಾರೆ. ಇವಾಗ ಅವರ ಹೆಂಡತಿಯನ್ನ ತಪ್ಪಿಕೊಂಡು ಅವರ ಲೈಫ್ ಅಲ್ಲಿ ನಡೆದಿದ್ದ ವಿಷಯಗಳು ಎಲ್ಲವನ್ನೂ ಮಾತಾಡ್ತಾರೆ. ಕೊನೆದಾಗಿ ನಾವಿಬ್ಬರು ಬೀಚ್ಗೆ ಹೋಗಿದ್ವಿ, ನೆನ್ಪಿದ್ಯಾ? ನಾನು ಕೂಡ ಸ್ವಿಮ್ ಮಾಡ್ತಾ ಇದ್ನಲ್ಲ, ಕೊನೆದಾಗಿ ನನಗೆ ಗೊತ್ತಿದ್ದು ನಾನು ಸ್ವಿಮ್ ಮಾಡಿದ್ದು ಲಾಸ್ಟ್ ಆಗಿ ಅಲ್ಲೇ ಅನ್ಸುತ್ತೆ. ನೀನ್ ಕೂಡ ನಿನ್ನ ಕಾರನ್ನ ನಾನು ಕೊಳಕು ಮಾಡ್ಬಿಟ್ಟೆ ಅಂತ ನನ್ನನ್ನ ಬೈತಾ ಇದೆಯಲ್ಲ, ಆವಾಗ ಎಲಿ ಕೂಡ ಅವಳ ಪಾಡಿಗೆ ಅವಳು ಮರಳಲ್ಲಿ ಕೂತು ಮರಳು ಮನೆ ಕಟ್ತಾ ಇದ್ಲಲ್ಲ, ಅವೆಲ್ಲ ಬ್ಯೂಟಿಫುಲ್ ಆದ ದಿನಗಳು ಅಲ್ವಾ ಅಂತ ಮಾತಾಡ್ತಾನೆ ಇರ್ಬೇಕಾದ್ರೆ ಆವಾಗ ಅಮ್ಮ, ನಾನು ಆಲನ್ ಅನ್ನ ನೋಡ್ದೆ, ನಾವಿಬ್ಬರು ಡಿವೈಡ್ ಆದ ಮೇಲೆ ಏನೋ ಒಂದು ವಿಷಯಕ್ಕಾಗಿ ನನ್ನ ಹತ್ರ ಮಾತಾಡ್ಬೇಕು ಅಂತ ಬಂದು ನಿಂತಿದ್ರು. ಆದ್ರೆ ನಾನು ಅವರಿಗೆ ಮುಖ ಕೊಟ್ಟು ಕೂಡ ಮಾತಾಡ್ಲಿಲ್ಲ. ಆಮೇಲೆ ಅವರು ಕೂಡ ಹೋಗ್ಬಿಟ್ರು. ಆದ್ರೆ ನನಗೆ ಗೊತ್ತಿರ್ಲಿಲ್ಲ ಅವರನ್ನು ನೋಡೋದು ನಾನು ಅದೇನೆ ಕೊನೆದಾಗಿ ಅಂತ ಹೇಳಿ ಇಬ್ಬರುವೆ ನೆಮ್ಮದಿಯಾಗಿ ತುಂಬಾ ದಿನ ಬಿಟ್ಟು ಮಾತಾಡ್ಕೋತಾನೆ ಇರ್ಬೇಕಾದ್ರೆ ಸಡನ್ ಆಗಿ ನಮ್ಮ ಚಾರ್ಲಿಗೆ
ಎದೆನೋವು ಬರೋದಕ್ಕೆ ಶುರು ಆಗುತ್ತೆ. ತುಂಬಾನೇ ಕಷ್ಟ ಪಡ್ತಾ ಇದ್ದಾರೆ. ಇದನ್ನ ನೋಡುವ ಮೇರಿಗೆ ತಡ್ಕೊಳ್ಳೋಕೇನೆ ಆಗ್ತಾ ಇಲ್ಲ. ಇಲ್ಲಿ ನೋಡು, ದಯವಿಟ್ಟು ನಾನು ಹೇಳೋದನ್ನ ಕೇಳು. ಒಂದು ವಿಷಯ ಹೇಳ್ತೀನಿ ಕೇಳು. ಈ ಹಣ ಎಲ್ಲ ನಿನ್ನ ಮಗಳಿಗೆ ಬೇಕಾಗಿಲ್ಲ. ಅವಳು ಹಾಳೋಗ್ತಾಳೆ, ಎಕ್ಕುಟ್ಟೋಗ್ಬಿಟ್ಟಿದ್ದಾಳೆ. ಅದ್ರ ಬದಲು ನಿನ್ನನ್ನ ನೀನು ನೋಡ್ಕೋ. ದಯವಿಟ್ಟು ನಿನ್ನನ್ನ ನೀನು ಕೇರ್ ಮಾಡು. ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗು. ನಿನ್ನನ್ನ ನೀನು ನೋಡ್ಕೋ ಅಂತ ಹೇಳ್ಬೇಕಾದ್ರೆ ಚಾರ್ಲಿ ಅದನ್ನ ಕೇಳ್ತಾನೆ ಇಲ್ಲ. ಇಲ್ಲ ಇಲ್ಲ, ಅದು ನಾನು ಮಾಡಲ್ಲ. ಆ ಹಣ ನನ್ನ ಮಗಳಿಗೇನೆ. ನೋಡು ನೋಡು, ನೀವು ಅನ್ಕೊಳ್ಳೋ ರೀತಿ ನನ್ನ ಮಗಳು ಇಲ್ಲ. ಈ ಪ್ರಪಂಚ ನೋಡೋ ರೀತಿ ನನ್ನ ಮಗಳು ಇಲ್ಲ. ಅವಳು ನಮ್ಮ ಮಗಳು. ನಾವೇ ಅವಳನ್ನ ನಂಬದೇ ಇದ್ರೆ ಹೇಗೆ? ಬಿಟ್ಬಿಡ್ಬಾರ್ದು ಅವಳನ್ನ. ನಾವು ಅವಳನ್ನ ಬಿಟ್ಬಿಡ್ಬಾರ್ದು. ನಾನು ಅವಳನ್ನ ಗಿವ್ ಅಪ್ ಮಾಡಲ್ಲ ಅಂತ ಕಿರ್ಚ್ಕೋಬೇಕಾದ್ರೆ ರಿಟರ್ನ್ ಅಮ್ಮ ಕಿರ್ಚ್ಕೋತಾರೆ. ಅದನ್ನ ನೀನು 10 ವರ್ಷದ ಹಿಂದೆನೆ ಯೋಚನೆ ಮಾಡಿರ್ಬೇಕಾಗಿತ್ತು. 10 ವರ್ಷದ ಹಿಂದೆ ಅವಳನ್ನ ಗಿವ್ ಅಪ್ ಮಾಡ್ಬಿಟ್ಟಿದ್ಯಾ ನೀನು ಅಂತ ಮಾತಾಡ್ಕೊಂಡೆ ಡೋರ್ ಕಡೆ ನೋಡಿ ಅವರು ನಡೆದು ಹೋಗ್ಬೇಕಾದ್ರೆ ಇಲ್ಲಿ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರ್ತಾರೆ ನೋಡಿ. ಮೇರಿ, ನನ್ನ ಲೈಫ್ ಅಲ್ಲಿ ನಾನು ಎಷ್ಟೋ ತಪ್ಪುಗಳನ್ನ ಮಾಡ್ಬಿಟ್ಟಿದ್ದೀನಿ. ತುಂಬಾ ಅಸಹ್ಯವಾಗಿ ಬದುಕಿದ್ದೀನಿ. ಆದ್ರೆ ನನ್ನ ಮಗಳಿಗಾಗಿ ನಾನು ಏನನ್ನು ಮಾಡಿಲ್ಲ. ಅವಳಿಗಾಗಿ ನಾನು ಏನಾದ್ರೂ ಮಾಡ್ಬೇಕು. ನನಗೆ ಒಂದು ಚಾನ್ಸ್ ಕೊಡಿ. ನನ್ನ ಲೈಫ್ ಅಲ್ಲಿ ನಾನು ಏನನ್ನಾದ್ರೂ ಒಂದನ್ನಾದ್ರೂ ನಾನು ಕರೆಕ್ಟ್ ಆಗಿ ಮಾಡ್ಬೇಕು ಅಂತ ಹತ್ಕೊಂಡೆ ಕೈಯನ್ನ ತೋರಿಸ್ತಾರೆ ನೋಡಿ. ಮೇರಿ ಕೂಡ ಹತ್ಕೊಂಡೆ ಸರಿ ಏನಾದ್ರೂ ಮಾಡು ಅಂತ ಹೇಳಿ ಅಲ್ಲಿಂದ ಹೊರಡುತ್ತಾರೆ. ಇವಾಗ ಉಸಿರು ಎಳ್ಕೊಂಡು ಒಬ್ಬೊಂಟಿಯಾಗಿ ಕೂತಿರ್ತಾರೆ ಚಾರ್ಲಿ. ನಮ್ಮ ಚಾರ್ಲಿಗೆ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ ಅವರು ಇನ್ನು ಸ್ವಲ್ಪ ದಿನದಲ್ಲಿ ತೀರೋಗ್ತಾರೆ ಅಂತ. ಇನ್ನ ಸ್ವಲ್ಪ ದಿನ ಕೂಡ ಇಲ್ಲ, ಇನ್ನ ಕೆಲವೊಂದು ಕ್ಷಣದಲ್ಲಿ ತೀರೋಗ್ತಾರೆ ಅಂತ. ಯಾಕೆ ಇನ್ನ ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ನೆಕ್ಸ್ಟ್ ಸೆಕೆಂಡ್ ಕೂಡ ಇರ್ತಾರೆ ಇಲ್ವೋ ಅಂತ ಅವರಿಗೇನೆ ಗೊತ್ತಿಲ್ಲ. ಸೊ ಕೊನೆಯದಾಗಿ ಚೆನ್ನಾಗಿ ತಿನ್ಕೊಳ್ಳೋಣ ಅಂತ ಪಿಜ್ಜಾನ ಆರ್ಡರ್ ಮಾಡ್ತಾರೆ. ಯಾವಾಗಿನ ರೀತಿನೋ ಆ ಪಿಜ್ಜಾ ಹುಡುಗನು ಡೆಲಿವರಿ ಬಾಯ್ ಪಿಜ್ಜಾನ ತಂದು ಮಡಗ್ಬಿಟ್ಟು ಹೋಗ್ತಾನೆ. ಚಾರ್ಲಿನೂ ಪಿಜ್ಜಾನ ತಗೊಳ್ಳೋಣ ಅಂತ ಹೋಗ್ಬೇಕಾದ್ರೆ ಆ ಪಿಜ್ಜಾ ಹುಡುಗ ಹೋಗೇ ಇಲ್ಲ, ಅಲ್ಲೇ ಇದ್ದಾನೆ. ಇವರನ್ನ ನೋಡ್ಬಿಡ್ತಾನೆ. ಚಾರ್ಲಿಯನ್ನ ನೋಡಿದ ತಕ್ಷಣ ಒಂದ್ ರೀತಿ ಹೆದರ್ಕೊಂಡು ಅಲ್ಲಿಂದ ಓಡಿ ಹೋಗ್ಬಿಡ್ತಾನೆ. ಇದನ್ನ ನೋಡಿದ ತಕ್ಷಣ ಇನ್ನವೇ ಅವರ ಮೇಲೇನೆ ಅವರಿಗೇನೆ ಬೇಜಾರಾಗುತ್ತೆ ಚಾರ್ಲಿಗೆ. ನಾವು ಏನಕ್ಕಾಗಿ ಹೀಗೆ ಆಗ್ಬಿಟ್ಟಿದೀವಿ? ಏನಕ್ಕೆ ನಾವು ಹೌಸ್ಕೊಂಡಿರ್ಬೇಕು? ನಾವು ಹಾನೆಸ್ಟ್ ಆಗೇ ಇರ್ತಾ ಇಲ್ವಲ್ಲ ಅಂತ ಕೂತ್ಕೊಂಡು ಏನನ್ನ ಮಾಡ್ತಾರೆ ಅಂದ್ರೆ ಆ ಪಿಜ್ಜಾನ ಎರ್ರ ಬೆರ್ರಿ ತಿಂತಾರೆ, ಭರ್ಜರಿಯಾಗಿ ತಿಂತಾರೆ. ಅದು ಮಾತ್ರ ಇಲ್ಲ, ಅವರು ಆನ್ಲೈನ್ ಕ್ಲಾಸ್ ಅನ್ನ ಕಂಡಕ್ಟ್ ಮಾಡ್ತಾರೆ ಅಲ್ವಾ, ಅಲ್ಲಿ ಒಂದು ಮೇಲ್ ಅನ್ನ ಹಾಕ್ತಾರೆ. ಇಲ್ಲಿ ನೋಡಿ ಮಕ್ಕಳ, ನಾಳೆ ನಿಮಗೆ ಲಾಸ್ಟ್ ಕ್ಲಾಸ್. ಈ ಎಸ್ಸೆ ಕೋರ್ಸ್ ಇವು ಎಲ್ಲವನ್ನು ಬಿಟ್ಬಿಡಿ. ನಿಮ್ಮ ಮನಸ್ಸಲ್ಲಿ ಇರೋದನ್ನ ಹಾನೆಸ್ಟ್ ಆಗಿ ಬರೆಯಿರಿ. ಅರ್ಥ ಆಗ್ತಾ ಇದೆಯಾ? ಹಾನೆಸ್ಟ್ ಆಗಿ ಇರಬೇಕು ಅದು ಅಂತ ಮೇಲನ್ನ ಕಳಿಸ್ಬಿಟ್ಟು ಎರ್ರ ಬೆರ್ರಿ ಎಲ್ಲ ಸಿಗೋದು ಎಲ್ಲವನ್ನು ತಿಂತಾ ಇರ್ತಾರೆ. ಬ್ರೆಡ್ ಚೀಸು ಏನೆಲ್ಲ ತಿನ್ಬಾರ್ದು ಅಂತಹ ಜಂಕ್ ಫುಡ್ಸ್ ಎಲ್ಲವನ್ನು ಒಡೆದು ಬಾರಿಸ್ತಾ ಇದ್ದಾರೆ. ಹಾಗೆ ತಿನ್ಕೊಂಡೆ ನಾನು ಸಾಯ್ಬೇಕು ಅಂತ ಅಳ್ತಾ ಇರ್ತಾರೆ. ಹಾಗೆ ಅಳ್ತಾನೆ ಇರ್ಬೇಕಾದ್ರೆ ಡಮ್ ಅಂತ ಡೋರ್ ಅನ್ನು ಓಪನ್ ಮಾಡ್ಕೊಂಡು ಒಳಗಡೆ ಥಾಮಸ್ ಓಡಿ ಬರ್ತಾನೆ. ಕೈಯಲ್ಲಿ ಬೈಬಲ್ ಅನ್ನ ಇಟ್ಕೊಂಡು, ನಾನು ಇವಾಗ ಹೇಳುವ ವಿಷಯನ ನೀವು ನಂಬೋದೇ ಇಲ್ಲ. ನಾನು ನ್ಯೂ ಲೈಫ್ ಮಿಷನರಿಯಿಂದ ಬಂದಿಲ್ಲ. ಇಲ್ಲಿ ಜಪ ಮಾಡೋದಕ್ಕಾಗಿ ನಾನು ಬಂದಿರ್ಲಿಲ್ಲ. ಹೇಳ್ಬೇಕು ಅಂದ್ರೆ ನನ್ನ ಊರನ್ನ ಬಿಟ್ಟು ನಾನು ಓಡಿ ಬಂದ್ಬಿಟ್ಟಿದ್ದೆ. ಸ್ವಲ್ಪ ಹಣವನ್ನ ಕದ್ಬಿಟ್ಟಿದ್ದೆ. ಅದಕ್ಕಾಗಿ ಹೆದರ್ಕೊಂಡು ಅಲ್ಲಿಂದ ಬಂದ್ಬಿಟ್ಟಿದ್ದೆ. ಆದ್ರೆ ಇವತ್ತು ನಡೆದಿದ್ದೇ ಬೇರೆ. ನಿಮ್ಮ ಮಗಳು ಯಾವಾಗ್ಲೂ ನನ್ನ ಫೋಟೋಸ್ ತಗೋತಾನೆ ಇರ್ತಾ ಇದ್ಲು. ಅದು ಮಾತ್ರ ಇಲ್ಲ, ಅವತ್ತು ನಾನು ಮಾತಾಡ್ಬೇಕಾದ್ರೆ ಕೂಡ ಅದನ್ನ ರೆಕಾರ್ಡ್ ಮಾಡ್ಕೊಬಿಟ್ಟಿದ್ದಾಳೆ. ಅದು ಏನಕ್ಕೆ ಅಂತ ಆವಾಗ ನನಗೆ ಅರ್ಥ ಆಗಿರ್ಲಿಲ್ಲ. ಆದ್ರೆ ಏನ್ ಮಾಡಿದಾಳೆ ಅಂದ್ರೆ ನನ್ನ ಊರನ್ನ ಕಂಡಿಡ್ದಿದ್ದಾಳೆ. ನನ್ನ ಊರನ್ನ ಕಂಡಿಡ್ದು ನನ್ನ ತಂದೆ ತಾಯಿಗೆ ನಾನು ವರ್ಕ್ ಮಾಡ್ತಾ ಇದ್ದ ಚರ್ಚಿಗೂ ಕಳ್ಸಿದಾಳೆ. ಅವರ ಹತ್ರದಿಂದ ನನಗೆ ರಿಪ್ಲೈ ಬಂದಿತ್ತು. ಏನಂತ ರಿಪ್ಲೈ ಬಂದಿತ್ತು ಅಂದ್ರೆ, ಅದು ಜಸ್ಟ್ ಹಣ ಕಣೋ ಅಷ್ಟೇ, ನಮಗೆ ನೀನೇ ಕಣೋ ಇಂಪಾರ್ಟೆಂಟ್. ನಾವು ನಿನ್ನ ಮೇಲೆ ಇಟ್ಟಿರುವ ಪ್ರೀತಿ ತುಂಬಾನೇ ದೊಡ್ಡದು ಅಂತ ರಿಪ್ಲೈ ಲೆಟರ್ ಕಳ್ಸಿದ್ದಾರೆ. ಆದ್ರಿಂದ ಮತ್ತೆ ನಾನು ನಮ್ಮ ಊರಿಗೆ ಹೊರಡ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ಇದನ್ನೆಲ್ಲ ಮಾಡಿದ್ದು ಎಲಿನಾ ಅಂತ ತುಂಬಾನೇ ಖುಷಿ ಆಗ್ತಾ ಇದ್ದಾರೆ ಚಾರ್ಲಿ. ಯಾಕೆ ಅಂದ್ರೆ ಅವಳ ಬಿಹೇವಿಯರ್ ಎಲ್ಲವೂ ಕೆಟ್ಟದಾಗೆ ಇರ್ತಾ ಇತ್ತು. ಆದ್ರೆ ಇವರು ನಂಬ್ತಾ ಇದ್ರು, ಇವರು ಬಿಟ್ಬಿಟ್ಟು ಬಂದಿದ್ರಿಂದಾನೇ ಆ ಹುಡುಗಿ ಈ ರೀತಿ ಆಗ್ಬಿಟ್ಟಿದ್ದಾಳೆ ಅಂತ. ಆದ್ರೆ ಇನ್ನವೇ ಅವಳ ಒಳಗಡೆ ಒಳ್ಳೆ ಗುಣಗಳು ಇದೆ ಅಂತ ಗೊತ್ತಾಗ್ತಿದೆ. ಖಂಡಿತ ಅವಳ ಕೈಯಲ್ಲಿ ಒಳ್ಳೆ ಲೈಫ್ ಅನ್ನ ಲೀಡ್ ಮಾಡೋಕೆ ಆಗುತ್ತೆ ಅಂತ ನಂಬೋದಕ್ಕೆ ಶುರು ಮಾಡ್ತಾರೆ ಚಾರ್ಲಿ. ಆ ನಂಬಿಕೆಗೆ ತಕ್ಕಿದಂತೆ ಒಂದು ಹುಡುಗನನ್ನ ಅವರ ಫ್ಯಾಮಿಲಿ ಜೊತೆ ಜಾಯಿನ್ ಮಾಡಿ ಬಿಟ್ಬಿಟ್ಟಿದ್ದಾಳೆ ನಮ್ಮ ಹುಡುಗಿ ಎಲಿ. ಅವಳ ತಾಯಿ ಹೇಳೋ ಹಾಗೆ, ಈ ಪ್ರಪಂಚ ಹೇಳೋ ಹಾಗೆ ಆ ಹುಡುಗಿ ಕೆಟ್ಟವಳಾಗಿದ್ದಿದ್ರೆ ಇವಾಗ ಅವಳು ಮಾಡಿರುವ ಕೆಲಸ ಏನು, ಇದಕ್ಕೆ ಏನು ಅರ್ಥ ಅಂತ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ. ಅವರ ಕಣ್ಣಲ್ಲೆಲ್ಲ ನೀರ್ ಕಚ್ಕೊಬಿಟ್ಟಿರುತ್ತೆ. ಹಾಗೆ ತುಂಬಾ ಖುಷಿಯಿಂದ ಆ ಹುಡುಗನನ್ನ ಅಲ್ಲಿಂದ ಕಳಿಸ್ಕೊಡ್ತಾರೆ. ಹೋಗು, ಫಸ್ಟ್ ನಿನ್ನ ಫ್ಯಾಮಿಲಿಗೆ ಹೋಗು, ನಿನ್ನ ಫ್ಯಾಮಿಲಿ ಜೊತೆ ತುಂಬಾ ಹ್ಯಾಪಿಯಾಗಿ ಇರೋದಕ್ಕೆ ಶುರು ಮಾಡು ಅಂತ ಹೇಳಿ ಅವನನ್ನ ಕಳಿಸ್ಕೊಡ್ತಾರೆ. ಆಮೇಲೆ ಅವರ ಪಾರ್ಟ್ನರ್ ಆದ ಆಲನ್ ಫೋಟೋವನ್ನ ತಗೊಂಡು ತುಂಬಾನೇ ಫೀಲ್ ಮಾಡಿ ಎಮೋಷನಲ್ ಆಗಿ ನೋಡ್ತಾರೆ. ಇವಾಗ ಕೊನೆಯದಾಗಿ ಅವರು ಆನ್ಲೈನ್ ಕ್ಲಾಸ್ ತಗೋತಾರೆ ಅಲ್ವಾ, ಆ ಆನ್ಲೈನ್ ಕ್ಲಾಸ್ ಅನ್ನು ಇವಾಗ ತಗೊಳ್ಳೋದಕ್ಕೆ ಶುರು ಮಾಡ್ತಾರೆ. ಮಕ್ಕಳ, ನಾನು ನಿಮ್ಮನ್ನ ಎಸ್ಸೆ ಬರೆಯೋದ್ರ ಬದಲು ನಿಮ್ಮ ಮನಸ್ಸಲ್ಲಿ ಇರುವ ಹಾನೆಸ್ಟ್ ಆದ ಥಿಂಗ್ಸ್ ಅನ್ನ ಬರೀರಿ ಅಂತ ಹೇಳಿದ್ದೆ ಅಲ್ವಾ. ತುಂಬಾ ಜನರು ಹಾನೆಸ್ಟ್ ಆಗಿ ಬರ್ದಿದ್ದೀರಾ. ನಮ್ಮ ತಂದೆ ತಾಯಿಗೆ ನಾನು ಡಾಕ್ಟರ್ ಆಗ್ಬೇಕು ಅಂತಾನೆ ಇಷ್ಟ, ಆದ್ರೆ ನನಗೆ ಅದರಲ್ಲಿ ಒಂದು ಚೂರು ಇಷ್ಟನೇ ಇಲ್ಲ ಅಂತ ಒಬ್ಬರು ಬರ್ದಿದ್ದೀರಾ. ನನಗೆ ಈ ಲೈಫೇ ಇಷ್ಟ ಆಗ್ತಾ ಇಲ್ಲ, ತುಂಬಾನೇ ಬೋರ್ ಆಗ್ತಾ ಇದೆ ಅಂತ ಒಬ್ಬರು ಬರ್ದಿದ್ದೀರಾ. ಎಲ್ಲರೂ ತುಂಬಾನೇ ಹಾನೆಸ್ಟ್ ಆಗಿ ಬರ್ದಿದ್ದೀರಾ. ಇದನ್ನ ಏನಕ್ಕಾಗಿ ನಾನು ನಿಮ್ಮನ್ನ ಬರೀರಿ ಅಂತ ಹೇಳಿದ್ದೆ ಗೊತ್ತಾ ಅಂತ ಹೇಳ್ಬಿಟ್ಟು ಇವಾಗ ಫ್ರಂಟ್ ಕ್ಯಾಮ್ರಾವನ್ನು ಆನ್ ಮಾಡ್ತಾರೆ ನೋಡಿ. ಫಸ್ಟ್ ಟೈಮ್ ಅವರ ಸ್ಟೂಡೆಂಟ್ಸ್ ಗೆ ಅವರ ರೂಪವನ್ನು ತೋರಿಸ್ತಾರೆ ಚಾರ್ಲಿ. ಅವರನ್ನು ನೋಡಿ ಎಲ್ಲರಿಗೂ ಶಾಕ್ ಆಗ್ತಾರೆ. ತುಂಬಾ ಜನರು ಆಶ್ಚರ್ಯವಾಗಿ ನೋಡ್ತಾ ಇದ್ದಾರೆ, ಸಪ್ಪಿಗೆ ನೋಡ್ತಾರೆ, ಪಾಪ ಅನ್ನೋ ರೀತಿ ನೋಡ್ತಾರೆ. ಕೆಲವೊಬ್ಬರು ನಗಾಡ್ತಾ ಇರ್ತಾರೆ. ಆವಾಗ ಚಾರ್ಲಿ
ಒಂದು ವಿಷಯವನ್ನ ಹೇಳ್ಕೊತಾರೆ. ನೀವು ನನ್ನ ಬಗ್ಗೆ ಏನ್ ಅನ್ಕೋತೀರೋ ಏನೋ ಗೊತ್ತಿಲ್ಲ, ಅದ್ರ ಬಗ್ಗೆ ನನಗೆ ಚಿಂತೆನೂ ಇಲ್ಲ. ಆದ್ರೆ ನಿಮ್ಮ ಎಲ್ಲರಿಗೂ ಒಂದು ವಿಷಯವನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಓದುವ ಓದು, ನೀವು ಮಾಡುವ ಕೆಲಸ ಯಾವತ್ತೂ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನ ಕೊಡಲ್ಲ. ಇವೆಲ್ಲ ನಿಮಗೆ ಖುಷಿಯನ್ನ ಕೊಡಲ್ಲ. ಹಾನೆಸ್ಟ್ ಆಗಿರಿ, ಹಾನೆಸ್ಟ್ ಆಗಿ ನಿಮಗೆ ಇಷ್ಟ ಬಂದಂಗೆ ಇರಿ. ನೀವು ಯಾವ ವಿಷಯವನ್ನ ಮಾಡಿದ್ರು ಕೂಡ ಈ ಪ್ರಪಂಚ ಏನಾದ್ರೂ ಒಂದನ್ನ ಹೇಳ್ತಾನೆ ಇರುತ್ತೆ. ಆದ್ರೆ ನೀವು ಸಾಯಬೇಕಾದ್ರೆ ನಿಮ್ಮ ಲೈಫ್ ಅಲ್ಲಿ ಯಾವುದೇ ತರ ಕಷ್ಟನೇ ಇರಬಾರ್ದು. ಹಾನೆಸ್ಟ್ ಆಗಿ ಇರ್ಬೇಕು. ಅರ್ಥ ಆಗ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಹಾಗೆ ಲ್ಯಾಪ್ಟಾಪ್ ಅನ್ನ ಕಿತ್ತು ಗೋಡೆಗೆ ಬಿಸಾಕ್ತಾರೆ. ಪೀಸ್ ಆಗುತ್ತೆ ಲ್ಯಾಪ್ಟಾಪ್. ಅದೇ ಸಮಯದಲ್ಲಿ ಕರೆಕ್ಟ್ ಆಗಿ ಲಿಜ್ ಒಳಗಡೆ ಬರ್ತಾರೆ. ಚಾರ್ಲಿಗೆ ಇಷ್ಟ ಆಗಿದ್ದ ಫುಡ್ ಎಲ್ಲವನ್ನೂ ತಗೊಂಡು ಬಂದಿರ್ತಾರೆ. ಏನನ್ನೂ ಮಾತಾಡ್ತಾ ಇಲ್ಲ. ಎಷ್ಟು ಜೋರಾಗಿ ಚಾರ್ಲಿ ಜೊತೆ ಫೈಟ್ ಮಾಡಿ ಹೋಗಿದ್ರಲ್ವಾ, ಆದ್ರೆ ಅವರನ್ನ ನೋಡ್ಕೊಳ್ದೆ ಇರೋಕೆ ಆಗಲ್ಲ ಲಿಜ್ ಕೈಯಲ್ಲಿ. ಇದೇನೆ ನಿಜವಾದ ಫ್ರೆಂಡ್ಶಿಪ್. ಬಂದು ಪಕ್ಕದಲ್ಲಿ ಕೂತ್ಕೋತಾರೆ. ಲಿಜ್, ನಾನು ಹಾಸ್ಪಿಟಲ್ಗೆ ಹೋಗೋದು ಬೇಡ ಅಂತ ಅಳ್ತಾರೆ ಚಾರ್ಲಿ. ನೀನು ಹೋಗೋದು ಬೇಡ ಅಂತ ಹೇಳ್ತಾರೆ ಲಿಜ್. ಆದ್ರೆ ನನ್ನ ಕೈಯಲ್ಲಿ ನೋಡೋಕೆ ಆಗ್ತಾ ಇಲ್ಲ ಕಣೋ, ನನಗೆ ತಡ್ಕೊಳ್ಳೋಕೆನೆ ಆಗ್ತಾ ಇಲ್ಲ. ನಮ್ಮ ಅಣ್ಣ ಕೂಡ ಇದೇ ರೀತಿನೇ ಅಲ್ವಾ ಕಷ್ಟಪಡ್ತಾ ಇದ್ದ, ಕಷ್ಟಪಟ್ಟು ಸತ್ತೋಗ್ಬಿಟ್ಟ ಅಲ್ವಾ ಅಂತ ಹೇಳ್ಬೇಕಾದ್ರೆ ಹಾಗೆ ಹತ್ಕೊಂಡೆ ಲಿಜ್ ಹತ್ರ ಒಂದು ಕ್ವಶನ್ ಅನ್ನ ಕೇಳ್ತಾರೆ ಚಾರ್ಲಿ. ನನ್ನಿಂದಾನೇ ಅಲ್ವಾ ನಿಮ್ಮನ್ನ ಅವನ ಲೈಫ್ ಅನ್ನೇ ಕಳ್ಕೊಬಿಟ್ಟ ಅಂತ ಹೇಳ್ಬೇಕಾದ್ರೆ ಅವಾಗ ಲಿಜ್ ಹತ್ಕೊಂಡೆ ಅವರು ಒಂದು ಕಥೆಯನ್ನ ಹೇಳ್ತಾರೆ. ನಿನಗೆ ಒಂದು ವಿಷಯ ಗೊತ್ತಾ, ಇನ್ನ ಸ್ವಲ್ಪ ದಿನ ಬಿಟ್ಬಿಟ್ಟಿದ್ರೆ ಅವನೇ ಸೂಸೈಡ್ ಮಾಡಿ ತೀರೋಗ್ಬಿಡ್ತಾ ಇದ್ದ. ಅಂತಹದೊಂದು ಲೈಫ್ ಅನ್ನೇ ಅವನು ಬದುಕ್ತಾ ಇದ್ದ. ಈ ಪ್ರಪಂಚಕ್ಕೆ ತಕ್ಕಿದ ಹಾಗೆ, ಈ ಸೊಸೈಟಿಗೆ ಇಷ್ಟ ಆಗಿರೋ ಹಾಗೆ, ಅವನಿಗೆ ಇಷ್ಟ ಬಂದಿದ್ದ ಹಾಗೆ ಅವನ ಲೈಫ್ ಅಲ್ಲಿ ಅವನು ಬದುಕೇ ಇಲ್ಲ. ಆದ್ರೆ ಕೊನೆಯದಾಗಿ ಕೆಲವೊಂದು ವರ್ಷಗಳು ಅವನು ನಿನ್ನ ಜೊತೆ ಬದುಕ್ತಾ ಇದ್ದ, ಜೀವನ ಮಾಡ್ತಾ ಇದ್ದ, ತುಂಬಾ ಸಂತೋಷವಾಗಿ ಇರ್ತಾ ಇದ್ದ. ಆಕ್ಚುಲಿ ನಿಜ ಹೇಳ್ಬೇಕು ಅಂದ್ರೆ ಅವನು ನಿನ್ನ ಜೊತೆ ಇದ್ದಾಗ ಮಾತ್ರನೇ ಅವನು ಹ್ಯಾಪಿಯಾಗಿದ್ದು. ಇದ್ರ ಬಗ್ಗೆ ಯೋಚನೆ ಮಾಡಿ ನೀನು ಯಾವಾಗ್ಲೂ ಸಪ್ಪಿಗೆ ಆಗ್ಲೇಬಾರ್ದು, ಬೇಜಾರಾಗ್ಲೇಬಾರ್ದು ಅಂತ ಚಾರ್ಲಿಯನ್ನ ತಪ್ಕೊಂಡು ಅಳ್ತಾರೆ ಲಿಜ್. ಲಿಜ್ಗೆ ಗೊತ್ತಾಗ್ತಾ ಇದೆ, ಯಾಕೆಂದ್ರೆ ಅವರು ಚೆಕ್ ಮಾಡಿ ನೋಡಿದ್ರಲ್ಲಿ ಚಾರ್ಲಿಗೆ ಉಸಿರು ಕಟ್ತಾ ಇದೆ. ಇನ್ನ ಸ್ವಲ್ಪ ಟೈಮ್ ಮಾತ್ರನೇ ಅವರು ಇನ್ನ ಜೀವಂತವಾಗಿ ಇರ್ತಾರೆ. ಅದನ್ನ ಫೀಲ್ ಮಾಡಿ ಲಿಜ್ ಬೇಜಾರಾಗ್ತಾನೆ ಇರ್ಬೇಕಾದ್ರೆ ಡುಮ್ ಅಂತ ಡೋರ್ ಓಪನ್ ಆಗಿ ಒಳಗಡೆ ಎಲಿ ಓಡಿ ಬರ್ತಾಳೆ. ಇವಾಗ ಕೂಡ ಅದು ಇದು ಅಂತ ಅವರ ತಂದೆಯನ್ನ ಬೈತಾ ಇರ್ತಾಳೆ. ಏನ್ ಎಸೆ ಅಂತ ಇದನ್ನ ಬರೆದು ಕೊಟ್ಟಿದ್ಯಾ, ಇದನ್ನ ತಗೊಂಡು ಹೋಗಿ ನನ್ನ ಟೀಚರ್ ಹತ್ರ ಕೊಟ್ರೆ ಅದನ್ನ ನೋಡ್ಬಿಟ್ಟು ನನ್ನನ್ನ ಫೇಲ್ ಮಾಡಿ ಬಿಟ್ರು ಗೊತ್ತಾ ಅಂತ ಅದು ಇದು ಅಂತ ಹುಡುಗಿ ಬೈತಾನೆ ಇರ್ಬೇಕಾದ್ರೆ ಹಾಗೆ ಚಾರ್ಲಿಯನ್ನ ನೋಡ್ತಾಳೆ. ತುಂಬಾನೇ ಬೇವ್ತ್ಕೊಬಿಟ್ಟಿದ್ದಾರೆ, ಉಸಿರು ಎಳ್ಕೋತಾ ಇದ್ದಾರೆ. ಏನಾಯ್ತು ಇವರಿಗೆ ಅಂತ ಕೇಳ್ಬೇಕಾದ್ರೆ ಲಿಜ್, ಅವರು ಇನ್ನ ಸ್ವಲ್ಪ ಹೊತ್ತಲ್ಲಿ ತೀರೋಗ್ಬಿಡ್ತಾರೆ, ಸಾಯ್ತಾರೆ. ಇಷ್ಟು ದಿನ ಎಲಿಗೆ ಗೊತ್ತಿರ್ಲಿಲ್ಲ ಅವರ ತಂದೆ ಸಾಯ್ತಾ ಇದ್ದಾರೆ ಅಂತ. ಇವಾಗ ಇದು ಗೊತ್ತಾಗಿದ್ದ ತಕ್ಷಣ ಹಾಗೆ ಸ್ಟನ್ ಆಗಿ ಬಿಡ್ತಾ ಇದ್ದಾಳೆ. ತುಂಬಾನೇ ಬೇಜಾರಾಗ್ತಾಳೆ. ಆವಾಗ ಎಲ್ಲಿ ಲಿಜ್ ಹತ್ರ ನಾನು ಅವರ ಜೊತೆ ಸಪರೇಟ್ ಆಗಿ ಮಾತಾಡ್ಬೇಕು, ಅಲೋನ್ ಆಗಿ ಮಾತಾಡ್ಬೇಕು ಅಂತ ಕೇಳ್ಬೇಕಾದ್ರೆ ತಕ್ಷಣ ತಪ್ಕೊಬಿಟ್ಟು ಬಿಡ್ತಾನೆ ಇಲ್ಲ ಚಾರ್ಲಿಯನ್ನ ಲಿಜ್. ಆಮೇಲೆ ದೊಡ್ಡದಾಗಿ ಬ್ರೀತ್ ಮಾಡ್ಕೋಬಿಟ್ಟು, ಯಾಕೆ ಅಂದ್ರೆ ಮತ್ತೆ ಈ ಬ್ರೀತ್ ಅನ್ನ ಅವರ ಕೈಯಲ್ಲಿ ಫೀಲ್ ಮಾಡೋಕೆ ಆಗುತ್ತಾ ಅಂತ ಅವರಿಗೇನೆ ಗೊತ್ತಿಲ್ಲ. ಸೊ ಆದ್ರಿಂದ ಲಿಜ್ ನಾನು ಕೆಳಗಡೆ ಇರ್ತೀನಿ ಅಂತ ಹೇಳಿ ಕೆಳಗಡೆ ಹೋಗ್ತಾರೆ. ಹಾಗೆ ಹೋಗ್ಬೇಕಾದ್ರೆ ತುಂಬಾನೇ ಬೇಜಾರಾಗಿ ಹೋಗ್ತಾರೆ ಲಿಜ್. ಆವಾಗ ಕಾರ್ನರ್ ಅಲ್ಲಿ ನಿಂತಿದ್ದಾಳೆ ಎಲಿ. ಅವಳ ಗುಣವೇ ಮೂರ್ಖವಾಗಿ ಇರ್ತಾ ಇದೆ. ಎಲ್ಲರ ಹತ್ರನು ರ್ಯಾಶ್ ಆಗಿ ಮಾತಾಡ್ತಾಳೆ, ಎಲ್ಲರನ್ನು ಹೇಟ್ ಮಾಡ್ತಾ ಇದ್ದಾಳೆ. ಇವರು ಹಾಗೆ ಉಸಿರು ಕಟ್ತಾನೆ ಇರ್ಬೇಕಾದ್ರೆ ಹಾಗೆ ಹೇಳ್ಕೊಂಡು ಆ ಎಸೆವನ್ನು ಓದು, ಆ ಎಸೆಯಿಂದ ತಾನೇ ಇವರು ಇಷ್ಟು ದಿನ ಮೋಟಿವೇಟ್ ಆಗ್ತಾ ಇದ್ರು, ಅದನ್ನ ಓದು ಅಂತ ಹೇಳ್ಬೇಕಾದ್ರೆ ಇಲ್ಲ ನಾನು ಓದಲ್ಲ, ನನ್ನ ಕೈಯಲ್ಲಿ ಆಗಲ್ಲ ಅಂತ ಎಲ್ಲಿ ಕಿರ್ಚ್ಕೊತಾನೆ ಇರ್ತಾಳೆ. ಪ್ಲೀಸ್ ನನಗಾಗಿ ದಯವಿಟ್ಟು ಓದು, ಒಂದೇ ಒಂದು ಸಲ ಓದು ಅಂತ ಹೇಳ್ಬೇಕಾದ್ರೆ ಇವಳು ಅದನ್ನು ಓಪನ್ ಮಾಡಿ ಓದುತ್ತಾಳೆ. ಹಾಗೆ ಓದ್ಬೇಕಾದ್ರೇನೆ ಅವಳಿಗೇನೆ ಗೊತ್ತಾಗುತ್ತೆ ಇವಳು ಏನ್ ಮಾಡಿದ್ದಾಳೆ ಅಂದ್ರೆ, ನಮ್ಮ ವಯಸ್ಸಲ್ಲಿ ನಾವು ಚಿಕ್ಕವರಾಗಿರ್ಬೇಕಾದ್ರೆ ಏನನ್ನಾದ್ರೂ ಬೇರೆ ಬರಿತಾ ಇರ್ತಿರ್ವಲ್ಲ ರಫ್ ನೋಟ್ ಅಲ್ಲಿ, ಇಲ್ಲ ಪೇಜಸ್ ಅಲ್ಲಿ ಬರೀತಾ ಇರ್ತೀವಲ್ಲ, ಆ ರೀತಿ ಅವಳ ಚಿಕ್ಕ ವಯಸ್ಸಿನಲ್ಲಿ ಬರ್ದಿರುವ ಲೆಟರೇ ಇದು. ಅದನ್ನೇ ಇಷ್ಟು ವರ್ಷಗಳಾಗಿ ಇವರ ಜೊತೆ ಮಡಿಕೊಂಡಿದ್ದಾರೆ ಚಾರ್ಲಿ. ಇದು ಹೇಗೆ ನಿಮಗೆ ಸಿಕ್ತು ಅಂತ ಎಲಿ ಹತ್ಕೊಂಡೆ ಕೇಳ್ಬೇಕಾದ್ರೆ, ನಾನು ನಿನ್ನನ್ನು ಹಾಗೆ ಬಿಟ್ಬಿಟ್ಟು ಹೋಗ್ಲಿಲ್ಲ ಎಲಿ, ನಾನು ಒಂದೊಂದು ಕ್ಷಣದಲ್ಲೂ ನೀನು ಏನ್ ಮಾಡ್ತಿದೀಯಾ, ಹೇಗಿರ್ತಾ ಇದೀಯಾ ಎಲ್ಲವೂ ನನಗೆ ಗೊತ್ತು ಅಂತ ಅಳೋದಕ್ಕೆ ಶುರು ಮಾಡ್ತಾರೆ ಚಾರ್ಲಿ. ಹಾಗೆ ಅವರ ಸಾರಿಯನ್ನ ಕೇಳ್ತಾರೆ, ಕ್ಷಮೆಯನ್ನ ಕೇಳ್ತಾರೆ. ನನಗೆ ಏನ್ ಮಾಡೋದು ಅಂತಾನೆ ಗೊತ್ತಿಲ್ಲ, ಲವ್ ಮಾಡ್ದೆ ಒಬ್ಬರನ್ನ, ಆದ್ರಿಂದಾನೇ ನಾನು ನಿನ್ನನ್ನ ಬಿಟ್ಟು ದೂರ ಬಂದ್ಬಿಟ್ಟೆ. ಅದು ನಾನು ಮಾಡಿದ ದೊಡ್ಡ ತಪ್ಪು. ನಾನು ನಿನ್ನ ಜೊತೆಗೇನೆ ಇದ್ದಿರ್ಬೇಕು, ನಿನ್ನನ್ನು ನೋಡ್ಕೋತಾ ಇದ್ದಿರ್ಬೇಕು. ನೀನು ಎಷ್ಟು ಸುಂದರವಾಗಿ ಇರ್ತಾ ಇದೆಯಾ ಗೊತ್ತಾ, ಎಷ್ಟು ಸೌಂದರ್ಯವಾಗಿ ಇರ್ತಾ ಇದೆಯಾ ಗೊತ್ತಾ ಅಂತ ಅವರ ಮನಸ್ಸಲ್ಲಿ ಇರೋದು ಎಲ್ಲವನ್ನು ಹಾಗೆ ಹತ್ಕೊಂಡು ಅವರ ಮಗಳ ಜೊತೆ ಹೇಳ್ಕೋಬೇಕಾದ್ರೆ ಈ ಕಡೆ ಎಲಿಗೂ ಅದನ್ನ ತಡ್ಕೊಳ್ಳೋಕೆನೆ ಆಗ್ತಾ ಇಲ್ಲ, ಅಳೋದಕ್ಕೆ ಶುರು ಮಾಡ್ತಾಳೆ. ನಿಲ್ಲಿಸಿ ನಿಲ್ಲಿಸಿ ಅಂತ ಹೇಳ್ತಾನೆ ಇರ್ತಾಳೆ. ಆದ್ರೆ ಚಾರ್ಲಿ ಹತ್ಕೊಂಡು ಬಿಡದೆ ಮಾತಾಡ್ತಾನೆ ಇರ್ತಾರೆ. ಎಲಿ ನೀನು ಬೇರೆಯವರು ಹೇಳೋ ರೀತಿ ಇಲ್ಲ ಎಲಿ, ನೀನು ತುಂಬಾ ಒಳ್ಳೆ ಹುಡುಗಿ, ನನಗೆ ನಿನ್ನ ಬಗ್ಗೆ ಗೊತ್ತು, ತಂದೆಗೆ ನಿನ್ನ ಮೇಲೆ ನಂಬಿಕೆ ಇದೆ, ನೀನು ಈ ರೀತಿ ಆಗಿದ್ದಕ್ಕೆ ಕಾರಣ ನಾನೇ, ನನ್ನನ್ನು ಕ್ಷಮಿಸ್ಬಿಡು ಎಲಿ ಅಂತ ಅವರ ಕೊನೆ ಕ್ಷಮೆಯನ್ನ ಕೇಳ್ಬೇಕಾದ್ರೆ ಅದನ್ನ ಅವಳಿಗೆ ಕಿವಿ ಕೊಟ್ಟು ಕೂಡ ಕೇಳೋಕೆ ಆಗ್ತಾ ಇಲ್ಲ. ಅವಳು ಅಳ್ತಾ ಇದ್ದಾಳೆ. ಆ ಜಾಗದಿಂದ ಓಡಿ ಹೋಗ್ಬಿಡೋಣ ಅಂತ ಟ್ರೈ ಮಾಡ್ತಾಳೆ. ನೀನು ಒಳ್ಳೆ ಹುಡುಗಿಯಾಗಿರ್ತೀಯ, ಎಲ್ಲರನ್ನು ಚೆನ್ನಾಗಿ ನೋಡ್ಕೋತೀಯ, ನೀನು ನನ್ನ ಮಗಳು, ನನ್ನ ಲೈಫ್ ಅಲ್ಲಿ ನಡೆದ ಒಂದು ಒಳ್ಳೆ ವಿಷಯ ಅಂದ್ರೆ ಅದು ನೀನೇ ಅಂತ ಕಿರ್ಚ್ಕೊತಾನೆ ಇರ್ಬೇಕಾದ್ರೆ ಇದನ್ನೆಲ್ಲ ಎಲಿ ಕೈಯಲ್ಲಿ ಕೇಳೋಕೆನೆ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಆಕ್ಚುಲಿ ಅವಳ ಲೈಫ್ ಅಲ್ಲಿ ಯಾರು ಎಲಿಯನ್ನ ಈ ರೀತಿ ಎಲ್ಲ ಹೇಳೇ ಇಲ್ಲ. ಎಲ್ಲರೂ ಅವಳನ್ನ ಬೈದಿದ್ದಾರೆ, ಡಿಮೋಟಿವೇಟ್ ಮಾಡಿದ್ದಾರೆ. ಅವಳ ತಂದೆ ಇಲ್ಲದೆ ತುಂಬಾ ಕಷ್ಟಗಳನ್ನು ಅನುಭವಿಸಿ ಕೊನೆಗೆ ಈ ರೀತಿಯ ಕೆಟ್ಟ ಹುಡುಗಿಯಾಗಿ ಆಗ್ಬಿಟ್ಟಿದ್ದಾಳೆ. ಆದ್ರೆ ಈ ಕ್ಷಣ ಅವಳ ಕೈಯಲ್ಲಿ ಏನನ್ನು ಕೇಳೋಕೆನೆ ಆಗ್ತಾ ಇಲ್ಲ. ಇವಾಗ ಡೋರ್ ಅನ್ನು ಓಪನ್ ಮಾಡಿ ಹಾಗೆ ಹತ್ಕೊಂಡು ನಿಂತಿರ್ತಾಳೆ. ನನಗಾಗಿ ಒಂದು ಸಲ ಕೊನೆಯದಾಗಿ ನಿನ್ನ ಎಸೆಯನ್ನು ಓದು ಎಲಿ ಅಂತ ಚಾರ್ಲಿ ಕೇಳ್ಬೇಕಾದ್ರೆ ಹಾಗೆ ತಿರುಗಿ ಆ
ಆ ಎಸೆಯನ್ನು ಓದೋದಕ್ಕೆ ಶುರು ಮಾಡ್ತಾಳೆ ಎಲಿ. ಅವಳ ತಂದೆಗಾಗಿ ಹತ್ಕೊಂಡು ಅದನ್ನು ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈ ಕಡೆ ಚಾರ್ಲಿ ಅವಳು ಓದುತ್ತಾ ಹಾಗೆ ಮೋಟಿವೇಟ್ ಆಗ್ತಾರೆ. ಹಾಗೆ ನಿಧಾನಕ್ಕೆ ಮೇಲ್ಗಡೆ ಎದ್ದೊಳೋದಕ್ಕೆ ಟ್ರೈ ಮಾಡ್ತಾರೆ. ಫಸ್ಟ್ ಟೈಮ್ ಅವಳು ಕೇಳಿರ್ತಾಳೆ ಅಲ್ವಾ, ನಿಮ್ಮ ಕೈಯಲ್ಲಿ ಆದ್ರೆ ಎದ್ದು ನನ್ನ ಹತ್ರ ನಡೆದು ಬನ್ನಿ ಅಂತ. ಆದ್ರಿಂದ ಅವರ ಫುಲ್ ಪವರ್ ಅನ್ನು ಯೂಸ್ ಮಾಡಿ ಯಾವುದೇ ತರ ಸಪೋರ್ಟ್ ಇಲ್ಲದೆ ಮೇಲ್ಗಡೆ ಎದ್ದು ನಿಂತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ನಮ್ಮ ಚಾರ್ಲಿ. ಅವಳು ಓದುತ್ತಾ ಅದೇ ತರ ಎದ್ದು ನಿಲ್ತಾರೆ. ತುಂಬಾ ವರ್ಷಗಳ ನಂತರ ಯಾವುದೇ ತರ ಸಪೋರ್ಟ್ ಇಲ್ಲದೆ ಎದ್ದು ನಿಂತಿದ್ದಾರೆ. ಹೆಜ್ಜೆಗಳನ್ನ ಮಡುಗುತ್ತಾರೆ. ನಿಧಾನಕ್ಕೆ ಅವರ ಮಗಳ ಹತ್ರ ಬಂದು ನಿಲ್ತಾರೆ. ಅವರ ಮಗಳನ್ನ ನೋಡಿ ನಗಾಡ್ತಾ ಇರ್ತಾರೆ. ನೋಡ್ದ, ನೀನು ಕೇಳಿದ ಹಾಗೆ ನಾನು ಎದ್ದು ನಿಂತಿದ್ದೀನಿ ಅನ್ನೋ ರೀತಿ ನೋಡಿ ಅವರ ಮಗಳ ಹತ್ರ ಸ್ಮೈಲ್ ಮಾಡ್ತಾರೆ. ಹಾಗೆ ಅವರ ಕಾಲುಗಳು ತೇಲೋದಕ್ಕೆ ಶುರುವಾಗುತ್ತೆ. ಅವರ ಮೈ ಗಾಳಿಯಲ್ಲಿ ಹಾರುತ್ತೆ. ಹಾಗೆ ಕಟ್ ಮಾಡಿದ್ರೆ ಒಂದು ಬೀಚ್ ಅಲ್ಲಿ ಅವರ ಮಗಳ ಜೊತೆ ನಿಂತಿರೋ ರೀತಿ ಒಂದು ಸೀನರಿ ಬರುತ್ತೆ. ಒಂದು ವಿಜುವಲ್ ಅನ್ನ ನಮಗೆ ತೋರಿಸ್ತಾರೆ. ಹೀಗೆ ಇಲ್ಲಿಗೆನೆ ಈ ಮೂವಿಯನ್ನ ಮುಗಿಸ್ತಾರೆ. ಅಂದ್ರೆ ಚಾರ್ಲಿ ಸತ್ತೋಗ್ಬಿಟ್ಟಿದ್ದಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಒಬ್ಬ ಮನುಷ್ಯ ಅವನು ಸಾಯುವ ಸ್ಟೇಜ್ ಅಲ್ಲಿ ಇರ್ಬೇಕಾದ್ರೆ ಅವನು ಮಾಡಿದ ತಪ್ಪು ಎಲ್ಲವನ್ನೂ ಸರಿ ಮಾಡ್ಕೋಬೇಕು ಅಂತ ಅನ್ಕೊಳ್ಳುವ ಒಬ್ಬ ವ್ಯಕ್ತಿಯ ಕಥೆನೇ ಈ ಕತೆ. ಈ ಕತೆ ಖಂಡಿತ ನಿಮಗೆ ಇಷ್ಟ ಆಗಿರುತ್ತೆ ಅನ್ಸುತ್ತೆ. ತುಂಬಾ ಜನ ಹತ್ತಿರೋದಕ್ಕೂ ಕೂಡ ಚಾನ್ಸ್ ಇದೆ. ಖಂಡಿತ ಈ ಮೂವಿ ತುಂಬಾ ಅವಾರ್ಡ್ಸ್ ಗಳನ್ನ ಗೆಲ್ಲುತ್ತೆ. ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕು ಅಂದ್ರೆ ಈ ಮೂವಿಯ ಹೀರೋ ಬ್ರೆಂಡನ್ ಫೇಸರ್ ಅವರುವೇ ಅವರ ಲೈಫ್ ಅಲ್ಲಿ, ಅವರ ನಿಜ ಲೈಫ್ ಅಲ್ಲಿ ಒಬೆಸಿಟಿಯಿಂದ ತುಂಬಾ ಕಷ್ಟಗಳನ್ನು ಅನುಭವಿಸಿದ್ದಾರೆ. ಆ ಕಷ್ಟಗಳ ನೋವನ್ನ ಹಾಗೆ ಟೋಟಲ್ ಆಗಿ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಈ ಮೂವಿ ಬಗ್ಗೆ ನೀವು ಏನ್ ಅನ್ಕೋತೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಇಷ್ಟು ದಿನ ನಾನು ವಿಡಿಯೋಸ್ ಗಳನ್ನ ಹಾಕಿರ್ಲಿಲ್ವಲ್ಲ, ಅದಕ್ಕೂ ಏನಾದ್ರೂ ಬೈತೀರಾ ಅದನ್ನು ಕಮೆಂಟ್ ಮಾಡಿ, ಅದನ್ನು ನೋಡ್ತೀನಿ. ಸೊ ಈ ತರದ ಡಿಫ್ರೆಂಟ್ ಆದ ಮೂವೀಸ್ ಅನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನು ಇಲ್ಲ, ನಿಮ್ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಈ ರೀತಿ ಒಂದು ಚಾನಲ್ ಇದೆ, ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.